ತರ ಪ್ರಾಕ್ಟೀಸ್ ಮಾಡಿ ಏನ್ ಇಂಪಾರ್ಟೆಂಟ್ ಅಂತೇಳಿ ರಿಸೋರ್ಸ್ ಪರ್ಸನ್ಗಳು ತಿಳಿಸ್ಕೊತಾರೆ. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರ ಇದನ್ನೆಲ್ಲ ನೋಟ್ ಮಾಡ್ಕೋಬೇಕು. ನೀವು ನೋಟ್ ಮಾಡಿ ಇದನ್ನ ನಿಮ್ಮ ಸ್ಟಡಿ ಪ್ಲಾನ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಅವ್ರು ಹೇಳುವಂತ ಕಾನ್ಸೆಪ್ಟ್ಗಳು, ಆಮೇಲೆ ರಿಪೀಟೆಡ್ ಕ್ವಶನ್ಸ್, ಪ್ರೀವಿಯಸ್ ಕ್ವಶನ್ ಪೇಪರು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗಿರ್ಬೋದು, ಪ್ರಿಪರೇಟರಿ ಕ್ವಶನ್ ಪೇಪರ್ ಬಗ್ಗೆ. ಸೊ ನೀವು ಇದನ್ನ ಸಂಪೂರ್ಣವಾಗಿ ಈ ಸೆಷನ್ ಅನ್ನ ಬಳಸ್ಕೊಂಡು ನಿಮ್ಮ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡಕ್ಕೆ ಸಹಾಯಕ ಆಗತ್ತೆ. ಸೊ ಅದರಿಂದ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ನೋಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನೀಗ ರಿಸೋರ್ಸ್ ಪರ್ಸನ್ ಪುರುಷೋತ್ತಮ್ ಸರ್ ಆರ್ ಮಲ್ಲಿಕಾರ್ಜುನ್ ಸರ್ ನೀವು ಸೆಷನ್ ನ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ ನೀವು ಸ್ಟಾರ್ಟ್ ಮಾಡಿ ಸರ್, ಇನ್ನು ಟೆಕ್ನಿಕಲ್ ಸಮಸ್ಯೆ ಸಾಲ್ವ್ ಆಗಿಲ್ಲ. ಓಕೆ ಸರ್, ಓಕೆ ಸ್ಟಾರ್ಟ್ ಮಾಡ್ತೀನಿ ಸರ್. ಎಸ್ ಪ್ಲೀಸ್. ಪುರುಷೋತ್ತಮ್ ಸರ್ ಬಂದಿರಾ? Mallikarjun, yes, still some issues, technical issues. Please carry on. ಓಕೆ ಸರ್, ಓಕೆ 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 ಸರ್. ನಾನೇ ಸ್ಟಾರ್ಟ್ ಮಾಡ್ತೀನಿ. Yeah, please go ahead. ಸ್ಪೀಕರ್ ಸಿಂಬಲ್ ಸ್ಪೀಕರ್ ಸಿಂಬಲ್ ಇಲ್ಲ ಸರ್, ನಂಗೆ ಕಾಣಿಸ್ತಿಲ್ಲ ಅದು. ನಾನು ಓಕೆ ಸರ್ ಮೈಕ್ರೋಫೋನ್ ಮ್ಯೂಟ್ ಮಾಡಿದೆ. ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಆದ್ರೆ ನಿಮ್ ವಾಯ್ಸ್ ನನಗೆ ಕೇಳಿಸ್ತಿಲ್ಲ ಸರ್. ಜೂಮ್ ಇಂದ ನಂಗೇನು ಕೇಳಿಸ್ತಿಲ್ಲ. ನಂಗೆ ಅದೇ ಇಶ್ಯೂ ಆಗಿರೋದು. ಈಗ ಜೂಮ್ ಇಂದ ಕೇಳಿಸ್ತಿಲ್ಲ ನಂಗೆ ವಾಪಸ್. ಸರ್ ಕಂಟಿನ್ಯೂ ಮಾಡೋಣ ಸರ್. ಮಾಡಿ ಮಲ್ಲಿಕಾರ್ಜುನ್ ಪ್ಲೀಸ್. ಹಾ ಸರ್, ಸ್ಟಾರ್ಟ್ ಮಾಡಿ. ಓಕೆ ಸರ್, ಓಕೆ. ಎಲ್ಲ ನಮ್ಮ ಕ್ರೈಸ್ನ ಎಲ್ಲ PU ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಗೌರವಾನ್ವಿತ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಹಾಗೂ ನಮ್ಮ ಕೇಂದ್ರ ಕಚೇರಿಯ ಮಾನ್ಯ ಗೌರವಾನ್ವಿತ ಅಧಿಕಾರಿ, ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಹಾಗೂ ಉಪನಿರ್ದೇಶಕರು ಹಾಗೂ ಯೋಜನಾಧಿಕಾರಿಗಳಾಗಿರುವಂತ ಮಾನ್ಯ ಲಕ್ಷ್ಮೀಪತಿ ಸರ್ ಹಾಗೂ ಬೆಳಸಟ್ಟಿ ಸರ್, ಎಲ್ರಿಗೂ ಕೂಡ ಶುಭ ಮಧ್ಯಾಹ್ನವನ್ನು ತಿಳಿಸುತ್ತಾ, ಇವತ್ತಿನ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅವರ ಒಂದು ವಾರ್ಷಿಕ ಪರೀಕ್ಷಾ ಪೂರ್ವ ತಯಾರಿಯಾಗಿ ನಾವು ರ್ಯಾಪಿಡ್ ರಿವಿಷನ್ ತರಗತಿಗಳನ್ನ ಮತ್ತೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅನ್ನ ಅವರ ಒಂದು ಗಣಿತ ವಿಷಯದೊಳಗ ಹೆಚ್ಚಿನ ಒಂದು ಅಂಕ ಗಳಿಸ್ಲಿಕ್ಕೆ ನಮ್ಮ ಒಂದು ಕ್ರೈಸ್ನ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಎಲ್ಲಾ ಅಧಿಕಾರಿಗಳು ನಿಗದಿಪಡಿಸಿರುವಂತ ಒಂದು ಗುರಿ ಏನು ಅಂತಂದ್ರೆ, ಗಣಿತ ವಿಷಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕನಿಷ್ಠ 85 ಅಂಕಗಳ ಜೊತೆಗೆ 100% ಫಲಿತಾಂಶವನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಎಲ್ಲಾ ಅಧಿಕಾರಿ ವೃಂದದವರು ಈ ವರ್ಷದ ಪ್ರಾರಂಭದಿಂದಲೂ ಯೋಜನೆಗಳನ್ನ ನಮಗೆ ನೀಡುತ್ತಾ ನಮ್ಮ ಮುಖಾಂತರ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೇಕು ಅನ್ನುವಂತ ಮಾದರ್ಶದೊಂದಿಗೆ ಪ್ರತಿ ಯೋಜನೆಯನ್ನ ಯಶಸ್ಸುಗೊಳಿಸ್ತಾ ಇವತ್ತಿನ ದಿವಸ ನಾವು ಪಠ್ಯಕ್ರಮವನ್ನ ಡಿಸೆಂಬರ್ 10ನೇ ತಾರೀಕಿನ ಒಳಗಡೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಲ್ಲಾ ಕಾಲೇಜುಗಳಲ್ಲಿ ಮುಗಿಸ್ಲಿಕ್ಕೆ ನಮಗೆ ಆದೇಶ ಮಾಡಿದ್ರು. ಅದರಂತೆ ನಾವು ಎಲ್ಲಾ ಉಪನ್ಯಾಸಕರು ಪ್ರತಿ ಒಂದು ಕಾಲೇಜಲ್ಲಿ ಮುಗಿಸಿದೀವಿ. ಅದೇ ರೀತಿಯಾದಂತ MRP ಟ್ರೈನಿಂಗ್ಸ್ ಗಳನ್ನ ಮಾಡಿದ್ರು. ಸೊ ಅದಾದ ನಂತರ ಉಪನ್ಯಾಸಕರ ತರಬೇತಿ ಮಾಡಿದ್ರು. ಈಗ ಸದ್ಯ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆಗೆ ಅವರ ಒಂದು 2026ರ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ನಡೆಯುವಂತ ವಾರ್ಷಿಕ ಪರೀಕ್ಷೆಗೆ ಅವ್ರನ್ನ ಎಲ್ಲಾ ರೀತಿಯಿಂದ ಸನ್ನದ್ಧಗೊಳಿಸ್ಕೊಂಡು ಕನಿಷ್ಠ 85% ದೊಂದಿಗೆ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಕ್ರೈಸ್ಗೆ ಈ ವರ್ಷ ಒಂದು ಹೊಸ ಸಾಧನೆಯನ್ನ ಮಾಡಬೇಕು ಅನ್ನುವಂತ ಆಸೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನಾನು ಹೆಚ್ಚಿನ ವೇಳೆಯನ್ನ ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ. ನೇರವಾಗಿ ನಮ್ಮ ಒಂದು ಗಣಿತದ ಯೋಜನೆ ಪ್ರಕಾರ ನಾನು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯ ಸಂಪನ್ಮೂಲ ಉಪನ್ಯಾಸಕರಾಗಿರುವಂತ ಪುರುಷೋತ್ತಮ್ ಸರ್ ಅವರು ಈ ದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದಿಷ್ಟು ವಿಷಯಗಳನ್ನ ವಿದ್ಯಾರ್ಥಿಗಳಿಗೋಸ್ಕರ ಹಂಚ್ಲಿಕ್ಕಿತ್ತು. ಸರ್ ಅವರ ಒಂದು ತಾಂತ್ರಿಕ ಕಾರಣದಿಂದ ನಾನು ಮೊದಲಿಗೆ ಇಲ್ಲಿ ಸೆಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್ ಅವರು ಪಾರ್ಟ್ ಡಿ ಮತ್ತೆ 4 ಮಾರ್ಕ್ ಕ್ವಶನ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿದ್ರು.
ಸೊ ಇಲ್ಲಿ ನನಗಿರ್ತಕ್ಕಂತ ಒಂದು ನನಗೆ ಕೊಟ್ಟಿರುವಂತದ್ದು 6 ಮಾರ್ಕ್ LPP ಕ್ವಶನ್ಸ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ 3 ಮಾರ್ಕ್ ಕ್ವಶನ್ಸ್. ಸಾಧ್ಯ ಆದ್ರೆ ಪಾರ್ಟ್ ಎ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಮೊದಲಿಗೆ ನಾನು 6 ಮಾರ್ಕಿನ LPP ಕ್ವಶನ್ಸ್ ಅನ್ನ ನೋಡೋಣ. ಇದು ಪಾರ್ಟ್ ಇ ಕ್ವಶನ್ಸ್ ಆಗುತ್ತೆ. ಇದು ಪಾರ್ಟ್ ಯಲ್ಲಿ ಕ್ವಶನ್ ನಂಬರ್ 46 ಅಲ್ಟರ್ನೇಟಿವ್ ಕ್ವಶನ್ ಆಗಿ ನಮಗೆ ಒಂದು ಡೆಫಿನಿಟ್ ಇಂಟಿಗ್ರಲ್ ಪ್ರಾಪರ್ಟೀಸ್ ಮೇಲೆ ಒಂದು ಡೆಫಿನಿಟ್ ಇಂಟಿಗ್ರಲ್ ಪ್ರಾಪರ್ಟಿಯನ್ನ ಪ್ರೂವ್ ಮಾಡೋದು ಮತ್ತೆ ಅದೇ ಪ್ರಾಪರ್ಟಿ ಮೇಲೆ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡುವಂತದ್ದಿದೆ. ಸೊ ಇಲ್ಲಿ 6 ಮಾರ್ಕ್ ಕ್ವಶನ್ಸ್ LPP ಗ್ರಾಫ್ ಕ್ವಶನ್ ಆಗಿದೆ. ಇದು ಎಲ್ಲಾ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಈಸಿ ಆಗಿರೋದ್ರಿಂದ ಈ ಕ್ವಶನ್ಸ್ ಅನ್ನ ಆಲ್ಮೋಸ್ಟ್ ಆಲ್ 99% ಎಲ್ಲಾ ವಿದ್ಯಾರ್ಥಿಗಳು ಈ ಕ್ವಶನ್ಸ್ ಅನ್ನ ಇಲ್ಲಿ LPP ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಬಹಳಷ್ಟು ಇಷ್ಟಪಟ್ಟು ಸಾಲ್ವ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಮೊದ್ಲಿಗೆ ಒಂದು ಕ್ವಶನ್ ನೋಡೋಣ. Z equal to 5x plus 3y, maximize Z equal to 5x plus 3y, subject to the constraints 3x plus 5y is less than or equal to 15, 5x plus 2y is less than or equal to 10, x greater than or equal to 0, y greater than or equal to 0. ಸೊ ಮ್ಯಾಕ್ಸಿಮೈಸ್ ಅಂತ ಇದೆ. ಇಲ್ಲಿ Z equal to 5x plus 3y ಅನ್ನುವಂಥದ್ದು ಅಬ್ಜೆಕ್ಟಿವ್ ಫಂಕ್ಷನ್ಸ್, ಉಳಿದಿರುವಂತದ್ದು ಕನ್ಸ್ಟೆಂಟ್ಸ್ ಆಗಿದೆ. ಇಲ್ಲಿ ಈ 3x ಇವೆಲ್ಲ ಕನ್ಸ್ಟೆಂಟ್ಸ್ ಆಗಿದೆ. ಇಲ್ಲಿ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇವು ನಾನ್ ನೆಗೆಟಿವ್ ಲೀನಿಯರ್ ಕನ್ಸ್ಟೆಂಟ್ಸ್ ಅಂತ ಕರಿತೀವಿ. ಇವೆರಡು x ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಮತ್ತೆ y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ನಮ್ ಗ್ರಾಫ್ ಅನ್ನ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಅಂದ್ರೆ ಕಾರ್ಟಿಷಿಯನ್ ಪ್ಲೇನ್ ಅಲ್ಲಿ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಗ್ರಾಫ್ ಅನ್ನ ಸೆಟ್ ಮಾಡುತ್ತೆ. ಸೊ ಹಾಗಾಗಿ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಮತ್ತೆ y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇವುಗಳ ಬಗ್ಗೆ ನಾವು ಹೆಚ್ಚಿನ ಒಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗ್ ಬೇಕಾಗಿರುವಂತದ್ದು ಇವೆರಡನ್ನ ಹೊರತುಪಡಿಸಿ ನಾನ್ ನೆಗೆಟಿವ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನ ಹೊರತುಪಡಿಸಿ ನಮಗೆ ಇಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಇದೆ. ಒಂದು 3x plus 5y ಲೆಸ್ ದೆನ್ ಆರ್ ಈಕ್ವಲ್ ಟು 15, ಇನ್ನೊಂದು 5x plus 2y ಲೆಸ್ ದೆನ್ ಆರ್ ಈಕ್ವಲ್ ಟು 10. ಅಂದ್ರೆ ಇವೆರಡು ಇನ್ಇಕ್ವಾಲಿಟಿಗೆ ಎರಡು ಲೈನ್ಸ್ ನಮ್ ಗ್ರಾಫ್ ಅಲ್ಲಿ ಬರಬೇಕು ಅನ್ನುವಂಥದ್ದು ಮೊದಲಿಗೆ ನಾವು ಅರ್ಥೈಸ್ಕೋಬೇಕು. ಅಂದ್ರೆ ನಾನ್ ನೆಗೆಟಿವ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನ ಹೊರತುಪಡಿಸಿ ಇರುವಂತ ಲೀನಿಯರ್ ಇನ್ಇಕ್ವಾಲಿಟೀಸ್ ಎಷ್ಟದ ನೋಡ್ಕೊಂಡ್ಬಿಟ್ಟು ಅಷ್ಟು ಲೈನ್ಸ್ ನಮ್ ಗ್ರಾಫ್ ಅಲ್ಲಿ ಇರಬೇಕು. ಅಷ್ಟು ಲೈನ್ಸ್ ಅನ್ನ ಆ ಇನ್ಇಕ್ವಾಲಿಟಿ ಸಂಬಂಧಪಟ್ಟಂತ ಒಂದು ನಾವು ಸೊಲ್ಯೂಷನ್ ರೀಸನ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಕಾಮನ್ ರೀಸನ್ ಫೈಂಡ್ ಔಟ್ ಮಾಡಿ ಆ ಕಾಮನ್ ರೀಸನ್ ಬೌಂಡ್ರಿ ಆಗಿರ್ತಕ್ಕಂಥ ಕಾರ್ನರ್ ಪಾಯಿಂಟ್ಸ್ ಮೇಲೆ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಂಡು ಅದರಲ್ಲಿ ಮ್ಯಾಕ್ಸಿಮೈಸ್ ಮತ್ತೆ ಮಿನಿಮೈಸ್ ವ್ಯಾಲ್ಯೂವನ್ನ ಜಡ್ ಮ್ಯಾಕ್ಸಿಮೈಸ್ ವ್ಯಾಲ್ಯೂ ಮತ್ತು ಜಡ್ ಮಿನಿಮಮ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡುವಂತದ್ದು. ಈ ಒಂದು LPP ಪ್ರಾಬ್ಲಮ್ ನಮ್ಮ ರಿಯಲ್ ಲೈಫ್ ಅಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ ಅನ್ನ ಒಳಗೊಂಡಿದೆ. ಸೊ ಇಲ್ಲಿ ನಾವು ಬೋರ್ಡ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ಎಕ್ಸಾಮಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಮಾತ್ರ ನಾವು ಇಲ್ಲಿ ಆ ಮೆಥಡ್ ಸಾಲ್ವ್ ಮಾಡುವಂತ ಮೆಥಡ್ ಅನ್ನ ನಾವು ನೋಡ್ಕೊಂತ ಹೋಗೋಣ. ಇಲ್ಲಿ ಮೊದಲಿಗೆ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕ್ವಶನ್ ನಂಬರ್ 46 LPP ಮೇಲೆ ಇರುವಂತ ಕ್ವಶನ್ಸ್ ಅನ್ನ ನಿಮ್ಮ ಒಂದು ಆನ್ಸರ್ ಸೀಟ್ ಅಲ್ಲಿ ಬರೀರಿ. ಗ್ರಾಫ್ ಹಿಂದ್ಗಡೆ ಬರಿಬೇಡಿ, ಆನ್ಸರ್ ಸೀಟ್ ಅಲ್ಲೇ ಬರೀರಿ. ಅದು ಯಾವುದೇ ಪುಟ ಆಗಿರ್ಲಿ, ಆನ್ಸರ್ ಬುಕ್ಲೆಟ್ ಒಳಗಡೆ ಇರ್ತಕ್ಕಂಥ ಒಂದು ಪೇಜ್ ಅಲ್ಲಿ ಕ್ವಶನ್ ನಂಬರ್ 46 ಯಾರು ಗ್ರಾಫ್ ಬರೀತಿದ್ದೀರಿ ಕ್ವಶನ್ ನಂಬರ್ 46 ಅಂತ ಹಾಕಿ ಆನ್ಸರ್ ಸೀಟ್ ಅಲ್ಲೇ ಬರೀರಿ. ಗ್ರಾಫ್ ಹಿಂದ್ಗಡೆ ಬರೀಲಿಕ್ಕೆ ಹೋಗ್ಬೇಡಿ. ಸೊ ಅದೇನ್ ಕೊಟ್ಟಿದ್ದಾರೆ ಅದೆಲ್ಲ ಗಿವನ್ ಅಂತ ಅಂದ್ಬಿಟ್ಟು ನಾವ್ ಏನ್ ಮಾಡ್ಬೇಕಾಗಿದೆ ಆಬ್ಜೆಕ್ಟಿವ್ ಫಂಕ್ಷನ್ ಮತ್ತೆ ಕನ್ಸ್ಟೆಂಟ್ಸ್ ಗಳನ್ನ ನೀಟಾಗಿ ಬರ್ಕೋರಿ. ಆ ಪ್ರತಿಯೊಂದು ಕನ್ಸ್ಟೆಂಟ್ಸ್ ಗಳಿಗೆ ನೀವು ಇಕ್ವೇಶನ್ಸ್ ಅನ್ನ ಕೊಡಿ. ಸೊ ನಂತರ ಇಲ್ಲಿ ನಾನ್ ನೆಗೆಟಿವ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಏನಿದೆ ಇವುಗಳನ್ನ ಹೊರತುಪಡಿಸಿ ಅಂದ್ರೆ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇವೆರಡನ್ನ ಹೊರತುಪಡಿಸಿ ಅಂದ್ರೆ ಇವೆರಡು ಸೇರಿ ನಮ್ ಸೊಲ್ಯೂಷನ್ ಸೆಟ್ ಇದರಲ್ಲಿ ಒಂದು x ಆಕ್ಸಿಸ್ ಇದೆ ಒಂದು ಲೈನ್, ಇನ್ನೊಂದು y ಆಕ್ಸಿಸ್ ಇದೆ. ಸೊ ಇವೆರಡನ್ನ ಹೊರತುಪಡಿಸಿ ಉಳಿದಿರುವಂತ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನ ನಾವು ಮೊದಲಿಗೆ ಇಕ್ವೇಶನ್ಸ್ ರೂಪದಲ್ಲಿ ಕನ್ಸಿಡರ್ ಮಾಡ್ಕೋರಿ. ಕನ್ಸಿಡರ್ 3x plus 5y equal to 15. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇದ್ರದ್ದು ಒಂದು ಲೈನ್ ಅನ್ನ ಡ್ರಾ ಮಾಡ್ಬೇಕು ಅಂತಂದ್ರ ನಾವು ಇಂಟರ್ಸೆಪ್ಟ್ ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಲೈನ್ ಅನ್ನ ಡ್ರಾ ಮಾಡ್ಲಿಕ್ಕೂ ಆಗತ್ತೆ. ಸೊ ಇಲ್ಲಿ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಏನು ಅಂತಂದ್ರ ಇದು ಈ ತರ ಒಂದು ಬಾಕ್ಸ್ ಹಾಕೋರಿ. ಅದರಲ್ಲಿ ಫಸ್ಟ್ ರೋ x ಆಗಿರ್ಲಿ, ಸೆಕೆಂಡ್ ರೋ
ವೈ ಆಗಿರ್ಲಿ, ಥರ್ಡ್ ರೋ ಪೇರ್ ಎಕ್ಸ್ ಕಾಮ ವೈ ಆಗಿರ್ಲಿ. ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಈ ಒಂದು ಇಕ್ವೇಶನ್ ಅಲ್ಲಿ ಎಕ್ಸ್ ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡ್ಕೊಂಡು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಫಾರ್ ಎಕ್ಸಾಂಪಲ್ 3 into 0 is 0. ಸೊ 5y equal to 15 ಆಗುತ್ತೆ. y ವ್ಯಾಲ್ಯೂ 3 ಬರುತ್ತೆ. ಅಂದ್ರೆ ಸೊ ಒನ್ ಆಫ್ ದ ಪಾಯಿಂಟ್ ಇನ್ ಆನ್ ವಿಚ್ ದ ಲೈನ್ ಈಸ್ ಪಾಸಿಂಗ್. ಸೊ 0,3 ಆಯ್ತು. ಇನ್ನೊಂದು ಪಾಯಿಂಟ್ ಬೇಕಾಗಿತ್ತು ಅಂತಂದ್ರೆ ನಾವು y ಅನ್ನ 0 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅವಾಗ 5 into 0 is 0 ಆಯ್ತು. 3x equal to 15 ಆಯ್ತು. ಅವಾಗ x ವ್ಯಾಲ್ಯೂ ನಮಗೆ 5 ಸಿಗುತ್ತೆ. ಅಂದ್ರೆ 5,0 ಅಂದ್ರೆ ಡ್ರಾ ದ ಲೈನ್ ಇನ್ ಎ ಗ್ರಾಫ್ passing through the point 0,3 and 5,0 respectively. These points on y and x axis or x and y axis ಮೇಲೆ ಇವೆರಡು ಪಾಯಿಂಟ್ ಸಿಗ್ತವೆ. ಆ ಸ್ಕೇಲ್ ಅನ್ನ ಇಟ್ಕೊಂಡು ಕರೆಕ್ಟ್ ಆಗಿ ನೀವು ಲೈನ್ ಅನ್ನ ಡ್ರಾ ಮಾಡಬೇಕು. ಒಂದ್ ವೇಳೆ ಇನ್ನೂ ಅಕ್ಯುರೇಟ್ ಲೈನ್ ಅನ್ನ ಡ್ರಾ ಮಾಡಬೇಕು ಅಂತಂದ್ರ ನೀವು ಇಲ್ಲಿ ಎಕ್ಸ್ ಮತ್ತೆ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು ಮುಖಾಂತರ 15 ಬರೋ ಹಾಗೆ, ಸೊ ದಟ್ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಇಲ್ಲಿ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದ್ರ ವ್ಯಾಲ್ಯೂ 15 ಬರಬೇಕು. ಸೊ ಆ ರೀತಿ ನೀವು ಇಲ್ಲಿ ಪಾಯಿಂಟ್ಸ್ ಅನ್ನ ಎಕ್ಸ್ ಮತ್ತೆ y ಪಾಯಿಂಟ್ಸ್ ಅನ್ನ ಇನ್ನೊಂದು ಪಾಯಿಂಟ್ಸ್ ಅನ್ನ ತಗೊಂಡ್ಕೊಂಡ್ಬಿಟ್ಟು ಆ ಲೈನ್ 3 ಪಾಯಿಂಟ್ ಮುಖಾಂತರ ಹಾದು ಹೋಗುವಂತದ್ದನ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ಅದು ಬೇಡ ನಮಗೆ. ಎರಡೇ ಪಾಯಿಂಟ್ ಈ ತರ RHS ಅಲ್ಲಿ ಕಾನ್ಸ್ಟಂಟ್ ಇದ್ದಾಗ ನಾವು 2 ಪಾಯಿಂಟ್ ಅನ್ನ ಒಂದು ಎಕ್ಸ್ ಆಕ್ಸಿಸ್ ಮೇಲೆ ಇನ್ನೊಂದು y ಆಕ್ಸಿಸ್ ಮೇಲೆ ಪಾಯಿಂಟ್ ಅನ್ನು ಗುರುತಿಸ್ಕೊಂಡು ನಾವು ಲೈನ್ ಅನ್ನ ಡ್ರಾ ಮಾಡ್ಬೇಕು. ಯಾವ ಲೈನ್? 3x + 5y = 15. ಮತ್ತೆ ಇದು ಯಾವ್ದ್ರದ್ದು ಇನ್ಇಕ್ವಾಲಿಟಿ ಅಂತಂದ್ರೆ ಇಲ್ಲಿ ಸೆಕೆಂಡ್ ಇದೆ ಅಲ್ಲ, ಈ ಸೆಕೆಂಡ್ ಇನ್ಇಕ್ವಾಲಿಟಿ ಆಗಿದೆ. ಇನ್ಇಕ್ವಾಲಿಟಿ ಇಕ್ವೇಶನ್ ಆಯ್ತು, ಲೈನ್ ಸಿಕ್ತು. ಇದ್ರದ್ದು ಈ ಒಂದು ಇದೇನಿದು ಇಕ್ವೇಶನ್ 2 ಇದೆಯಲ್ಲ, ಇನ್ಇಕ್ವಾಲಿಟಿ 2 ಅಂತ ಏನ್ ಮಾರ್ಕ್ ಮಾಡಿದಿವಲ್ಲ ಇಲ್ಲಿ, ಇದ್ರದ್ದು ನಮ್ಗೆ ಸೊಲ್ಯೂಷನ್ ರೀಸನ್ ಬೇಕಾಗಿತ್ತು ಅಂತಂದ್ರ ವಿ ಕ್ಯಾನ್ ಕನ್ಸಿಡರ್ ಇದೇನ್ ಮಾಡುತ್ತೆ, ಲೈನ್ ಅನ್ನ 2 ಭಾಗ, ಇದು ಸಪೋಸ್ ಓಕೆ ಇಲ್ಲಿ ಆಗ್ತಾ ಇದೆ ನೋಡಿ, ಒಂದು 0,3 ಇದನ್ನ ನಾವು 0,3 ಅಂತ ತೆಗೆದುಕೊಳ್ಳಿ, 0,3 ಇನ್ನೊಂದು ಓಕೆ 5,0 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ದಿಸ್ ಈಸ್ 5,0 ಓಕೆ. ಸೊ ಇಲ್ಲಿ ಅಪ್ಪರ್ ಹಾಫ್ ಪ್ಲೇನ್ ಒಂದಿದೆ, ಇನ್ನೊಂದು ಲೋವರ್ ಹಾಫ್ ಪ್ಲೇನ್ ಇದೆ. ನಮಗೆ ಇದ್ರದ್ದು ಇಕ್ವೇಶನ್ 2ದ್ದು ನಮಗೆ ಸೊಲ್ಯೂಷನ್ ರೀಸನ್ ಬೇಕು ಅಂತಂದ್ರ ಯಾವ್ದಾದ್ರು ಒಂದು ಹಾಫ್ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ಇನ್ಇಕ್ವಾಲಿಟಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇನ್ಇಕ್ವಾಲಿಟಿ ಟ್ರೂ ಆದಾಗ ಆ ಸೊಲ್ಯೂಷನ್ ರೀಸನ್ ಆ ಪಾಯಿಂಟ್ ಇರುವಂತ ಪ್ರದೇಶ ಆಗಿರುತ್ತೆ. ಸೊ ಇದಕ್ಕೆ ನಾವು ಬೆಟರ್ ಒಂದು ಶಾರ್ಟ್ ಕಟ್ ಮೆಥಡ್ ಅನ್ನ ನೋಡೋದಾಯ್ತು ಅಂತಂದ್ರ ಇಲ್ಲಿ 3x + 5y ≤ 15 ಇದೆ. ಅಂದ್ರೆ ನಮಗೆ ಇಲ್ಲಿ RHS ನಮಗೆ ಒಂದು ಕಾನ್ಸ್ಟಂಟ್ ನಂಬರ್ ಆಗಿತ್ತು ಅಂತಂದ್ರ ಅದು <= ಇದ್ರೆ ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ಒರಿಜಿನ್ ಆಗಿರುತ್ತೆ. ಅಂದ್ರೆ ನಾವ್ ಇಲ್ಲಿ ಒರಿಜಿನ್ ಪಾಯಿಂಟ್ ಅನ್ನು ಕೂಡ ನೋಡಬಹುದು. ಸೊ ಇಲ್ಲೇನು ಬಾಟಮ್ ಅಪ್ ಲೋವರ್ ಹಾಫ್ ಪ್ಲೇನ್ ಇದೆ, ಇದರಲ್ಲಿ ಒರಿಜಿನ್ ಪಾಯಿಂಟ್ ಬರುತ್ತೆ, x0 y0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ 0 + 0 is <= 15 ವಿಚ್ ಇಸ್ ಟ್ರೂ ಆಗುತ್ತೆ. ಸೊ ಹಾಗಾಗಿ ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ಒರಿಜಿನ್ ಆಗುತ್ತೆ. ಅಂದ್ರೆ ಇನ್ಇಕ್ವಾಲಿಟಿ 2ದ್ದು ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ಒರಿಜಿನ್. ಒಂದ್ ವೇಳೆ ಇದು <= ಇರದೆ greater ಇದ್ದಾಗ ಸೊಲ್ಯೂಷನ್ ರೀಸನ್ ಡಸ್ ನಾಟ್ ಕಂಟೈನ್ ದ ಒರಿಜಿನ್, ಮೀನ್ಸ್ ದ ಸೊಲ್ಯೂಷನ್ ರೀಸನ್ ಅವೇ ಫ್ರಮ್ ದ ಒರಿಜಿನ್ ಆಗುತ್ತೆ. ಇದು <= ಇದ್ದಾಗ ಹೊರಗಡೆ, ಅಂದ್ರೆ RHS ಅಲ್ಲಿ ಒಂದು ಕಾನ್ಸ್ಟಂಟ್ ನಂಬರ್ ಇತ್ತು ಅಂತಂದ್ರೆ ದ ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ಒರಿಜಿನ್ ಅಂತ ತಗೋಬೇಕು. <= ಇದ್ದಾಗ ಸೊಲ್ಯೂಷನ್ ರೀಸನ್ ಅವೇ ಫ್ರಮ್ ದ ಒರಿಜಿನ್, ಅಂದ್ರೆ ಆ ಲೈನ್ ಅಪ್ಪರ್ ಹಾಫ್ ಪ್ಲೇನ್ ರೀಸನ್ ಅದರದ್ದು ಸೊಲ್ಯೂಷನ್ ರೀಸನ್ ಆಗಿರುತ್ತೆ. ಇದು ಬೇಸಿಕ್ ಆಗಿರ್ತಕ್ಕಂಥ ನಮಗೆ ಟೆಕ್ನಿಕ್ ಓಕೆ. ಸೊ ಇಲ್ಲಿ ಇದು ಒಂದೇ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತ ಲೈನ್, ಆ ಲೈನ್ ಹಾದು ಹೋಗುವಂತ ಪಾಯಿಂಟ್ ಬಾಕ್ಸ್ ಮುಖಾಂತರ ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿ ಮೂರನೇ ಇನ್ಇಕ್ವಾಲಿಟಿ ಏನಿದೆ ಇಲ್ಲಿ, ಮೂರನೇ ಇನ್ಇಕ್ವಾಲಿಟಿ 5x + 2y <= 10 ಇದೆ. ಸೊ ಇದು 5x + 2y = 10 ಅಂತ ಇಕ್ವೇಶನ್ ಕನ್ಸಿಡರ್ ಮಾಡಿ ಅಗೇನ್ ಒಂದು ಬಾಕ್ಸ್ ಹಾಕೊಂಡು ಅದರಲ್ಲಿ 3 ರೋಸ್ ತಗೋಬೇಕು. ಒಂದು x ರೋ, y ರೋ, ಇನ್ನೊಂದು ಪೇರ್ x, y ಅನ್ನುವಂಥದ್ದು. x0 ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ ಮೇಲಿನ ಇಕ್ವೇಶನ್ ಅಲ್ಲಿ, 2y = 10 ಆಯ್ತು, y ವ್ಯಾಲ್ಯೂ 5 ಸಿಗುತ್ತೆ. ಸೊ ಪೇರ್ ಬರೀರಿ 0,5 ಅನ್ನುವಂಥದ್ದು. ಸೊ ಇಟ್ ಈಸ್ ದಿ ಪಾಯಿಂಟ್ ಆನ್ y ಆಕ್ಸಿಸ್ ಆಯ್ತು. ಅದೇ ರೀತಿ y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ, ಸೊ 2y × 0 is 0, 5x = 10 ಆಗುತ್ತೆ. ಸೊ x = 10/5, ಸೊ ದಟ್ ಈಸ್ 2 ಆಗುತ್ತೆ x ವ್ಯಾಲ್ಯೂ. ಸೊ ನಾವು ಬೈ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಅಥವಾ ಬೈ ಮೆಥಡ್ ಆಫ್ ಅಬ್ಸರ್ವೇಷನ್ಸ್ ಇದ್ರೇನೆ ನಾವು ಇದನ್ನ ಮಾಡ್ಕೋಬೇಕು. ನೀವು ಇಲ್ಲಿವರೆಗೂ PU ಸೆಕೆಂಡ್ ಇಯರ್ ಓದ್ತಿರಿ ಅಂತಂದ್ರ ಈಸಿಯಾಗಿ ಮಾಡ್ತೀರಿ.
again draw a line passing through the point 0,5 and 2,0. So ಇವೆರಡು with respect these 2 points x and y axis ಇಲ್ಲಿ ಕೂಡ ನೀವು ಲೈನ್ ಅನ್ನ ಡ್ರಾ ಮಾಡ್ಕೊಂಡು ಅದರ ಸೊಲ್ಯೂಷನ್ ರೀಸನ್ ಅನ್ನ ಫೈಂಡ್ ಔಟ್ ಮಾಡುವಂತದ್ದು. ಸೊ ಈಗ ನಾವು 1 by 1 ಅದನ್ನೇ ಮಾಡ್ತಾ ಮುಂದೆ ಹೋಗೋಣ ಈಗ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, the point is passing through the first line ಇದು 3x plus 5y is equal to 15. So this line is passing through the point 0,3 and 5,0. So the line is ಇವೆರಡು ಪಾಯಿಂಟ್ ಮುಖಾಂತರ ಹಾದು ಹೋಗುವಂಗ ಸ್ಕೇಲ್ ಕರೆಕ್ಟ್ ಆಗಿ ಇಟ್ಕೊಂಡು ಲೈನ್ ಹಾಕಿ ಅದ್ರ ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ಒರಿಜಿನ್ ಆಗಿದೆ. ಓಕೆ, ಇನ್ನೊಂದು ಲೈನ್, that line is passing through point 0,5 and 2,0. So this line is 5x plus 2y equal to 10. ಸೊ ದಿಸ್ ಇದಕ್ಕೆ ಸಂಬಂಧಪಟ್ಟಂತ ಇನ್ಇಕ್ವಾಲಿಟಿಯ ಒಂದು ಸೊಲ್ಯೂಷನ್ ರೀಸನ್ ಏನಿದೆ ಅಂದ್ರೆ ಥರ್ಡ್ ಇನ್ಇಕ್ವಾಲಿಟಿಯ ಸೊಲ್ಯೂಷನ್ ರೀಸನ್ ಏನಿದೆ ದಟ್ ಈಸ್ ಆಲ್ಸೋ ಟುವರ್ಡ್ಸ್ ಒರಿಜಿನ್ ಆಗಿದೆ. ಸೊ ನಾನು ಈ ಹಿಂದೆ ಹೇಳಿದಂತೆ ಅವು ನಾನ್ ನೆಗೆಟಿವ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅವೆರಡೂ ಸೇರಿ ನಮ್ದು ಗ್ರಾಫ್ ಅನ್ನ ಎಲ್ಲಿ ಸೆಟ್ ಮಾಡಿದೆ ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲೇ ಸೆಟ್ ಮಾಡಿದೆ. ಅಂದ್ರೆ ಎಕ್ಸ್ ಆಕ್ಸಿಸ್ ಬೌಂಡ್ರಿ ಆಗಿದೆ ಅಂಡ್ ಅನದರ್ ಬೌಂಡ್ರಿ ಇಸ್ ವೈ ಆಕ್ಸಿಸ್ ಇರುತ್ತೆ ಇಲ್ಲಿ. ಅಂದ್ರೆ ಇಲ್ಲಿ ಈ ಒಂದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರುವಂತ ರೀಸನ್ಸ್ ಅನ್ನ ನಾವು ನೋಡ್ಕೋಬೇಕು. ಸೊ ರೀಸನ್ಸ್ ಯಾವ್ದು ಅಂತಂದ್ರೆ ಇಷ್ಟು ರೀಸನ್ ಇದೆ. ಒಂದು ಗ್ರೀನ್ ರೀಸನ್ ಇದೆ, ಒಂದು ಆರೆಂಜ್ ರೀಸನ್ ಇದೆ, ಒಂದು ಪಿಂಕ್ ರೀಸನ್ ಇದೆ, ಇನ್ನೊಂದು ಲೈಟ್ ಬ್ಲೂ ಕಲರ್ ರೀಸನ್ ಇದೆ. 4 ರೀಸನ್ ಇದೆ. ಈ 4 ರೀಸನ್ ಅಲ್ಲಿ ಇವೆರಡು ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತ ರೀಸನ್ ಯಾವುದು ಅಂತಂದ್ರೆ ಕಾಮನ್ ರೀಸನ್, ಕಾಮನ್ ಸೊಲ್ಯೂಷನ್ ರೀಸನ್ ಯಾವುದು ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಈ ಆರೆಂಜ್ ನೋಡೋದಾಯ್ತು ಅಂತಂದ್ರೆ ಆರೆಂಜ್ ಯಾವುದಕ್ಕೂ ಸೊಲ್ಯೂಷನ್ ರೀಸನ್ ಆಗುದಿಲ್ಲ. ಇನ್ನ ಹಾಗಾಗಿ ಈ ಆರೆಂಜ್ ಕಲರ್ ನಮಗೆ ಸೊಲ್ಯೂಷನ್ ಕಾಮನ್ ರೀಸನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಪಿಂಕ್ ಕಲರ್ ತಗೊಳ್ಳೋದಾತಂದ್ರೆ ಪಿಂಕ್ ಇಟ್ ಇಸ್ ದಿ ಸೊಲ್ಯೂಷನ್ ರೀಸನ್ ಫಾರ್ ಥರ್ಡ್ ಇನ್ಇಕ್ವಾಲಿಟಿ, ನಾಟ್ ಫಾರ್ ಸೆಕೆಂಡ್ ಇನ್ಇಕ್ವಾಲಿಟಿ. ನಾವು ಹಿಂದೆ ಹೇಳಿದಂತೆ 1, 2, 3 ಏನ್ ನಾವು ಮಾರ್ಕ್ ಮಾಡಿದ್ವಿ ಅದರಂತೆ ನಾವು ನೋಡಿದ್ರೆ ಇದು ಎರಡನೇ ಇನ್ಇಕ್ವಾಲಿಟಿ ಇದು. ಅಂದ್ರೆ 2x plus 5y equal to ಅಂತ ಏನಿದೆ ಅಲ್ಲ, ಆ ಒಂದು ಈಕ್ವಲ್ ಟು 10 ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಏನಿದೆ ಆ ಒಂದು ಇನ್ಇಕ್ವಾಲಿಟಿಯ ಸೊಲ್ಯೂಷನ್ ರೀಸನ್ ಆಗಿರುತ್ತೆ. ಸೊ ಹಾಗಾಗಿ ಈ ಪಿಂಕ್ ಸೊಲ್ಯೂಷನ್ ರೀಸನ್ ಇಟ್ ಈಸ್ ನಾಟ್ ದ ಸೊಲ್ಯೂಷನ್ ರೀಸನ್ ಫಾರ್ 3x plus 5y is less than or equal to 15. ಹಾಗಾಗಿ ಪಿಂಕ್ ರೀಸನ್ ಕೂಡ ಕಾಮನ್ ಸೊಲ್ಯೂಷನ್ ರೀಸನ್ ಆಗುದಿಲ್ಲ. ಇದನ್ನು ಕೂಡ ನೀವು ಬಿಡಬೇಕಾಗತ್ತೆ. ಇನ್ನ ಲೈಟ್ ಬ್ಲೂ ಕಲರ್ ಏನಿದೆ, ಸ್ಕೈ ಬ್ಲೂ ಕಲರ್ ಏನಿದೆ ಇಲ್ಲಿ, ಸೊ ಇದು ಅದೇ ಸೊಲ್ಯೂಷನ್ ರೀಸನ್ ಫಾರ್ 3x plus 5y is less than or equal to 15 ಗೆ ಸೊಲ್ಯೂಷನ್ ರೀಸನ್ ಆಗತ್ತೆ ಹೊರತು ಎರಡನೇ ಲೈನಿಗೆ ಸೊಲ್ಯೂಷನ್ ರೀಸನ್ ಆಗೋದಿಲ್ಲ. ಅಂದ್ರೆ 5x plus 2y is less than or equal to 10 ಇನ್ಇಕ್ವಾಲಿಟಿಗೆ ಇದು ಸೊಲ್ಯೂಷನ್ ರೀಸನ್ ಆಗೋದಿಲ್ಲ. ಹಾಗಾಗಿ ಈ 3 ಪ್ರದೇಶಗಳು ರಾಂಗ್ ಆಗತ್ತೆ. ಇನ್ನು ಕಾಮನ್ ಆಗಿರುವಂತ ಸೊಲ್ಯೂಷನ್ ರೀಸನ್ ಇಲ್ಲಿ ಏನ್ ಗ್ರೀನ್ ಇಂಕಿಲೆ ನಾವು ಸೇಡ್ ಮಾಡಿದೀವಿ ಇದು ಕಾಮನ್ ಸೊಲ್ಯೂಷನ್ ರೀಸನ್ ಆಗತ್ತೆ. ಸೊ ಈ ಕಾಮನ್ ಸೊಲ್ಯೂಷನ್ ರೀಸನ್ ಅನ್ನ ನಾವು ಪೆನ್ಸಿಲ್ ಇಲ್ಲೇ ನೀಟ್ ಆಗಿ ಸೇಡ್ ಮಾಡಬೇಕು. ಸೇಡ್ ಮಾಡುವಂತ ಸಂದರ್ಭದಲ್ಲಿ ನಮ್ ಪೆನ್ಸಿಲ್ ಸರಿಯಾಗಿರ್ಬೇಕು, ನೀಟ್ ಆಗಿ ಸೇಡ್ ಮಾಡಿ ಇದಕ್ಕೆ ನಾವು ಫೀಸಿಬಲ್ ರೀಸನ್ ಅಂತ ಬರ್ದು ಆ ನಂತರ ಕಾರ್ನರ್ ಪಾಯಿಂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಮೊದಲನೇ ಕಾರ್ನರ್ ಪಾಯಿಂಟ್ ಒರಿಜಿನ್ ಆಗಿದೆ ಇದ್ರದ್ದು. ಅಂದ್ರೆ ಕಾರ್ನರ್ ಪಾಯಿಂಟ್ ಅಂತಂದ್ರ ನಾವು ಏನ್ ಕಾಮನ್ ರೀಸನ್ ಫೈಂಡ್ ಔಟ್ ಮಾಡೀವಿ ಆ ಕಾಮನ್ ರೀಸನ್ ಗೆ ಬೌಂಡ್ರಿ ಆಗಿರ್ತಕ್ಕಂತ ಲೈನ್ಸ್ ಇಂಟರ್ಸೆಕ್ಷನ್ ಆಗುವಂತ ಪಾಯಿಂಟ್ಸ್, ಆ ಒಂದು ಪಾಯಿಂಟ್ ಸೊಲ್ಯೂಷನ್ ರೀಸನ್ ಗೆ ಹೊಂದ್ಕೊಂಡಿರ್ಬೇಕು. ಅಂದ್ರೆ ಇಲ್ಲಿ ಒರಿಜಿನ್ ಕೂಡ ಒಂದು ಕಾರ್ನರ್ ಪಾಯಿಂಟ್ ಆಗಿದೆ. ನಂತರ ದ ಪಾಯಿಂಟ್ ಎ ಅಂದ್ರೆ 2,0 ದಿಸ್ ಇಸ್ ಆಲ್ಸೋ ಕಾರ್ನರ್ ಪಾಯಿಂಟ್. ನಂತರ ಇಲ್ಲಿ ಬಿ ಅನ್ನುವಂತ ಒಂದು ಪಾಯಿಂಟ್ ಇದೆ, ಇದ್ರದ್ದು ನಾವು ಸೊಲ್ಯೂಷನ್ ರೀಸನ್ ಇದ್ರದ್ದು ಕಾರ್ನರ್ ಪಾಯಿಂಟ್ ಇದು ಕೋಆರ್ಡಿನೇಟ್ಸ್ ಪಾಯಿಂಟ್ ಬೇಕು ಅಂತಂದ್ರ ನಾವು ಆ ಗ್ರಾಫ್ ಅನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಆ ಗ್ರಾಫ್ ಅನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಅಲ್ಲಿ ಎಕ್ಸ್ ಲೈನ್ ಆ ಒಂದು ಇಂಟರ್ಸೆಕ್ಟ್ ಆಗುವಂತ ಪಾಯಿಂಟ್ ಮುಖಾಂತರ ಎಕ್ಸ್ ಆಕ್ಸಿಸ್ ಮೇಲೆ ಹಾದು ಹೋಗುವಂತ ಪ್ಯಾರಲಲ್ ಟು ವೈ ಆಕ್ಸಿಸ್ ಲೈನ್ ಯಾವ ಒಂದು ಪಾಯಿಂಟ್ ಗೆ ಹಾದು ಹೋಗಿದೆ ಅದನ್ನ ನಾವು ಗುರುತಿಸ್ಕೊಂಡು ಇಲ್ಲಿ ಎಕ್ಸ್ ಪಾಯಿಂಟ್ ಅನ್ನ ನಾವು ಬರಿಬೇಕು. 20/19 ಇದನ್ನ ನೀವು 1.1 ಅಂತ ಅಪ್ರಾಕ್ಸಿಮೇಟ್ ಆಗಿ ಬರ್ದ್ರು ನಡೆಯುತ್ತೆ. 1.1 ಸಮಥಿಂಗ್ ಅಪ್ರಾಕ್ಸಿಮೇಟ್ ಆಗಿ ನಾವು ಬರ್ಕೊಂಡ್ರು ನಡೆಯುತ್ತೆ. ನಂತರ ಇಲ್ಲಿ ಇನ್ನೊಂದು
ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗಿರುವಂತ ಲೈನ್ ಈ ಪಾಯಿಂಟ್ ಮುಖಾಂತರ ಹಾದು ಹೋಗುವಂತದ್ದು, ಅದು ವೈ ಆಕ್ಸಿಸ್ ಅಲ್ಲಿ ಯಾವ ಪಾಯಿಂಟ್ ಅನ್ನ ಹೊಂದಿದೆ ಅಂದ್ರೆ 2.2 ಸಮಥಿಂಗ್ ಬರುತ್ತೆ. ಅದು 2.2 45/19 ಅನ್ನ ನಾವು 2.2 ಅಂತ ನಾವು ಬರ್ಕೋಬಹುದು. ಆ ಮುಖಾಂತರ ನಾವು ಬಿ ದ ಕಾರ್ನರ್ ಪಾಯಿಂಟ್ 1.1 2.2 ಅಂತ ಬರ್ಕೋಬಹುದು. ಅಥವಾ ಇವೆರಡು ಇಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಪಾಯಿಂಟ್ ಸಿಗುತ್ತೆ. ಯಾವ್ಯಾವ ಇಕ್ವೇಶನ್? ಒಂದು 3x + 5y 5y = 15. ಇನ್ನೊಂದು 5x + 2y = 10. ಇವೆರಡು ಇಕ್ವೇಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದಾಗ ಇವೆರಡು ಇಕ್ವೇಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ x ಮತ್ತೆ y ವ್ಯಾಲ್ಯೂ ಸಿಗತ್ತೆ. ಇವೆರಡು ಇಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು ನಾವು. ಅಂದ್ರೆ ಎಕ್ಸ್ ಎಲಿಮಿನೇಟ್ ಮಾಡಿ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, y ಎಲಿಮಿನೇಟ್ ಮಾಡಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ x ವ್ಯಾಲ್ಯೂ 20/19 ಸಿಗುತ್ತೆ, 45/19 ಸಿಗುತ್ತೆ. ಸೊ ದಟ್ ಬಿ ಕಾರ್ನರ್ ಪಾಯಿಂಟ್ ಸಿಕ್ತು. ಆ ನಂತರ ನಾವು ಸಿ ಇಲ್ಲಿ ನನಗೆ ಟೈಮ್ ಇರದೇ ಇರೋದ್ರಿಂದ ಇದನ್ನ ನೀವು ಮಾಡಿರ್ತೀರಿ ಅಂತ ಅನ್ಕೊಂಡ್ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ದೀನಿ. ನಂತರ ಸಿ ಕಾರ್ನರ್ ಪಾಯಿಂಟ್ ಅನ್ನು ನೋಡ್ಕೋಬೇಕು. ಇಲ್ಲಿ ಸಿ ಕಾರ್ನರ್ ಪಾಯಿಂಟ್ ಅಂದ್ರೆ ಈ ಒಂದು ಫಿಸಿಬಲ್ ರೀಸನ್ ಗೆ 4 ಕಾರ್ನರ್ ಪಾಯಿಂಟ್ ಇದೆ. ಒಂದು ಓ, ಇನ್ನೊಂದು ಎ, ಇನ್ನೊಂದು ಬಿ, ಇನ್ನೊಂದು ಸಿ. ಈ ರೀತಿ ಕಾರ್ನರ್ ಪಾಯಿಂಟ್ ಅನ್ನ ನೀವು ಐಡೆಂಟಿಫೈ ಮಾಡ್ಬೇಕು. ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಇದೇನ್ ಸೇಡ್ ಮಾಡಿರ್ತೀರಲ್ಲ ಇದಕ್ಕೆ ಫೀಸಿಬಲ್ ರೀಸನ್ ಅಂತ ಬರಿಬೇಕು. ದಿಸ್ ಈಸ್ ಫೀಸಿಬಲ್ ರೀಸನ್ ಅಂತ ಬರಿಬೇಕು. ಫೀಸಿಬಲ್ ರೀಸನ್. ಸೊ ಬರ್ದ ನಂತರ ಮುಂದೆ ನಾವು ಒಂದೆರಡು ಲೈನ್ಸ್ ಅನ್ನ ಬರಿಬೇಕು. ಸೊ ಆ ಲೈನ್ಸ್ ಏನು ಅಂತ ಅನ್ನೋದನ್ನ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡೋಣ. ಓಕೆ, ಇಲ್ಲಿ ದ ಸೇಡೆಡ್ ರೀಸನ್ OABC is the feasible reason and it is bounded with the corner points. Corner points O 00, A 2,0 and B 20,19, 45/19 and C 0,3. ಈ ತರ ನಾವು ಬರೀ ಕಾರ್ನರ್ ಪಾಯಿಂಟ್ಸ್ ಬರೆದ್ರು ನಡೆಯುತ್ತೆ. ಅಥವಾ ದ ಸೇಡೆಡ್ ರೀಸನ್ OABC is the feasible reason and it is bounded with the corner point ಅಂತ ಈ ತರ ಕಡ್ಡಾಯವಾಗಿ ಬರೀಲೇಬೇಕು. ಜಸ್ಟ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಸನ್ ತಂದು ಇವು 4 ಪಾಯಿಂಟ್ ಬರೆದ್ರು ಓಕೆ. ಇಲ್ಲ ಈ ತರ ದ ಸೇಡೆಡ್ ರೀಸನ್ ಈಸ್ ಫಿಸಿಬಲ್ ರೀಸನ್ ಅಂಡ್ ಇಟ್ ಈಸ್ ಬೌಂಡೆಡ್ ವಿತ್ ದಿ ಕಾರ್ನರ್ ಪಾಯಿಂಟ್ಸ್ ಅಂತ ಈ ತರ ಬರೆದ್ರೆ ನಮಗೆ ಈ ಒಂದು 2 ಲೈನ್ಸ್ ಗೆ 1 ಮಾರ್ಕ್ ಅಲಾಟ್ಮೆಂಟ್ ಇರುತ್ತೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಇವೆರಡು ಲೈನ್ ಕಡ್ಡಾಯವಾಗಿ ಬರಿಬೇಕು. ಕಡ್ಡಾಯವಾಗಿ ಬರೆದ ನಂತರ ಒಂದು ಬಾಕ್ಸ್ ಹಾಕ್ಬೇಕು. ಇಲ್ಲಿ ಆ ಬಾಕ್ಸ್ ಅಲ್ಲಿ 2 ಕಾಲಮ್, ಒಂದು ಕಾಲಮ್ ಕಾರ್ನರ್ ಪಾಯಿಂಟ್, ಇನ್ನೊಂದು ಕಾಲಮ್ ಅಬ್ಜೆಕ್ಟಿವ್ ಫಂಕ್ಷನ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಜೆಡ್ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಪ್ರತಿಯೊಂದು ಕಾರ್ನರ್ ಪಾಯಿಂಟ್ ಅಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಇದೆ. 0,0 ಎಕ್ಸ್ ಇಸ್ 0, ವೈ ಇಸ್ 0. ಇದನ್ನ ನಾವು ಜೆಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. x0 y0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಜೆಡ್ ವ್ಯಾಲ್ಯೂ 0 ಆಯ್ತು. ಅದೇ ರೀತಿ ಈ ಎರಡನೇ ಕಾರ್ನರ್ ಪಾಯಿಂಟ್ a ಆಫ್ 2,0 ಇದೆ. ಇಲ್ಲಿ x ವ್ಯಾಲ್ಯೂ 2, y ವ್ಯಾಲ್ಯೂ 0. ಇದನ್ನ ನಾವು ಜೆಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ದಟ್ 5 × 2 is 10 plus 3 × 0 is 0. 10 plus 0 is 10. Z ವ್ಯಾಲ್ಯೂ 10 ಆಯ್ತು. ಅದೇ ರೀತಿಯಾಗಿ ಇಲ್ಲಿ ಬಿ ಕಾರ್ನರ್ ಪಾಯಿಂಟ್ಸ್ 20/19, 45/19 ನಾವು ಎಕ್ಸ್ ಮತ್ತೆ ಜೆಡ್ ಅಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಜೆಡ್ ವ್ಯಾಲ್ಯೂ ಸಿಗುತ್ತೆ 235/19. ಅದೇ ರೀತಿ 0,3 ಗೆ ನಾವು ಜೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಜೆಡ್ ವ್ಯಾಲ್ಯೂ 9 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಕ್ವಶನ್ ಕೇಳಿದ್ದಾರೆ ಮ್ಯಾಕ್ಸಿಮೈಸ್ ಜೆಡ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಅಂದ್ರೆ ಜೆಡ್ ನ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನ ನೀವು ಫೈಂಡ್ ಔಟ್ ಮಾಡಿ ಅಂತ ಅಂದಾಗ ಈ ಬಾಕ್ಸ್ ಅಲ್ಲಿ ನೀವು ನೋಡ್ಕೊಳ್ಳಿ 235/19 is the maximum value of z at the corner point 20/19, 45/19. ಇದನ್ನೇ ನಾವು ರಿಸಲ್ಟ್ ಅಲ್ಲಿ ಬರೀಬೇಕು. ಸೊ ಬಾಕ್ಸಿಗೂ ಕೂಡ ಮಾರ್ಕ್ಸ್ ಇರುತ್ತೆ, ಇಲ್ಲಿ 2 ಲೈನ್ಸ್ಗೂ ಮಾರ್ಕ್ಸ್ ಇರುತ್ತೆ, ಲಾಸ್ಟ್ ರಿಸಲ್ಟ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. Hence the maximum value of z is 235/19 at the point B of 20/19, 45/19. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಒಂದು 6 ಮಾರ್ಕಿಗೆ ನಿಮ್ಗೆ ಈಸಿಯಾಗಿ ಬರಿಬೇಕು ಅನ್ನುವಂತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದನೇ ನಿಮಗೆ ಕೊಡ್ ಮಾಡಿರುವಂತದ್ದು. 6 ಮಾರ್ಕ್ ಈಸಿ ಇದೆ. ಫಸ್ಟ್ ಇಲ್ಲಿ ನೀವು ಇಕ್ವೇಶನ್ಸ್ ಬರ್ಕೊಂಡು
ಎಕ್ಸ್ ಆ ಲೈನ್ ಅದು ಹೋಗುವಂತ ಪಾಯಿಂಟ್ಸ್ ತಗೊಂಡು ಆ ಪಾಯಿಂಟ್ಸ್ ಮುಖಾಂತರ ನೀವು ಗ್ರಾಫ್ ಅಲ್ಲಿ ಲೈನ್ಸ್ ಅನ್ನ ಡ್ರಾ ಮಾಡಬೇಕು. ಸೊ ಎಷ್ಟು ಲೈನ್ಸ್ ಇದೆ, ನಾನ್ ನೆಗೆಟಿವ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನ ಬಿಟ್ಟು ಇರುವಂತ ಇನ್ಇಕ್ವಾಲಿಟೀಸ್ ಗೆ ಅಷ್ಟು ಲೈನ್ಸ್ ಗ್ರಾಫ್ ಅಲ್ಲಿ ಬರಬೇಕು. ಅಂದ್ರೆ ಫಸ್ಟ್ ಗೆ ನೀವು ಲೈನ್ಸ್ ಅನ್ನ ಡ್ರಾ ಮಾಡೋದು, ಇದು ಫಸ್ಟ್ ಸ್ಟೆಪ್, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಆ ನಂತರ ಲೈನ್ಸ್ ಅನ್ನ ಡ್ರಾ ಮಾಡಿದ ನಂತರ ಫಿಸಿಬಲ್ ರೀಸನ್ ಅನ್ನ ಫೈಂಡ್ ಔಟ್ ಮಾಡೋದು, ಇದು ಸೆಕೆಂಡ್ ಸ್ಟೆಪ್, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ಸ್ಟೆಪ್ ಈಸ್ ಲೈನ್ಸ್ ಡ್ರಾ ಮಾಡೋದು. ಲೈನ್ಸ್ ಹೇಗೆ ಡ್ರಾ ಮಾಡಬೇಕು, ಕೊಟ್ಟಿರುವಂತ ಇನ್ಇಕ್ವಾಲಿಟೀಸ್, ನಾನ್ ನೆಗೆಟಿವ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನ ಹೊರತುಪಡಿಸಿ ಇರುವಂತ ಇನ್ಇಕ್ವಾಲಿಟೀಸ್ ಅನ್ನ ನಾವು ಇಕ್ವೇಶನ್ಸ್ ಅಲ್ಲಿ ನೋಡ್ಕೊಂಡು ಅವುಗಳ ಲೈನ್ಸ್ ಅನ್ನ ಡ್ರಾ ಮಾಡ್ಕೊಂಡು ನಾವು ಮಾಡ್ಕೋಬೇಕು. ಅದು ಫಸ್ಟ್ ಸ್ಟೆಪ್, ನೆನಪಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಫಿಸಿಬಲ್ ರೀಸನ್. ಫಿಸಿಬಲ್ ರೀಸನ್ ಅಂತಂದ್ರೆ ಇಟ್ ಇಸ್ ದಿ ಕಾಮನ್ ರೀಸನ್ ಫಾರ್ ಆಲ್ ಲೀನಿಯರ್ ಕನ್ಸ್ಟೆಂಟ್ಸ್. ಅಂದ್ರೆ ಲೀನಿಯರ್ ಕನ್ಸ್ಟೆಂಟ್ಸ್ ಏನಿದೆ ಅಲ್ಲ, ಎಲ್ಲಾ ಒಂದು ಲೀನಿಯರ್ ಕನ್ಸ್ಟೆಂಟ್ಸ್ ಇದು ಸೊಲ್ಯೂಷನ್ ರೀಸನ್, ಕಾಮನ್ ಎಲ್ಲದಕ್ಕೂ ಕಾಮನ್ ಆಗಿರುವಂತ ಸೊಲ್ಯೂಷನ್ ರೀಸನ್. ದಟ್ ಈಸ್ ಕಾಮನ್ ರೀಸನ್ obtained by all linear constants including ನಾನ್ ನೆಗೆಟಿವ್ ಲೀನಿಯರ್ ಕನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಫಿಸಿಬಲ್ ರೀಸನ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಫಿಸಿಬಲ್ ರೀಸನ್ ಫೈಂಡ್ ಔಟ್ ಮಾಡಿದ ನಂತರ ಥರ್ಡ್ ಸ್ಟೆಪ್ ಏನು ಅಂತಂದ್ರೆ ಕಾರ್ನರ್ ಪಾಯಿಂಟ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಕಾರ್ನರ್ ಪಾಯಿಂಟ್ಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಾರ್ನರ್ ಪಾಯಿಂಟ್ಸ್. ಸೊ ಕಾರ್ನರ್ ಪಾಯಿಂಟ್ಸ್ ಐಡೆಂಟಿಫಿಕೇಶನ್ ಮಾಡಿದ ನಂತರ ನಾವು 2 ಲೈನ್ಸ್ ಅನ್ನ ಬರಿಬೇಕು. ಇಲ್ಲಿದೆ ಅಲ್ಲ, ಈ ತರ ದ ಸೈಡೆಡ್ ರೀಸನ್ ಈಸ್ ಫಿಸಿಬಲ್ ರೀಸನ್ ಅಂಡ್ ಇಟ್ ಈಸ್ ಬೌಂಡೆಡ್ ವಿತ್ ದ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿ ಆ ಒಂದು 2 ಲೈನ್ಸ್ ಅನ್ನ ಬರೆಯುವಂತದ್ದು, 4th ಸ್ಟೆಪ್. ಅಂಡ್ ಫಿಫ್ತ್ ಸ್ಟೆಪ್ ಏನಿದೆ ಅಂತಂದ್ರೆ ಬಾಕ್ಸ್ ಅನ್ನ ಡ್ರಾ ಮಾಡೋದು. ಈ ಬಾಕ್ಸ್, ಆ ಬಾಕ್ಸ್ ಅಲ್ಲಿ ಫಸ್ಟ್ ಕಾಲಮ್ ಕಾರ್ನರ್ ಪಾಯಿಂಟ್ಸ್, ಸೆಕೆಂಡ್ ಕಾಲಮ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಜೆಡ್, ಅಂದ್ರೆ ಅಬ್ಜೆಕ್ಟಿವ್ ಫಂಕ್ಷನ್ ಜೆಡ್ ವ್ಯಾಲ್ಯೂ ತಗೊಂಡು ನಾವು ಅವರು ಮ್ಯಾಕ್ಸಿಮಮ್ ಕೇಳಿದ್ರ ಮ್ಯಾಕ್ಸಿಮಮ್ ಅಂತ ಬರೀದು, ಯಾವ್ದು ಮ್ಯಾಕ್ಸಿಮಮ್ ಇದೆ ಅದಕ್ಕೆ ಮ್ಯಾಕ್ಸಿಮಮ್, ಮಿನಿಮಮ್ ಕೇಳಿದ್ರು ಅಂತಂದ್ರ ಮಿನಿಮಮ್ ವ್ಯಾಲ್ಯೂ ಆಫ್ ಜೆಡ್ ಅಂತ ಬರೀದು. ಈ ತರ ಮಿನಿಮಮ್ ವ್ಯಾಲ್ಯೂ ಆಫ್ ಜೆಡ್ ಅಂತ ಬರೀದು. ಸೊ 6th ಪಾಯಿಂಟ್ ರಿಸಲ್ಟ್ ಬರೆಯುದು. 6th ಸ್ಟೆಪ್ ಏನಿದೆ ಅಂತಂದ್ರ ರಿಸಲ್ಟ್ ಬರೆಯುದು. ಇವು 6 ಸ್ಟೆಪ್ಸ್ ಗ್ರಾಫ್ ಹಾಕ್ಬೇಕಾದ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೇರ್ಫುಲ್ ಆಗಿ ನಾವು ಗಮನಿಸಬೇಕು ಅನ್ನುವಂಥದ್ದು. ಸೊ ಮತ್ತೆ ಮುಂದೆ ಹೋಗೋಣ, ಇನ್ನೊಂದು ಎಕ್ಸಾಂಪಲ್ ನೋಡಿ ಮತ್ತೆ ನಾವು 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ ಗೆ ಹೋಗೋಣ. ಓಕೆ, ಇನ್ನೊಂದು ಕ್ವಶನ್ ನಂಬರ್ 2 ನೋಡಿ. ಸಾಲ್ವ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಅಂತಿದೆ. z equal to 3x plus 9y subject to the constraints x plus 3y is less than or equal to 60, x plus y greater than or equal to 10, x less than or equal to y, x greater than or equal to 0, y greater than or equal to 0. ಇದು ಇಲ್ಲಿ ನಾನ್ ನೆಗೆಟಿವ್ ಲೀನಿಯರ್ ಕಾನ್ಸ್ಟೆಂಟ್ಸ್ ಅನ್ನ ಹೊರತುಪಡಿಸಿದ್ರೆ ನಮಗೆ 3 ಲೀನಿಯರ್ ಇನ್ಇಕ್ವಾಲಿಟೀಸ್ ಸಿಗುತ್ತೆ. ಸೊ ಇವು ನಾನ್ ನೆಗೆಟಿವ್ ಲೀನಿಯರ್ ಕಾನ್ಸ್ಟೆಂಟ್ಸ್ ಅನ್ನ ಹೊರತುಪಡಿಸಿದ್ರೆ 3 ಲೀನಿಯರ್ ಇನ್ಇಕ್ವಾಲಿಟೀಸ್ ಸಿಗುತ್ತೆ. ಒಂದು x plus 3y less than or equal to 60, ಇನ್ನೊಂದು x plus y greater than or equal to 10, ಇನ್ನೊಂದು the value of x is less than or equal to y ಅಂತಂದ್ರೆ ಇಲ್ಲಿ ಅಂದ್ರೆ ನಾವು ಗ್ರಾಫ್ ಅಲ್ಲಿ 3 ಲೈನ್ಸ್ ಅನ್ನ ಹಾಕ್ಬೇಕು ಅನ್ನುವಂಥದ್ದು ಇದು ಫಸ್ಟ್ ಅಬ್ಸರ್ವೇಷನ್ ಸಿಕ್ತು. ಇನ್ನ ಈ ಎರಡನೇದು ಲೀನಿಯರ್ 2 ಅಂತ ಏನ್ ಕೊಟ್ಟಿದ್ದೀನಿ, ಇಕ್ವೇಶನ್ 2 ಅಂತ ಏನ್ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, ಇದಕ್ಕೆ ಸಂಬಂಧಪಟ್ಟಂತ ಇಕ್ವೇಶನ್ ತಗೊಂಡು ಹಿಂದಿನ ಪ್ರೀವಿಯಸ್ ಮೆಥಡ್ ಅಲ್ಲಿ ನಾವು ಯಾವ ರೀತಿ ಬಾಕ್ಸ್ ಹಾಕೊಂಡು ಆ ಲೈನ್ ಹೋಗುವಂತ ಪಾಯಿಂಟ್ಸ್ ಎಕ್ಸ್ ಮತ್ತೆ ವೈ ಪಾಯಿಂಟ್, ಎಕ್ಸ್ ಆಕ್ಸೆಸ್ ಮತ್ತೆ ವೈ ಆಕ್ಸೆಸ್ ಮೇಲೆ ಇರ್ತಕ್ಕಂತ ಪಾಯಿಂಟ್ಸ್, ಸೊ ದಟ್ ಇವು ಇಂಟರ್ಸೆಪ್ಟ್ ಆಗ್ತವೆ. ಎಕ್ಸ್ ಇಂಟರ್ಸೆಪ್ಟ್ ಮತ್ತೆ ವೈ ಇಂಟರ್ಸೆಪ್ಟ್ ಅಂತ ನಾವು ಹೇಳ್ತೇವೆ. ಅದನ್ನ ನಾವು ಇಂಟರ್ಸೆಪ್ಟ್ ಫಾರ್ಮ್ ಮುಖಾಂತರ ಫೈಂಡ್ ಔಟ್ ಮಾಡಬಹುದು. ಸೊ ಇದು ಬಾಕ್ಸ್ ಇದು ವೆರಿ ಈಸಿ ಅಂತ ಅನ್ನೋದು ಶಾರ್ಟ್ ಕಟ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಅದೇ ರೀತಿ ನಾವು ಇದ್ರದ್ದು ಒಂದು 2 ನಾವು ಇನ್ಇಕ್ವಾಲಿಟಿ 2 ಏನಿದೆ ಅಲ್ಲ, ಇದ್ರದ್ದು ನಾವು ಸೊಲ್ಯೂಷನ್ ರೀಸನ್ ನೋಡೋದಾಯ್ತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಅನ್ನೋದೊಂದು ನಾನ್ ಜೀರೋ ನಂಬರ್ ಆಗಿರೋದ್ರಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಇರೋದ್ರಿಂದ ಎರಡನೇದು ಲೀನಿಯರ್ ಇನ್ಇಕ್ವಾಲಿಟಿ ಏನಿದೆ ಇಲ್ಲಿ, ಇದ್ರದ್ದು ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ಒರಿಜಿನ್ ಆಗಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಅದೇ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಇದೆ. ಈ 10 ನಾನ್ ಜೀರೋ ನಂಬರ್ ಆಗಿರೋದ್ರಿಂದ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಇದ್ರದ್ದು ಸೊಲ್ಯೂಷನ್ ರೀಸನ್ ಅಂದ್ರೆ ಥರ್ಡ್ ಇನ್ಇಕ್ವಾಲಿಟಿಯ ಸೊಲ್ಯೂಷನ್ ರೀಸನ್ ಅವೇ ಫ್ರಮ್ ದ ಒರಿಜಿನ್ ಆಗಿದೆ. ಇದು ಬೈ ಇನ್ಸ್ಪೆಕ್ಷನ್ ಅಂಡ್ ಅಬ್ಸರ್ವೇಷನ್ ಇಂದ ನೀವು ಫಸ್ಟ್ ಗೆ ನೀವು ಮನಸ್ಸಲ್ಲಿ ಅರ್ಥೈಸ್ಕೊಂಡ್ ಬಿಡ್ಬೇಕು. ಇನ್ನ ಥರ್ಡ್ ಲೈನ್ ಇದೆ, ಇದ್ರದ್ದು ನಮಗ್ ಸೊಲ್ಯೂಷನ್ ರೀಸನ್ ಬೇಕು. ಇದ್ರದ್ದು ಸೊಲ್ಯೂಷನ್ ರೀಸನ್ ಬೇಕಂತಂದ್ರೆ ನಮ್ ಪಾಯಿಂಟ್ಸ್ ನೋಡ್ಬೇಕು, ಪೇರ್ ಎಕ್ಸ್ ಕಾಮ ವಾಯ್. ಓಕೆ, ಪೇರ್ ಎಕ್ಸ್ ಕಾಮ ವಾಯ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ವಾಯ್ ವ್ಯಾಲ್ಯೂಗಿಂತ ಸಣ್ಣದಿದೆ. ಅಂದ್ರೆ ನಾವ್ ಇದನ್ನ ಇಕ್ವೇಶನ್ ರೂಪದಲ್ಲಿ ಈ ಇನ್ಇಕ್ವಾಲಿಟಿಯನ್ನ ನಾವು ಇಕ್ವೇಶನ್ ರೂಪದಲ್ಲಿ ಬರೆದ್ರೆ ಏನಾಗುತ್ತೆ ಹೇಳ್ರಿ, ಎಕ್ಸ್ ಈಕ್ವಲ್ ಟು ವಾಯ್ ಆಗುತ್ತೆ. ಅಂದ್ರೆ ಎಕ್ಸ್ ಈಕ್ವಲ್ ಟು ವಾಯ್ ಅಂತಂದ್ರೆ ದ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ಇಲ್ಲಿ ಈ ತರ ದಿಸ್ ಲೈನ್ ಈಸ್ ವಾಟ್ ಎಕ್ಸ್ ಈಕ್ವಲ್ ಟು ವಾಯ್.
ಎಕ್ಸ್ ಈಕ್ವಲ್ ಟು ವೈ ಅಂದ್ರೆ x0 y0 ಬರುತ್ತೆ, x1 y1, ಎಕ್ಸ್ ವ್ಯಾಲ್ಯೂ 1 y ವ್ಯಾಲ್ಯೂ 1, x2 y2, x10 ಆದ್ರೆ y ವ್ಯಾಲ್ಯೂ 10 ಆಗುತ್ತೆ, x20 ಆದ್ರೆ y ವ್ಯಾಲ್ಯೂ ಕೂಡ 20 ಆಗುತ್ತೆ. ಸೊ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಇದು ಈ ಎಕ್ಸ್ ಈಕ್ವಲ್ ಟು ವೈ ಸೊಲ್ಯೂಷನ್ ರೀಸನ್ ಇದೇನಿದೆ ಲೈನ್ ನಮ್ಮ ಒಂದು ಕಾರ್ಟಿಷಿಯನ್ ಪ್ಲೇನ್ ಅನ್ನ ಎರಡು ಭಾಗ ಮಾಡುತ್ತೆ. ಇದನ್ನ ನಾವು ಫಸ್ಟ್ ಹಾಫ್ ಪ್ಲೇನ್ ಅಂತ ತಗೋರಿ, ಇದು ಸೆಕೆಂಡ್ ಹಾಫ್ ಪ್ಲೇನ್ ಅಂತ ತಗೋರಿ. ಈಗ ಎರಡು ರೀಸನ್ ಇದೆ. ಎರಡು ರೀಸನ್ ನಲ್ಲಿ ಒಂದು ರೀಸನ್ ನಮಗೆ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಎನ್ನುವಂತ ಇನ್ಇಕ್ವಾಲಿಟಿಯನ್ನ ಸ್ಯಾಟಿಸ್ಫೈ ಮಾಡುವಂತ ಆರ್ಡರ್ ಎಲ್ಲಾ ಸೆಟ್ ಆಫ್ ಆರ್ಡರ್ಡ್ ಪಾಯಿಂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಎಕ್ಸ್ ಕಮ ವೈ ಅನ್ನುವಂತ ಆರ್ಡರ್ಡ್ ಪೇರ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಒಂದು ನಂಬರ್, ಸೊ ಯಾವ್ದು ಅಂತಂದ್ರ ಇದು -3 -2 ಅನ್ನುವಂಥದ್ದು. ಸಪೋಸ್ ಇಲ್ಲಿ ನಾವು ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ತಗೊಂಡ್ರೆ ಎಕ್ಸ್ ಕಮ ವೈ ಈ ರೀತಿ ಇರುತ್ತೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ತಗೊಂಡ್ರೆ ಈ ರೀತಿ ಇರುತ್ತೆ. ಸೊ ನಾವು ನೋಡ್ಕೋಬೇಕು. ಅಂದಾಗ ಇಲ್ಲಿ ಇದ್ರದ್ದು ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ, ನಾವು ಇದನ್ನ ಇನ್ಇಕ್ವಾಲಿಟಿಯನ್ನು ನೋಡೋದ್ರ ಮುಖಾಂತರ ನಾವು ಸೊಲ್ಯೂಷನ್ ರೀಸನ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಅಂತಂದ್ರ ನೀವು ವೈ ಎಕ್ಸಿಸ್ ಮೇಲೆ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ಗಮನಿಸಿ. ವೈ ಎಕ್ಸಿಸ್ ಮೇಲೆ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ಯಾವ ರೂಪದಲ್ಲಿ ಇರ್ತಾವ ಅಂತಂದ್ರೆ 0, y ರೂಪದಲ್ಲಿ ಇರ್ತವೆ. ಅಂದ್ರೆ ಸೊ ದಿಸ್ ಈಸ್ ಇನ್ ನಾವು ಇಲ್ಲಿ 90 ಡಿಗ್ರಿ ಆಂಗಲ್ ಅಲ್ಲಿ ನೋಡ್ಕೊಂಡ್ರೆ 0, y ವ್ಯಾಲ್ಯೂ ಎಲ್ಲವೂ ದೊಡ್ಡ ಇರ್ತಾವೆ. ಅಂದ್ರೆ 0, 10 ತಗೋರಿ, 0, 20 ತಗೋರಿ, 0, 30, ಎಕ್ಸ್ ವ್ಯಾಲ್ಯೂ 0, y ವ್ಯಾಲ್ಯೂ ಗ್ರೇಟರ್ ದೆನ್ ಎಕ್ಸ್ ವ್ಯಾಲ್ಯೂ. ಸೊ ಇದನ್ನ ನಾವು ಅಂದ್ರೆ ದ ಸೊಲ್ಯೂಷನ್ ರೀಸನ್ ಈಸ್ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಆಯ್ತು. ಈ ಒಂದು ಸೊಲ್ಯೂಷನ್ ರೀಸನ್ ನಲ್ಲಿ ಆಯ್ತು. ಈ ತರ ನಾವು ಒರಿಜಿನ್ ಮುಖಾಂತರ ಪಾಸ್ ಆಗುವಂತ ಲೈನ್ ಇದ್ರ, ಅಂದ್ರೆ ಸಪೋಸ್ ಇದು ಈ ಲೈನ್ ಒರಿಜಿನ್ ಮುಖಾಂತರ ಹೇಗ್ ಪಾಸ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದಾಗ ವಿದ್ಯಾರ್ಥಿಗಳೇ ಬಹಳ ಸ್ಪಷ್ಟವಾಗಿ ಗಮನಿಸಿ. ಇದು ಮೊದಲನೇ ಇಕ್ವೇಶನ್ ಸಂಬಂಧಪಟ್ಟಂತ ಇಕ್ವೇಶನ್, ಎರಡನೇ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತ ಇಕ್ವೇಶನ್. ಇದು ನೀವು ಪ್ರಾಕ್ಟೀಸ್ ಮಾಡಿದಿರಿ, ಇದು ನಿಮ್ಗೆ ಹಾಕ್ಲಿಕ್ಕೆ ಬರುತ್ತಂತ ನಾನು ಮಾಡ್ತೀನಿ. ಇಲ್ಲಿ ಥರ್ಡ್ ಒನ್ ಅಷ್ಟೇ ನಾವು ಕಾನ್ಸಂಟ್ರೇಷನ್ ಮಾಡೋಣ ಈಗ. ಸೊ ಎಕ್ಸ್ ಈಕ್ವಲ್ ಟು ವೈ ಅಂದ್ರೆ ಇಲ್ಲಿ ಎಕ್ಸ್ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹಿಂದಿನ ಮೆಥಡ್ ಅಲ್ಲಿ ನಾವು ಎಕ್ಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ವ್ಯಾಲ್ಯೂ 0 ಬಂತಂದ್ರ, ಅಂದ್ರೆ ಪೇರ್ ಎಕ್ಸ್ ಕಮ y ಈಕ್ವಲ್ ಟು 0 ಬಂತಂದ್ರ ನೆನಪಲ್ಲಿ ಇಟ್ಕೊಂಡ್ಬಿಡಿ ದ ಕರೆಸ್ಪಾಂಡಿಂಗ್ ಲೈನ್ ಏನಿದೆ ಅಲ್ಲ, ಸೊ ಆ ಲೈನ್ ಒರಿಜಿನ್ ಮುಖಾಂತರ ಹಾದು ಹೋಗುತ್ತೆ ಅನ್ನೋದನ್ನ ನಾವು ಮನನ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು. ಒರಿಜಿನ್ ಮುಖಾಂತರ ಹಾದು ಹೋಗುತ್ತೆ. ಹಾಗಾದ್ರೆ ಒರಿಜಿನ್ ಮುಖಾಂತರ ಹಾದು ಹೋಯ್ತು ಅಂತಂದ್ರೆ ಅದ್ರದ್ದು ಮತ್ತೆ ಮುಂದೆ ಯಾವ್ಯಾವ ಪಾಯಿಂಟ್ಸ್ ಮುಖಾಂತರ ಹಾದು ಹೋಗುತ್ತಾ ಆ ಪಾಯಿಂಟ್ಸ್ ಅನ್ನ ನಾವು ಕಂಡು ಹಿಡ್ಕೋಬೇಕಾಗತ್ತ. ಸೊ ಆರ್ಬಿಟ್ರರಿ ನೀವು ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಅನ್ನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ ಟು 10 ತಗೊಂಡ್ರ y ಈಕ್ವಲ್ ಟು 10 ಬರುತ್ತೆ, ಅಂಡ್ ಎಕ್ಸ್ ಈಕ್ವಲ್ ಟು 30 ತಗೊಂಡ್ರ y ಈಕ್ವಲ್ ಟು 30 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಆರ್ಬಿಟ್ರರಿ ಈ ರೀತಿ ನೋಡ್ಕೋಬೇಕು. 10, 10, 30, 30, 0, 0 ಈ ಮೂರು ಪಾಯಿಂಟ್ ಮುಖಾಂತರ ಹಾದು ಹೋಗುವಂತ ನಾವು ಥರ್ಡ್ ಲೈನ್ ಅನ್ನ ಡ್ರಾ ಮಾಡ್ಕೊಂಡು ಎಲ್ಲಾ ಮೂರು ಇನ್ಇಕ್ವಾಲಿಟಿಗೆ ಅಂದ್ರೆ 2, 3, 4 ಈ ಮೂರು ಇನ್ಇಕ್ವಾಲಿಟಿಗೆ ಕಾಮನ್ ಆಗಿರುವಂತ ರೀಸನ್ಸ್ ಫೈಂಡ್ ಔಟ್ ಮಾಡಿ, ಫಿಸಿಬಲ್ ರೀಸನ್ಸ್ ನಾವು ಐಡೆಂಟಿಫಿಕೇಶನ್ ಮಾಡಿಕೊಂಡು ನಾವು ಮತ್ತೆ ಕಾರ್ನರ್ ಪಾಯಿಂಟ್ಸ್ ಮುಖಾಂತರ ನಾವು ಜೆಡ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಜೆಡ್ ಅನ್ನ ನಾವು ನೋಡುವಂತದ್ದು. ಈಗ ನೀವು ನೋಡ್ತಾ ಹೋಗಿ. ಸೊ ನೆಕ್ಸ್ಟ್ ಓಕೆ, ಸೊ ಇದು ಫಸ್ಟ್ ಇನ್ಇಕ್ವಾಲಿಟಿ ಲೈನ್, ಸೆಕೆಂಡ್ ಇನ್ಇಕ್ವಾಲಿಟಿ ಲೈನ್ ಪಿಂಕ್, ನಂತರ ಇಲ್ಲಿ ಥರ್ಡ್ ಲೈನ್ ಡ್ರಾ ಮಾಡ್ತಿದ್ 0, 0, 10, 10, 30, 30 ಮುಖಾಂತರ ಥರ್ಡ್ ಲೈನ್ ನೋಡಿ 10, 10, 30, 30. ಸೊ ಈಗ ಇದದ್ದು ಸೊಲ್ಯೂಷನ್ ರೀಸನ್. ಓಕೆ, ಸೊಲ್ಯೂಷನ್ ರೀಸನ್ ಅಪ್ಪರ್ ಹಾಫ್ ಪ್ಲೇನ್ ಆಗಿದೆ. ಒಂದನೇದ್ದು ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ಒರಿಜಿನ್, ಎರಡನೇ ಸೊಲ್ಯೂಷನ್ ರೀಸನ್ ಅವೇ ಫ್ರಮ್ ದ ಒರಿಜಿನ್, ಅಂಡ್ ಮೂರನೇದ್ದು ಅಪ್ಪರ್ ಹಾಫ್ ಪ್ಲೇನ್ ಸೊಲ್ಯೂಷನ್ ರೀಸನ್. ಮೂರಕ್ಕೂ ಕಾಮನ್ ಆಗಿರುವಂತ ಪ್ರದೇಶ. ಸೊ ಈ ತರ ನಾವು ರೀಸನ್ಸ್ ಫಸ್ಟ್ ಕ್ವಾಡ್ರಂಟ್ ಅಲ್ಲೇ ಈ ತರ ನಾವು ರೀಸನ್ಸ್ ನೋಡ್ಕೋಬೇಕು. ಇದೆಲ್ಲ ಅಬ್ಸರ್ವೇಷನ್ಸ್. ಈ ತರ ಕಲರ್ ಗಿಲ್ಲರ್ ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು ಎಕ್ಸಾಮಿನೇಷನ್ ಅಲ್ಲಿ. ಮನ್ಸಲ್ಲೇ ನೀವು ಅಬ್ಸರ್ವೇಷನ್ಸ್ ಮುಖಾಂತರ ಎಷ್ಟು ರೀಸನ್ಸ್ ಇದೆ, ಕಾಮನ್ ರೀಸನ್ ಯಾವ್ದಾಗುತ್ತೆ ಅಂದ್ರೆ ಎಲ್ಲಾ ಇನ್ಇಕ್ವಾಲಿಟಿಗೂ ಕಾಮನ್ ಆಗಿರುವಂತ ರೀಸನ್ ಇರ್ಬೇಕು. ಇಲ್ಲಿ ಆರೆಂಜ್ ಆಗುದಿಲ್ಲ, ಬ್ಲೂ ಆಗುದಿಲ್ಲ, ಪಿಂಕ್ ಆಗುದಿಲ್ಲ, ಯೆಲ್ಲೋ ಆಗುದಿಲ್ಲ, ಅಂಡ್ ಸ್ಕೈ ಕಲರ್ ಆಗುದಿಲ್ಲ. ಇಲ್ಲಿ ಆಗುವಂತದ್ದು ಕಾಮನ್ ರೀಸನ್ ಯಾವುದು ಅಂತಂದ್ರ ನಮ್ಗೆ ಗ್ರೀನ್ ವಿಚ್ ಇಸ್ ದಿ ಕಾಮನ್ ಫಾರ್ ಆಲ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಡೌನ್ ಇದೆ, ಈ ಸೆಕೆಂಡ್ ಲೈನ್ ಇದ್ದು ಮೇಲ್ಗಡೆ ಇದೆ, ಅಂಡ್ ಥರ್ಡ್ ಲೈನ್ ಇದ್ದು ನಮ್ಗೆ ಎಡಭಾಗದ ಮೇಲ್ಗಡೆ ಇದೆ. ಹಾಗಾಗಿ ಗ್ರೀನ್ ಇಸ್ ದಿ ಕಾಮನ್ ರೀಸನ್ ಫಾರ್ ಆಲ್ ದ ಲೀನಿಯರ್ ಕನ್ಸ್ಟೆಂಟ್ಸ್ ಆಗತ್ತೆ. ಸೊ ಇವ್ ನೋಡ್ಕೊಂಡು ನಾವು ಗ್ರೀನ್ ಪ್ರದೇಶವನ್ನ ಮಾತ್ರ ಸೇಡ್ ಮಾಡ್ಕೋಬೇಕು. ಸೊ ಗ್ರೀನ್ ಪ್ರದೇಶವನ್ನ ಮಾತ್ರ ನಾವು ಸೇಡ್ ಮಾಡ್ಬೇಕು. ಸೊ ಈ ತರ ಸೇಡ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಪೆನ್ಸಿಲ್ ಇಲ್ಲೇ ಸೇಡ್ ಮಾಡಿ ಫಿಸಿಬಲ್ ರೀಸನ್ ಅಂತ ಬರೆದು
ಮತ್ತೆ ಕಾರ್ನರ್ ಪಾಯಿಂಟ್ಸ್ ಅನ್ನ ನೋಡ್ಕೊಂಬಿಡಿ. ಸೊ ಮೊದಲೇ ಕಾರ್ನರ್ ಪಾಯಿಂಟ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಎ 0,10 ಇದೆ, ಬಿ 5,5, ಎಕ್ಸ್ ಮತ್ತೆ ವೈ ಆಕ್ಸಿಸ್, ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಮುಖಾಂತರ ಆ ಪಾಯಿಂಟ್ ನ ಎಕ್ಸ್ ಕೋಆರ್ಡಿನೇಟ್ ಮತ್ತೆ ವೈ ಕೋಆರ್ಡಿನೇಟ್ ಅಂದ್ರೆ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಇರುವಂತ ಲೈನ್ ಮತ್ತೆ ವೈ ಪ್ಯಾರಲಲ್ ಇರುವಂತ ಲೈನ್ ಇಂಟರ್ಸೆಕ್ಟ್ ಆಗುವಂತದ್ದು ಆ ನಂಬರ್ ಗಳನ್ನ ನಾವು ಬರ್ದ್ರೆ ಆಯ್ತಿಲ್ಲ. 5,5, 15,15, 0,10. So these are the corner points. Okay. So on the shaded region ABCD is the feasible region and it is bounded with the corner points. 4 point mention ಮಾಡಿ ಬಾಕ್ಸ್ ಹಾಕಿ ಕಾರ್ನರ್ ಪಾಯಿಂಟ್ಸ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ Z ಫೈಂಡ್ ಔಟ್ ಮಾಡಿ. ಇಲ್ಲಿ 60 ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. 2 ಪಾಯಿಂಟ್ ಗೆ 180 ಸೇಮ್ ಬರುತ್ತೆ. ಅಂದ್ರೆ ಸಿ ಮತ್ತೆ ಡಿ ಅನ್ನ ಸೇರಿಸುವಂತ ಲೈನ್ ಮೇಲೆ ಬರುವಂತ ಎಲ್ಲಾ ಪಾಯಿಂಟ್ಸ್ ಗಳು ಕೂಡ 180 ಅನ್ನ ಕೊಡುತ್ತೆ. ಹಾಗಾಗಿ ನಾವು ಇಲ್ಲಿ ಸಿಂಪಲ್ ಆಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ Z is 180 ಎಟ್ ದ ಪಾಯಿಂಟ್ 15,15 and 0,20 ಅಂತ ಬರೆದ್ರು ಕರೆಕ್ಟ್. ಅಥವಾ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಜಾಯ್ನಿಂಗ್ ಸಿ ಅಂಡ್ ಡಿ, maximum value of Z is 180 at all the points of the line joining C and D. ಈ ರೀತಿ ಬರೆದ್ರು ಓಕೆ, ಅಥವಾ ಸಿಂಪಲ್ ಆಗಿ ಈ ರೀತಿ ಬರೆದ್ರು ಓಕೆ. ಅಂಡ್ ಮಿನಿಮಮ್ ವ್ಯಾಲ್ಯೂ Z is 60 at the point 5,5. ಸೊ ಈ ರೀತಿ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿರ್ತೀವಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಗ್ರಾಫ್ ಕ್ವಶನ್ಸ್ ಅನ್ನ ಯಾರು ತಪ್ಪು ಬರೆಯಕ್ ಹೋಗ್ಬೇಡಿ. 30 ಮಾರ್ಕ್ಸ್ ಪಾರ್ಟ್ ಡಿ ಮತ್ತೆ ಇ ಅಲ್ಲಿ ನೀವು 30 ಮಾರ್ಕ್ಸ್ ತೆಗೆದುಕೊಳ್ಳೇಬೇಕು. ಇದರಲ್ಲಿ 1 ಮಾರ್ಕ್ಸ್ ಕೂಡ ಕಡಿಮೆ ಆಗದೆ ಇರೋ ತರ ಎಲ್ಲಾ ವಿದ್ಯಾರ್ಥಿಗಳು ಜಾಗ್ರತೆ ವಹಿಸ್ಬೇಕು. ಇನ್ನ ನಿಮ್ಮ ಉಪನ್ಯಾಸಕರ ಮೇಲ್ವಿಚಾರಣೆಯಲ್ಲಿ ಇನ್ನೊಂದು 6 ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ ಇಂಟಿಗ್ರಲ್ ಪ್ರಾಪರ್ಟೀಸ್ ಮೇಲೆ ಮಾಡುವಂತ ಕ್ವಶನ್ಸ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನೋಡ್ಕೊಂಡು ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಇಂಪಾರ್ಟೆಂಟ್ ಇರುವಂತ ಕ್ವಶನ್ಸ್ ಮಾಡಿ. ಇನ್ನು ಗ್ರಾಫ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಂದಾಗ ನಿಮ್ ಪಾರ್ಟ್ 46 ಕ್ವಶನ್ ಗೆ 6 ಮಾರ್ಕ್ಸ್ ಸಿಗತ್ತೆ. 1 ಮಾರ್ಕ್ಸ್ ಕಳ್ಕೋಬೇಡಿ. ಇನ್ನ ಪಾರ್ಟ್ ಬಿ ಹೋಗೋಣ, ನಾವು ಟೈಮ್ ಮುಂದೆ ಹೋಗ್ತಾ ಇದೆ. ಪಾರ್ಟ್ ಬಿ ಅಲ್ಲಿ ದ ಕ್ವಶನ್ಸ್ ಸ್ಟಾರ್ಟ್ಸ್ ಫ್ರಮ್ 21 ಅಂಡ್ ಎಂಡ್ಸ್ ಇನ್ ಕ್ವಶನ್ ನಂಬರ್ 29. ಅಂದ್ರೆ ಕ್ವಶನ್ ನಂಬರ್ 21ರಿಂದ 29ರವರೆಗೂ ಪಾರ್ಟ್ ಬಿ ಕ್ವಶನ್ಸ್ ಇವೆ. ಇವೆಲ್ಲವೂ ಕೂಡ 2 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್. ಸೊ ಒಟ್ಟು 9 ಕ್ವಶನ್ಸ್ ಇದೆ. ಈ 9ರಲ್ಲಿ ನೀವು ಯಾವ್ದಾದ್ರು 6 ಕ್ವಶನ್ಸ್ ಗೆ ಮಾತ್ರ ನೀವು ಆನ್ಸರ್ಸ್ ಅನ್ನ ಬರೀಲಿಕ್ಕಿದೆ. ಸೊ 6 ಕ್ವಶನ್ಸ್ ಗೆ ಸಂಬಂಧಪಟ್ಟಂತ ಟಾಪಿಕ್ಸ್ ಅನ್ನ ನೀವು ಚೂಸ್ ಮಾಡ್ಕೊಂಡು ಅದ್ರ ಮೇಲೆ ಬರುವಂತ ಎಲ್ಲಾ 2 ಮಾರ್ಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ 9 ಕ್ವಶನ್ಸ್ ಬರುವಂತ ಟಾಪಿಕ್ಸ್ ಮೆನ್ಷನ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಇದು. ಸೊ ಕ್ವಶನ್ ನಂಬರ್ 21 ಇಟ್ ಈಸ್ ಆನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮೇಲೆ ಇರುತ್ತೆ. 22 ಡಿಟರ್ಮಿನೆಂಟ್ಸ್ ಮೇಲೆ ಇದೆ. 23 ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ಮೇಲೆ ಇದೆ. 24 ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. 25 ಇಂಟಿಗ್ರಲ್ಸ್. 26 ಡಿಫರೆನ್ಷಿಯಲ್ ಇಕ್ವೇಶನ್ಸ್. 27 ವೆಕ್ಟರ್ ಆಲ್ಜಿಬ್ರಾ. 28 3 ಡೈಮೆನ್ಷನಲ್ ಜಿಯೋಮೆಟ್ರಿ ಅಂಡ್ 29 ಪ್ರೊಬ್ಯಾಬಿಲಿಟಿ. ಈ 9 ಕ್ವಶನ್ಸ್ ಅಲ್ಲಿ ನಿಮಗ್ ಬರೀಲಿಕ್ಕೆ ಇರುವಂತದ್ದು ಎನಿ 6 ಫಸ್ಟ್ 6ಕ್ಕೆ ನೀವು ತಯಾರಿ ನಡೆಸಿ ಇನ್ನೊಂದು ತೆಗೆದುಕೊಂಡ್ಬಿಟ್ಟು ಬರೀರಿ. ಇಲ್ಲಿ ಗ್ರೀನ್ ಇಂಕ್ಲೆ ಇರುವಂತ ಅಕ್ಷರ್ಸ್ ಏನಿವೆ, ಗ್ರೀನ್ ಇಂಕ್ಲೆ ಮಾಡಿರುವಂತ ಚಾಪ್ಟರ್ಸ್ ಇವು ಈಸಿಯಾಗಿ ನೀವು ಪಿಕಪ್ ಮಾಡ್ಕೊಂಡು ಆನ್ಸರ್ ಮಾಡುವಂತ ಟಾಪಿಕ್ಸ್ ಆಗಿವೆ. ಸೊ 6+1 ಫಾರ್ಮುಲಾ ಈಸಿ ಪಿಕಪ್ ನೀವು ನೋಡ್ಕೋರಿ. ಇನ್ವರ್ಸ್ ITF, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ, ಡಿಫರೆನ್ಸಿಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ವೆಕ್ಟರ್ ಆಲ್ಜಿಬ್ರಾ, 3D. ಸೊ ಇವನ್ನ ಹೊರತುಪಡಿಸಿ ಎಕ್ಸ್ಟ್ರಾ ಚಾಯ್ಸಸ್ ನಿಮ್ಗೆ ಇಂಟಿಗ್ರೇಷನ್, ಡಿಫರೆನ್ಷಿಯಲ್ ಇಕ್ವೇಶನ್, ಪ್ರೊಬ್ಯಾಬಿಲಿಟಿ ಇದೆ. 6+1 ಫಾರ್ಮುಲಾ ನೀವು ಇಲ್ಲಿ ಯೂಸ್ ಮಾಡಿ. ಓಕೆ, ಇನ್ನ ನಾವು ITF ಅಲ್ಲಿ ನೋಡೋದಾಯ್ತು ಅಂತಂದ್ರೆ ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ ಇದು ಪ್ರಾಬ್ಲಮ್ಸ್ ಆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ITF ಮೇಲೆ, ರಿಸಲ್ಟ್ಸ್ ರಿಲೇಟೆಡ್ ಪ್ರಾಪರ್ಟೀಸ್ ಆಫ್ ITF ಫಾರ್ಮ್ಸ್ ಮೇಲೆ ಕೇಳುವಂತದ್ದು. ಇನ್ನ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಅನ್ನ ಹಾಕಲಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಿ. ಇಲ್ಲಿ ಫಸ್ಟ್ ಅಂಡ್ 2 ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ಮೊದಲಿಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇದರಲ್ಲಿ ಪುಟ್ x is equal to sin θ ತಗೊಂಡು θ equal to sin ಇನ್ವರ್ಸ್ ಆಗುತ್ತೆ. LHS ಕನ್ಸಿಡರ್ ಮಾಡ್ಕೊಂಡು x ಇದ್ದಲ್ಲೇ sin θ ತಗೊಳ್ಳಿ ಅಂಡ್ ರೂಟ್ cos θ ಆಗುತ್ತೆ. 1 - sin square θ is cos θ. ಅಂದ್ರೆ sin ಇನ್ವರ್ಸ್ ಆಫ್ 2 sin θ into cos θ is sin 2θ ಆಗುತ್ತೆ. ಬೈ ಡೆಫಿನಿಷನ್ ಆಫ್ ITF
sin inverse of sin 2 theta equal to 2 theta. Again, by back substitution, theta is sin inverse x, substitute and you will get the RHS. And similarly, for second, ಇತ್ತು ಅಂದ್ರೆ ಇವು x and y values ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೇಕು. -1/√2 ಇಂದ +1/√2 ಇದ್ರೆ ನಮಗೆ sin inverse of 2x into √1 minus x square is 2 sin inverse x ಆಗುತ್ತೆ. 1/√2 ಇಂದ 1 ವರೆಗೆ ಇತ್ತು ಅಂತಂದ್ರೆ ನಮ್ಗೆ ಅದು RHS 2 cos inverse x ಆಗುತ್ತೆ. ಇವೆರಡು ಸ್ವಲ್ಪ ಗಮನಿಸಿ, ಅಂದ್ರೆ ಇವೆರಡಕ್ಕೂ LHS ಮತ್ತೆ RHS ಈಕ್ವಲ್ ಆಗ್ಬೇಕು ಅಂತಂದಾಗ ಅವು ಕಾಮನ್ ಎಕ್ಸ್ ವ್ಯಾಲ್ಯೂಸ್ ಗೆ ಸ್ಯಾಟಿಸ್ಫೈ ಆಗುವಂತ ನಾವು ಕಾಮನ್ ಎಕ್ಸ್ ವ್ಯಾಲ್ಯೂಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತೇವೆ. ಇವು RHS ಮತ್ತೆ LHS ಅನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಆ ಒಂದು ಮೆಥಡ್ ಮುಖಾಂತರ ನಾವು ಎಕ್ಸ್ ವ್ಯಾಲ್ಯೂ ತಗೊಳ್ತೀವಿ. ಸೊ ಇದನ್ನ ನೀವು ನಂತರದಲ್ಲಿ ನೋಡೋಣ, ಟೈಮ್ ಇದ್ರೆ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸೊ ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಇರುವಂತ ಎಕ್ಸಾಂಪಲ್ಸ್ ಇವೆಲ್ಲ ಸಿಂಪಲ್ ಆಗಿರುವಂತದ್ದು. ಸೊ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 3π/5. ಸೊ ನಂತರ tan ಇನ್ವರ್ಸ್ √3 ಮೈನಸ್ sec ಇನ್ವರ್ಸ್ ಆಫ್ -2 ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲವನ್ನ ಸಾಲ್ವ್ ಮಾಡ್ಕೊಳ್ಳಿ. ಡಿಟರ್ಮೆಂಟ್ಸ್ ಮೇಲೆ ಬಹಳ ಈಸಿ ಕ್ವಶನ್ ಇದು, ಸ್ಟೂಡೆಂಟ್ ಫ್ರೆಂಡ್ಲಿ ಕ್ವಶನ್, ನಿಮಗಾಗೆ ಇರುವಂತ ಪ್ರಶ್ನೆ ಇದು. 2 ಮಾರ್ಕಿಗೆ ಯಾರೊಬ್ರು ಕೂಡ ಇದನ್ನ ತಪ್ಪು ಮಾಡ್ಲೇಬಾರ್ದು. ಸೊ ಇಲ್ಲಿ ಒಂದೇ ಫಾರ್ಮುಲಾ, ಏರಿಯಾ ಆಫ್ ದ ಟ್ರಯಾಂಗಲ್ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ಫಾರ್ಮುಲಾ ಏನು? ಏರಿಯಾ A equal to 1/2 into mod ಡಿಟರ್ಮಿನೆಂಟ್. ಓಕೆ, x1 y1 1, x2 y2 1, x3 y3 1, where x1 y1, x2 y2 and x3 y3 are the vertices of a triangle. ಓಕೆ, ನಮಗೊಂದು ಏರಿಯಾ ಆಫ್ ಟ್ರಯಾಂಗಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಬೇರೆ ಫಾರ್ಮುಲಾ ಇದೆ, ಅದನ್ನ ನೀವು ಯೂಸ್ ಮಾಡ್ಕೊಂಡು ಇಲ್ಲಿ ಮಾಡಂಗೆ ಡಿಟರ್ಮಿನೆಂಟ್ಸ್ ಅನ್ನ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೊ ಅದನ್ನ ನೀವು ಮಾಡ್ಕೊಂಡು ಮಾಡಿ ಆ ಏರಿಯಾ ಫೈಂಡ್ ಔಟ್ ಮಾಡೋದು. ಇಲ್ಲ ಯಾವ್ದಾದ್ರು ವರ್ಟೈಸಸ್ ಅಲ್ಲಿ ಕೆ ಆರ್ಬಿಟ್ರರಿ ಕಾನ್ಸ್ಟಂಟ್ ಅನ್ನ ಕೊಟ್ಟಿರ್ತಾರೆ, ಆ ಕೆ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕು, ಏರಿಯಾ ಕೊಟ್ಟಿರ್ತಾರೆ. ನಂತರ ಇದನ್ನ ಹೊರತುಪಡಿಸಿ ಫೈಂಡ್ ದ ಇಕ್ವೇಶನ್ ಆಫ್ ಲೈನ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ, ಅದನ್ನ ನೀವು ನೋಡ್ಕೊಂಡು ಮಾಡಿ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾವು ಮಾಡ್ತೀರಿ ಅಂತ ಭಾವಿಸಿದೀನಿ. ಸೊ ಪ್ರಾಕ್ಟೀಸ್ ಮಾಡಿ. ಒಟ್ಟು 9 ಎಕ್ಸಾಂಪಲ್ಸ್ ಇದೆ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ಚಾಪ್ಟರ್ ಮೇಲೆ ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್, ಲಾಗರ್ದಮಿಕ್, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಬಹುದು. ಇಲ್ಲ ಸ್ಯಾಂಪಲ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಇಂಪ್ಲಿಸಿಟ್ ಫಂಕ್ಷನ್ ಡೆರಿವೇಟಿವ್ ನೀವು ನೋಡ್ಕೊಂಡಿರಿ. ಇಂಪ್ಲಿಸಿಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ, ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಮೇಲೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ 2 ಮಾರ್ಕ್ಸ್ ಕೇಳಲಿಕ್ಕೆ ಬರಬಹುದು. ಸೊ ಹಾಗಾಗಿ ಇವೆರಡು ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಮತ್ತೆ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಸೊ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಗಮನಿಸಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್, ಇಂಟ್ರೆಸ್ಟಿಂಗ್. ಇದು ಕೂಡ ನಿಮ್ಗೆ ಬರೀಲಿಕ್ಕಿದೆ, ನಿಧಾನವಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲಿ 2 into x ಡೆರಿವೇಟಿವ್ 1 ಆಯ್ತು, ಪ್ಲಸ್ 3 into y ಡೆರಿವೇಟಿವ್ dy/dx ಆಯ್ತು. ವಿತ್ ರೆಸ್ಪೆಕ್ಟ್ x ನಾವು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಈಕ್ವಲ್ ಟು sin y ಡೆರಿವೇಟಿವ್ ಇಸ್ cos y. ಸೈನ್ ರೂಲ್ ಪ್ರಕಾರ ಅಗೇನ್ y ಡೆರಿವೇಟಿವ್ ಅನ್ನ ಫೈಂಡ್ ಔಟ್ ಮಾಡಬೇಕು. y ಡೆರಿವೇಟಿವ್ ಇಸ್ dy/dx ಅಂಡ್ dy/dx ಟರ್ಮ್ಸ್ ಅನ್ನ ಒಂದ್ ಕಡೆ ಮಾಡಿ, ನಾನ್ dy/dx ಟರ್ಮ್ಸ್ ಅನ್ನ ಒಂದ್ ಕಡೆ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಕೇಳಿದ್ದಾರೆ, ಫೈಂಡ್ dy/dx ಕೇಳಿದ್ದಾರೆ. ಈಸಿಯಾಗಿ ನಾವು dy/dx ಅನ್ನ ಆನ್ಸರ್ ಮಾಡಬಹುದು. ಪ್ರಾಕ್ಟೀಸ್ ಮಾಡಿ, ಗಮನ ಕೊಡಿ, ಪ್ರಾಕ್ಟೀಸ್ ಮಾಡಿ, ಈಸಿ ಆಗತ್ತೆ. ಓಕೆ, ನೆಕ್ಸ್ಟ್ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಸ್ಟೂಡೆಂಟ್ಸ್ ಇದು. ಸೊ ಹಾಗಾಗಿ ಈ ಚಾಪ್ಟರ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ, ವೆಕ್ಟರ್ ಆಲ್ಜಿಬ್ರಾ, ಪ್ರೊಬಬಿಲಿಟಿ ಬಹಳಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವು ಸ್ಟಡಿ ಮಾಡಬೇಕು. ಇಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ರೇಟ್ ಮೇಜರ್, ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್, ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಇದೆ. ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಪಾರ್ಟ್ ಎ ಅಲ್ಲಿ 3 ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿ ಅಲ್ಲಿ 1, ಪಾರ್ಟ್ ಸಿ ಅಲ್ಲಿ 1 ಕ್ವಶನ್. ಹಾಗಾಗಿ ಪಾರ್ಟ್ ಬಿ ಅಲ್ಲಿ ಯಾವ್ದಾದ್ರು ಪಾರ್ಟ್ ಅಲ್ಲಿ ಬರ್ಬೋದು. ಈ 3 ಈಸಿ ಆಗಿರುವಂತ ಕ್ವಶನ್ಸ್ ಸ್ವಲ್ಪ ನೋಡ್ಕೊಂಡ್ ಬಿಡಿ. ರೇಟ್ ಮೇಜರ್ ಕಾನ್ಸೆಪ್ಟ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಮ್ಯಾಕ್ಸಿಮಾ ಮಿನಿಮಾ ಕಾನ್ಸೆಪ್ಟ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ರೇಟ್ ಮೇಜರ್ dy/dx ಅಂತಂದ್ರ ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ x ಅಂತಂದಂಗ.
ಸೊ ಡಿ ಪಿ ಬೈ ಡಿ ಟಿ ಅಂತಂದ ಪಿ ಅನ್ನ ನಾವು ಪೆರಿಮೀಟರ್ ಅಂತ ತಗೊಂಡ್ರೆ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ವಿತ್ ರೆಸ್ಪೆಕ್ಟ್ ಟೈಮ್ ಅಂದ್ರೆ ಟೈಮಿಂಗ್ ತಕ್ಕಂಗ ಪೆರಿಮೀಟರ್ ಚೇಂಜ್ ಆಗುವಂತ ನಾವು ರೇಟ್ ಅನ್ನ ಡಿಫೈನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ನಾವು ಬದಲಾವಣೆಯ ದರ ಅಂತ ಕರಿಬಹುದು. ಓಕೆ, ಒಂದು ವಸ್ತುವಿನಲ್ಲಿ ಆಗ್ತಕ್ಕಂತ ಬದಲಾವಣೆಯ ದರ ಇನ್ನೊಂದು ವಸ್ತುವಿಗೆ ಹೇಗ್ ಬದಲಾಗ್ತಿದೆ ಅದನ್ನ ಒಂದು ನೋಡ್ಕೊಂಡು ಮತ್ತೊಂದು ವಸ್ತು ಬದಲಾಗ್ತಿತ್ತು ಅಂತಂದ್ರ ನಾವು ಬದಲಾಗುವಂತ ದರವನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಬದಲಾವಣೆ ದರ ರೇಟ್ ಆಫ್ ಚೇಂಜ್ ಅನ್ನು ಫೈಂಡ್ ಔಟ್ ಮಾಡ್ತಾ ಇದೀವಿ. ಅದು ರೇಟ್ ಮೇಜರ್ ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ಸಿಂಪಲ್ ಎಕ್ಸಾಂಪಲ್ಸ್ ಇವೆ, ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡಿ. ಮತ್ತೆ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಮ್ಯಾಕ್ಸಿಮಮ್, ಮಿನಿಮಾ ಇವೆಲ್ಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ವೆರಿ ಇಂಟ್ರೆಸ್ಟಿಂಗ್. ಸೊ ಓಕೆ, ಇವೆಲ್ಲ ನೋಡ್ಕೊಳ್ಳಿ. ಸೊ ಇಂಟಿಗ್ರಲ್ಸ್ ಮೇಲೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್, ಡೆಫಿನಿಟ್ ಇಂಟಿಗ್ರಲ್, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಲ್ಲಿ ಇಂಟಿಗ್ರೇಷನ್ ಅಲ್ಲಿ ನೀವು ಕನಿಷ್ಠ 5 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ ಬಿಟ್ರು 2 ಮಾರ್ಕ್ಸ್ ಗೆ ಪ್ಲಸ್ 3 ಮಾರ್ಕ್ಸ್ ಗೆ ಈ ಇಂಟಿಗ್ರಲ್ ಚಾಪ್ಟರ್ ಅಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳೇ ಕಾನ್ಸಂಟ್ರೇಟ್ ಮಾಡಿ. ಇದನ್ನ ಸ್ಕಿಪ್ ಮಾಡಬೇಡಿ. ಕಷ್ಟ ಆಗುತ್ತೆ, ನಿಮ್ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗತ್ತೆ, ಆದ್ರೂ ಏನು ಮಾಡ್ಲಿಕ್ಕಿಲ್ಲ. ನೀವು ಮ್ಯಾಥಮೆಟಿಕ್ಸ್ ಅನ್ನ ಇಷ್ಟ ಪಡ್ಬೇಕು ಅಂತಂದ್ರ ಅಂದ್ರೆ PUC ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಅನ್ನ ಓದಿ ಸೈನ್ಸ್ ಅನ್ನ ಮುಗಿಸಿದಿರಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೋಬೇಕು. ಮ್ಯಾಥಮೆಟಿಕ್ಸ್ ಮುಗಿಸಿದಿರಿ ಸೈನ್ಸ್ ಅಲ್ಲಿ ಅಂತಂದ್ರ ಈ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ಸೊ ಮುಂದೆ ನೀವು ಇಂಜಿನಿಯರಿಂಗ್ ಹೋದ್ರೆ ಇವೇ ನಿಮಗೆ ದಾರಿದೀಪ ಆಗ್ತಾವೆ, ಡಿಫ್ರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್. ಇಲ್ಲಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. 6 ಮಾರ್ಕ್ 5 ಮಾರ್ಕ್ ಬೇಕಿದ್ರೆ ಬೇಡ, ಆದ್ರೆ 2 ಮಾರ್ಕ್ 1 ಮಾರ್ಕ್ ಕ್ವಶನ್ಸ್ ಪ್ಲೀಸ್ ಕಾನ್ಸಂಟ್ರೇಟ್. 1 ಮಾರ್ಕ್ ಅಂಡ್ 2 ಮಾರ್ಕ್ ಕ್ವಶನ್ಸ್ ಅನ್ನ ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ. ಸೊ ಇದು 2 ಮಾರ್ಕ್ಸ್ ಸಂಬಂಧಪಟ್ಟಂತ ಕ್ವಶನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಬರ್ಬೋದು, ಪಾರ್ಟ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಬರ್ಬೋದು. ನಂತರ ಡೆಫಿನಿಟ್ ಇಂಟಿಗ್ರಲ್ಸ್ ಮೇಲೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಮೇಲೆನೂ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬಹುದು. ಇಲ್ಲಿ ಸಿಂಪಲ್ ಆಗಿರುವಂತ ಕ್ವಶನ್ಸ್ ನಾವು ಹಾಕಿದೀವಿ. ಓಕೆ, ನಂತರ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ವೇರಿಯೇಬಲ್ ಸಪರೇಬಲ್ ಮೆಥಡ್ ಮೇಲೆ ನೀವು ನೋಡ್ಕೋರಿ. ನಂತರ ಇನ್ನೊಂದು ಆಪ್ಷನ್ ಇದೆ, ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್. ಇದನ್ನ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿದ್ರು ಅಂತಂದ್ರ ಅದೊಂದು ರಿಪಿಟೇಷನ್ ಆಗುವಂತದ್ದು ಇದೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಾವು ಹೇಗೆ ಸಾಲ್ವ್ ಮಾಡಿದೀವಿ, ಅಲ್ಲಿ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾವು ಹೇಗೆ ನೋಡ್ತೀವಿ. ಸೊ ಅದೇ ರೀತಿಯಾಗಿ ಅದು ರಿಪಿಟೇಷನ್ ಆಗುವಂತ ಚಾನ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ವೇರಿಯೇಬಲ್ ಸಪರೇಬಲ್ ಮೇಲೆ ಕೇಳ್ಬಹುದು. ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಹಾಗೆ ಕಣ್ಣಲ್ಲಿ ಒಂದು ಫೋಟೋ ತಕೊಳ್ಳಿ, ಇದನ್ನ ಈಸಿ ಇದೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಒಂದು ಕ್ವಶನ್ಸ್ ಅನ್ನ ಎಕ್ಸ್ಟ್ರಾ ಕ್ವಶನ್ಸ್ ಅಲ್ಲಿ ಬರೀಬಹುದು, ಅಥವಾ ನಿಮ್ಮ ಈಸಿಯಲ್ಲೇ ತಗೊಂಡು ನೀವು ಬರೀಬಹುದು ಇದು ವೇರಿಯೇಬಲ್ ಸಪರೇಬಲ್ ಮೆಥಡ್ ಮೇಲೆ. ಸೊ ವೆಕ್ಟರ್ ಆಲ್ಜಿಬ್ರಾ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ PUC ಸೆಕೆಂಡ್ ಇಯರ್. ಅಬ್ಸ್ಟ್ರಾಕ್ಟ್ ಇದು, ಸ್ವಲ್ಪ ಥಿಂಕಿಂಗ್ ಅಬ್ಸ್ಟ್ರಾಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಟೈಪ್ಸ್ ಆಫ್ ವೆಕ್ಟರ್ಸ್ ನೋಡ್ಕೋರಿ, ಮತ್ತೆ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್ ನೋಡ್ಕೋಬೇಕು. ಸೆಕ್ಷನ್ಸ್ ಫಾರ್ಮುಲಾ ನೋಡ್ಕೊಳ್ಳಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಆನ್ ಅನದರ್ ವೆಕ್ಟರ್ ನೋಡ್ಕೊಳ್ಳಿ, ಡಾಟ್ ಪ್ರಾಡಕ್ಟ್ ನೋಡಿ, ಕ್ರಾಸ್ ಪ್ರಾಡಕ್ಟ್ ನೋಡಿ. ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಏರಿಯಾ ಪ್ಯಾರಲೋಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರೊಜೆಕ್ಷನ್ ಆಫ್ ಓಕೆ. ಸೊ ಇದು ವಾಯ್ಸ್ ಕೇಳ್ತಿದ್ಯಾ ಸರ್, ಇನ್ನೊಂದು 5 ನಿಮಿಷ ಆಯ್ತು, ನಾನು ಮುಗಿಸ್ಬಿಡ್ತೀನಿ. ಸೊ ವೆಕ್ಟರ್ ಆಲ್ಜಿಬ್ರಾ ಆ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಸೊ ನಂತರ 3 ಡೈಮೆನ್ಷನಲ್ ಜೊಮೆಟ್ರಿ. 3 ಡೈಮೆನ್ಷನಲ್ ಜೊಮೆಟ್ರಿ ಮೇಲೆ ಆಂಗಲ್ ಬಿಟ್ವೀನ್ 2 ಲೈನ್ಸ್ ನೋಡಿ ಸ್ಟೂಡೆಂಟ್. ಪ್ರಾಬ್ಲಮ್ಸ್ ಆನ್ ಇಕ್ವೇಶನ್ ಆಫ್ ಅ ಲೈನ್ ಅಂಡ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್. ಸೊ ಪ್ರೊಬ್ಯಾಬಿಲಿಟಿ ಮೇಲೆ ಇವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕ್ಸಾಂಪಲ್ಸ್. ಪ್ರೊಬ್ಯಾಬಿಲಿಟಿ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ, ಇಂಡಿಪೆಂಡೆಂಟ್ ಇವೆಂಟ್ಸ್. ಸೊ ಇವೆಲ್ಲ ಒಂದೇ ಫಾರ್ಮುಲಲ್ಲೇ ಬರುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಇದೆ ಪ್ರೊಬ್ಯಾಬಿಲಿಟಿ ಮೇಲೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇನ್ ಪಾರ್ಟ್ ಸಿ ಕ್ವಶನ್ಸ್ ನಂತರ ನೋಡೋಣ. ಈಗ ನಾನು ಪುರುಷೋತ್ತಮ್ ಸರ್ಗೆ ಈ ಒಂದು ಸೆಷನ್ಸ್ ಕಂಟಿನ್ಯೂ ಮಾಡ್ಲಿಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ. ಪುರುಷೋತ್ತಮ್ ಸರ್ ಪ್ಲೀಸ್. ಸರ್ ಕಂಟಿನ್ಯೂ ಮಾಡಿ ಪ್ಲೀಸ್. ಸರ್ ನಾನು ಆಡಿಬಲ್ ಇದ್ದೀನಲ್ಲ?
Yes, you are audible, sir. Please continue. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ಇವತ್ತು ನಾನು ನಿಮಗೆ ಒನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ನಮ್ಮ ಹಾಗೆ ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ಬೇಕು ಅಂತ ಇರೋದು ವಿಚಾರ, ಸೆಕೆಂಡ್ PU ಎಕ್ಸಾಮ್ ಪ್ರಿಪರೇಷನ್ ಟಾರ್ಗೆಟ್ 60% ಸ್ಕೋರ್. ಟಾರ್ಗೆಟ್ 60% ಸ್ಕೋರ್ ಮಾಡ್ಲಿಕ್ಕೆ ಏನಾದ್ರು ಒಂದು ಚಿಕ್ಕ ಪ್ಲಾನ್ ಮಾಡೋಣ ಅಂತ ಒಂದು ಥಾಟ್ ಇದೆ. ಆ ಥಾಟ್ ಬೇಸಿಸ್ ಮೇಲೆ ಲೆಟ್ ಮಿ ಟ್ರೈ ಟು ಸಿ ವಾಟ್ ಐ ಕ್ಯಾನ್ ಡೂ. ಅಫ್ಕೋರ್ಸ್ ವಾರ್ಮ್ ವೆಲ್ಕಮ್ ಟು ಆಲ್ ಸ್ಟೂಡೆಂಟ್ಸ್. ನಮಗೆ ಪ್ಯಾಟರ್ನ್ ಸೂಪರ್ ಗೊತ್ತಿರುತ್ತೆ. ಮಲ್ಲಿಕಾರ್ಜುನ್ ಸರ್ ತಾನೇ ಪಾರ್ಟ್ ಬಿ ಸಿ ಡಿ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ನಾನ್ ಟಾರ್ಗೆಟ್ ಮಾಡೋದು ಪರ್ಟಿಕ್ಯುಲರ್ ಆಗಿ ಪಾರ್ಟ್ ಡಿ. ಪಾರ್ಟ್ ಡಿ ನಲ್ಲಿರೋ 7 ಕ್ವಶನ್ಸ್ ಅಲ್ಲಿ ಐ ಸಜೆಸ್ಟ್ ಲರ್ನ್ 5 ಆಫ್ ದಮ್ ಸೂಪರ್ಬ್ಲಿ. ಸಖತ್ತಾಗಿ ಕಲ್ತ್ಕೊಂಡ್ಬಿಡ್ರಿ 5 ಕ್ವಶನ್. ಯಾವ ಕ್ವಶನ್ಗಳು ಈ ಬ್ಲೂ ಪ್ರಿಂಟ್ ನೇ ಅಬ್ಸರ್ವ್ ಮಾಡ್ತಿದ್ರೆ, ಚಾಪ್ಟರ್ 1 ರಿಲೇಷನ್ ಫಂಕ್ಷನ್ ಕ್ವಶನ್ 5 ಮಾರ್ಕರ್ ಈಸಿ. ಚಾಪ್ಟರ್ 3 ಮ್ಯಾಟ್ರಿಸಸ್ ಟು 5 ಮಾರ್ಕರ್ ಈಸಿ. ಚಾಪ್ಟರ್ 4 ಡಿಟರ್ಮಿನೆಂಟ್ಸ್ ಟು 5 ಮಾರ್ಕರ್ ಈಸಿ. ಚಾಪ್ಟರ್ 5 ಕಂಟಿನ್ಯೂಟಿ ಡಿಫರೆನ್ಸಿಯೇಷನ್ ಅಲ್ಲಿ 5 ಮಾರ್ಕರ್ ಈಸಿ. ಅಂಡ್ AOI 5 ಮಾರ್ಕರ್ ಈಸಿ. ಅವುಗಳನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಇದೆ. ಹಾಗೆ 4 ಮಾರ್ಕರ್ಸ್ 2 ಕಲ್ತಿರಲ್ಲ, ಟ್ರೈ ಮಾಡೋಣ ಅಂತ ಒಂದು ಪ್ಲಾನ್. ದಿಸ್ ಇಸ್ ಮೈ ಸ್ಮಾಲ್ ಪ್ಲಾನ್. ಆ ಪ್ಲಾನ್ ನ ಹೆಂಗ್ ನೋಡ್ಬೇಕು ಅನ್ನೋದನ್ನ ವಿಲ್ ಟ್ರೈ ಟು ಡೂ ನಾವು. ಸೊ ಟಾರ್ಗೆಟ್ 60% ಸ್ಕೋರಿಂಗ್. ವಾಟ್ ವಿಲ್ ವಿ ಏಮ್ ಅಟ್? We shall aim at 5 out of 7 questions in part D. 60% ಮಾರ್ಕ್ಸ್ ಬೇಕು ಅನ್ನೋರು, ಮಿನಿಮಮ್ ಬೇಕು ಅನ್ನೋರು ಪ್ರೈಮರಿಲಿ 5 out of 7 ಕ್ವಶನ್ಸ್ ಚೆನ್ನಾಗಿ ಬರೀಬೇಕು. ಆ 5 ಯಾವುದು ವಿಲ್ ಬಿ ಶಾರ್ಟ್ಲಿ, ಅದನ್ನ ಹೇಳ್ತಾ ಇದ್ದೀನಿ ಈಗ. 1 ಈಸ್ ಇನ್ ಪಾರ್ಟಿ. ಪಾರ್ಟಿನಲ್ಲಿ 6 ಮಾರ್ಕ್ 4 ಮಾರ್ಕ್ ಬರೀಲೇಬೇಕು. ಅಫ್ಕೋರ್ಸ್ ಸರ್ LCB ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. 4 ಮಾರ್ಕರ್ನ ಐ ಶಲ್ ಡಿಸ್ಕಸ್ ನಾವು. ಅಟ್ಲೀಸ್ಟ್ ಪಾರ್ಟ್ ಬಿ ನಲ್ಲಿ 4 ಈಸಿ 4 ಮಾರ್ಕರ್ಸ್ ನ ಈಸಿ 4 ಕ್ವಶನ್ಸ್ ನ ಕಟ್ಟಿ ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಅವಾಗ 60% ಮೋಸ ಆಗಲ್ಲ. ನೆಕ್ಸ್ಟ್ ಪ್ರೈಮರಿ ಪಾರ್ಟ್ ಸರ್ ನಮ್ಗೆ 90% 100% ಮಾರ್ಕ್ಸ್ ಬೇಕು ಅಂದ್ರೆ ಎಲ್ಲ ಬರೀಲೇಬೇಕು. ದಟ್ಸ್ ಆಬ್ವಿಯಸ್ಲಿ ಇದೆ. 6 ಬರೀಲೇಬೇಕು ಕರೆಕ್ಟ್ ಆಗಿ. ಪಾರ್ಟ್ ಸಿ ನಲ್ಲಿ ಅಗೇನ್ ವಿ ಹ್ಯಾವ್ ಗಾಟ್ ಪ್ಲಾನ್ ಟು ಲರ್ನ್ 4 ಕ್ವಶನ್ಸ್ ಅಟ್ ಲೀಸ್ಟ್. ಮಿನಿಮಮ್ 4 ಈಸಿ ಕ್ವಶನ್ಸ್ ಕಲ್ತ್ಕೊಂಡ್ಬಿಡೋಣ. 60% ಗ್ಯಾರಂಟಿ ಆಗ್ಬಿಡುತ್ತೆ ನಮ್ಗೆ. ಇನ್ಫ್ಯಾಕ್ಟ್ 80ಗೆ 60 ಬಂದ್ಬಿಡುತ್ತೆ. This adds up to 50 marks. That will be 75% overall. Target 60% scoring ಇಟ್ಕೊಂಡು 75% ಮಾರ್ಕ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡೋದಕ್ಕೆ ಲೆಟ್ ಮಿ ಗಿವ್ ಸಮ್ ಸ್ಮಾಲ್ ಐಡಿಯಾ. ಐಡಿಯಾ ರನ್ಸ್ ಲೈಕ್ ದಿಸ್. ನಾನು ಆಗಲೇ ಹೇಳ್ದಂಗೆ ಪಾರ್ಟ್ ಡಿ ಟಾರ್ಗೆಟ್ ಮಾಡೋಣ ಅಂತ ಇದ್ದೀನಿ. ಪಾರ್ಟ್ ಡಿ ನಲ್ಲಿ ಕ್ವಶನ್ ನಂಬರ್ 39. ಸಾಮಾನ್ಯವಾಗಿ 4 ಕ್ವಶನ್ ನಲ್ಲಿ 1 ಕ್ವಶನ್ ಬರುತ್ತೆ. ಅದರಲ್ಲೂ ಫಸ್ಟ್ 4th ಮೋಸ್ಟ್ ಆಫನ್ ಫೇವ್ರೇಟ್ ತರ ಪೇಪರ್ ಸೆಟರ್ಗೆ. ಸ್ವಲ್ಪ ಟಫ್ ಕ್ವಶನ್ ರೆಡಿ ಮಾಡಬೇಕು ಅಂದ್ರೆ 3rd ಒನ್ ರೆಡಿ ಮಾಡ್ತಾರೆ. ಇಲ್ವಾ ಈಸಿ ಕ್ವಶನ್ ಕೊಡ್ನಲ್ಲಿ 2nd ಒನ್ ಕೊಡ್ತಾರೆ. ಈ 4 ಕ್ವಶನ್ಸ್ ಅಲ್ಲಿ ಒಂದು ಆಲ್ಮೋಸ್ಟ್ ಗ್ಯಾರಂಟಿ ಆಗಿ ಬರುತ್ತೆ. ಅಫ್ಕೋರ್ಸ್ ಆನ್ಸರ್ ಮಾಡೋದು ಹೇಗೆ? ದಟ್ ಪಾರ್ಟ್ ಇಸ್ ಇನ್ ಅದರ್ ಪಾರ್ಟ್. ಆನ್ಸರ್ ಹೆಂಗ್ ಮಾಡೋದು? ಒನ್ ಆಫ್ ದ ಕ್ವಶನ್ ಚೂಸ್ ಮಾಡಿದ್ದೀನಿ. Check the injectivity and surjectivity of the function f from R to R defined by f of x equal to 3 minus 4x ಅನ್ನೋ ಫಂಕ್ಷನ್ ಸೊಲ್ಯೂಷನ್ ಸುಮ್ಮನೆ ಕಾಣಿಸೋ ತರ ಹಾಕಿದ್ದೀನಿ. ಐ ನೀಡ್ ಟು ಶೋ ಇಟ್ ಇಸ್ 1 ತೋರಿಸೋದಕ್ಕೆ 2 ಮಾರ್ಕ್. ಐ ರಿಪೀಟ್, ಈ ರೀತಿ ಕ್ವಶನ್ ಇದ್ರೆ 1 ತೋರಿಸೋದಕ್ಕೆ 2 ಮಾರ್ಕ್, ಆನ್ ಟು ತೋರಿಸೋದಕ್ಕೆ 2 ಮಾರ್ಕ್. ಯಾವಾಗ್ಲೂ ಹಾಗೆ ಅದು 1 2 ಮಾರ್ಕ್, ಆನ್ ಟು 2 ಮಾರ್ಕ್. ಇದಲ್ದಿರ ಎಕ್ಸ್ಟ್ರಾ ಏನಿರುತ್ತೆ, ಆ ಎಕ್ಸ್ಟ್ರಾ ಏನಿರುತ್ತೋ ಅದನ್ನ ಆನ್ಸರ್ ಮಾಡಕ್ಕೆ 1 ಮಾರ್ಕ್. ಶೋ ಇಟ್ ಇಸ್ ಬೈಜೆಕ್ಟಿವ್ ಅಂದ್ರೆ ಲಾಸ್ಟ್ ಅಲ್ಲಿ ಎಫ್ ಈಸ್ ಬೈಜೆಕ್ಷನ್, ಎಫ್ ಇಸ್ ಅ ಬೈಜೆಕ್ಟಿವ್ ಫಂಕ್ಷನ್ ಅಂತ ಬರೀಲಿಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಟಾರ್ಗೆಟ್ ಪ್ರಾಪರ್ ಕನ್ಕ್ಲೂಷನ್.
1 ತೋರ್ಸೋದಕ್ಕೆ ಎಫ್ ಇಸ್ 1 ಅಂತ ಪ್ರೂವ್ ಮಾಡೋವರೆಗೂ 2 ಮಾರ್ಕ್ ಆಗುತ್ತೆ. ಎಫ್ ಇಸ್ ಆಲ್ಸೋ ಅಂತ ಪ್ರೂವ್ ಮಾಡಕ್ಕೆ 2 ಮಾರ್ಕ್. ರೈಟ್ ದಿಸ್ ಬೈಜೆಕ್ಷನ್ ಲಾಸ್ಟ್ ಪಾರ್ಟ್ ಏನಿರುತ್ತೆ ಅದನ್ನ ಆನ್ಸರ್ ಮಾಡಕ್ಕೆ 1 ಮಾರ್ಕ್ ಇರುತ್ತೆ. ಫೈಂಡ್ ಎಫ್ ಇನ್ವರ್ಸ್ ಅಂತಿದ್ರೆ ಎಫ್ ಇನ್ವರ್ಸ್ ಪತ್ತೆ ಹಚ್ಚಕ್ಕೆ 1 ಮಾರ್ಕ್ ಇರುತ್ತೆ. ಐ ರಿಪೀಟ್, ಫೈಂಡ್ ಎಫ್ ಇನ್ವರ್ಸ್ ಇದೆ, ಎಫ್ ಇನ್ವರ್ಸ್ ಪತ್ತೆ ಹಚ್ಚಕ್ಕೆ 1 ಮಾರ್ಕ್ ಇರುತ್ತೆ. ಅದರ್ವೈಸ್ 2 + 2 ಪ್ಲಸ್ ಆ ಲಾಸ್ಟ್ ಕನ್ಕ್ಲೂಷನ್ ಬರೀಕಿರುತ್ತೆ. ದಟ್ಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ಅಲ್ಲಿ ಅನ್ನೆಸರಿ 1 ಮಾರ್ಕ್ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಇಟ್ ಇಸ್ ಬೈಜೆಕ್ಟಿವ್ ಅಂತ ಬರೀದೇ ಇದ್ರೆ. That's a small reminder. Let me come back to the previous one only. You can observe question number 1 ನಲ್ಲಿ ಬೈಜೆಕ್ಟಿವ್ ಅಂತ ಬರೀಬೇಕು. ಕ್ವಶನ್ ನಂಬರ್ 2 ನಲ್ಲಿ ನಾಟ್ ಬೈಜೆಕ್ಟಿವ್ ಅಂತ ಬರೀಬೇಕು. ಕ್ವಶನ್ ನಂಬರ್ 3 ನಲ್ಲಿ ಅಗೇನ್ ಬೈಜೆಕ್ಟಿವ್ ಬರೀಬೇಕು. ಕ್ವಶನ್ ನಂಬರ್ 4 ಅಲ್ಲಿ ಫೈಂಡ್ ಇನ್ವರ್ಸ್ ಅಂತ ಇದೆ, ಇನ್ವರ್ಸ್ ಬರೀಬೇಕು. ಓಕೆ, so these are the ways we are going to do it now. I'll go on next. ಪಾರ್ಟ್ ಡಿ ನಲ್ಲಿ ಕ್ವಶನ್ ನಂಬರ್ 14 ಟಾರ್ಗೆಟ್ ಮಾಡೋಣ ಅಂತ. 40 ಬಂದು ಯಾವ ಕ್ವಶನ್ ಬರುತ್ತೆ? ಮ್ಯಾಟ್ರಿಸಸ್ ಇಂದ ಕ್ವಶನ್ ಬರುತ್ತೆ. ಮ್ಯಾಟ್ರಿಕ್ಸ್ ಇಂದ ಯಾವ ಕ್ವಶನ್ ಬರಬಹುದು ಅಂತ ಗೆಸ್ ಮಾಡಂಗಿದ್ರೆ ಅಫ್ಕೋರ್ಸ್ ಸೀರಿಯಲ್ ನಂಬರ್ ಹಂಗೆ ಆರ್ಡರ್ ಮಾಡಿ ಹೋಗ್ತಾ ಇದೀನಿ. 5th ಇಂದ ಕಂಟಿನ್ಯೂ ಮಾಡ್ತಿದೀನಿ ಸೀರಿಯಲ್ ನಂಬರ್ ಆಫ್ ದ ಕ್ವಶನ್ಸ್. ಇಟ್ ಕುಡ್ ಬಿ ಶೋ ದಟ್ ಕ್ವಶನ್. ಶೋ ದಟ್ ಕ್ವಶನ್ ಅಂದ್ರೆ ಯಾವ ತರದ್ದು? ಅಫ್ಕೋರ್ಸ್ wherein you will find out a square, a cube, etc. ಎಷ್ಟು ಕ್ವಶನ್ಸ್ ಇದೆ ಆ ತರದ್ದು ಇಲ್ಲಿ ಈ ಪೇಜ್ ಅಲ್ಲಿ ನಿಮ್ಗೆ. ಕ್ವಶನ್ ನಂಬರ್ 5 ಆ ತರದ್ದಿದೆ, 8, 9, 10 ಆ ತರದ್ದಿದೆ. ಎ ಕ್ಯೂಬ್ ಪತ್ತೆ ಸಾಲ್ವ್ ಮಾಡೋ ಕ್ವಶನ್ 4 ಕ್ವಶನ್ ತೋರಿಸ್ತಾ ಇದ್ದೀನಿ ಇಲ್ಲಿ. ಅಡಿಷನ್ ಸಬ್ಟ್ರಾಕ್ಷನ್ ಬರುವಂತ ಕ್ವಶನ್ಸ್ ಯಾವ್ದು? 6th and 7th. ಮಕ್ಕಳ ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಕೊಟ್ಟಿದ್ರೆ ನಾವು ಮಲ್ಟಿಪ್ಲೈ ಮಾಡ್ತಾ ಕುತ್ಕೊಂಡ್ಬಿಟ್ಟಿರ್ತೀವಿ. ಗಮನಕ್ಕೆ ಇರ್ಬೇಕದು. ಫೈಂಡ್ a + b ಅಂದ್ರೆ ಮತ್ತೆ a ಮತ್ತೆ b ನ ಆಡ್ ಮಾಡ್ಬೇಕಷ್ಟೇ. ಮಲ್ಟಿಪ್ಲೈ ಮಾಡೋ ಪ್ರೊಸೀಜರ್ಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ. ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಗಮನಕ್ಕೆ ಇರ್ಬೇಕು. ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ವಾ ಎಲಿಮೆಂಟ್ ಸೈನ್ ಚೇಂಜ್ ಮಾಡ್ಕೊಂಡು ಹಾಕೊಬೇಕು ಅನ್ನೋ ತಲೆಯಲ್ಲಿ ಇರ್ಬೇಕು. ಭಾರಿ ಮುಖ್ಯ ಅದು. a² a³ ಚೆನ್ನಾಗಿ ಮಾಡಕ್ ಬಂದ್ರೆ ಸಂತೋಷ, ವೆರಿ ಗುಡ್. ಯು ಕ್ಯಾನ್ ಗೋ ಆನ್ ವಿತ್ ದಟ್. ಆ ಕ್ವಶನ್ ಕೊಟ್ಟು ಸೂಪರ್ ಆನ್ಸರ್ ಮಾಡಕ್ ಬಿಡ್ಬೋದು. 11th ಕ್ವಶನ್ 12th ಕ್ವಶನ್ ನೋಡ್ರಿ, ತುಂಬಾ ಈಸಿಯೆಸ್ಟ್ ಕ್ವಶನ್. ಆದ್ರೆ ಅದು ರೋ ಮ್ಯಾಟ್ರಿಕ್ಸ್ ಕಾಲಮ್ ಮ್ಯಾಟ್ರಿಕ್ಸ್ ಕೊಟ್ಟೋದ್ರಿಂದಾಗಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕೆಲವು ಟೈಮ್ ನಮ್ಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರ್ತವೆ. ಗಮನಕ್ಕೆ ಇರ್ಬೇಕಾದ್ರು ಅದನ್ನ ಹೆಂಗ್ ಮಾಡ್ಬೇಕು ಅಂತ. ಇದ್ರಲ್ಲಿ 3 ಟೈಪ್ ಕ್ವಶನ್ಸ್ ಕಾಣಿಸುತ್ತೆ ನಿಮ್ಗೆ. ಕ್ವಶನ್ ನಂಬರ್ 5 a³ ತರ ಕ್ವಶನ್ಸ್, ಅದನ್ನ ಹುಷಾರಾಗಿ ಒಂಥರ ಮಾಡ್ತೀರಾ. 6th 7th ಪೆಕ್ಯುಲಿಯರ್ ಈಸಿ ಇದೆ, ಬಟ್ ಈಸಿದಲ್ಲೂ ತಪ್ಪು ಮಾಡೋ ಸಾಧ್ಯತೆ ಇರ್ತವೆ. 11 and 12 ಸೂಪರ್ ಈಸಿ, ಮಿಸ್ಟೇಕ್ ಮಾಡ್ಬಾರ್ದು ಅದನ್ನ. ಅದರಲ್ಲಿ ಸ್ವಲ್ಪ ಮೀಡಿಯಂ ಈಸಿ ಇರೋ 1 ಕ್ವಶನ್ ನ ಚೂಸ್ ಮಾಡಿದ್ದೀನಿ ಇಲ್ಲಿ. ಫೈಂಡಿಂಗ್ a + b ಆಡ್ ಮಾಡೋದು ಡೈರೆಕ್ಟ್ ಆಗಿ ಸಮೇಷನ್ ಅಷ್ಟೇ. ಅದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಪ್ರಕಾರ. ಆ b - e ನಲ್ಲಿ ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ರೋ ನಲ್ಲಿ 1 2 0 ಬರೋ ಕಡೆ ಬೈ ಚಾನ್ಸ್ ನಾವು 1 - 2 0 ಬರ್ಬಿಟ್ಟಿರ್ತೀವಿ. ಆಯ್ತು, ಅಲ್ಲಿ -2 ಒಂದು ಹಾಕಿದ್ರು ಈ 5 ಮಾರ್ಕ್ ಕೊಡೋ ಬದಲು ಬರೀ 1 ಮಾರ್ಕ್ ಕೊಟ್ಬಿಟ್ಟಿರ್ತಾರೆ. ಬಿ ವೆರಿ ಕಾಶಿಯಸ್. b - e ಸರಿಯಾಗಿ ಬರೀಬೇಕು. ಆಮೇಲೆ a + b - e a + b - e ಎಲ್ಲ ಸರಿಯಾಗಿ ಬರ್ಬೇಕು. ತುಂಬಾ ಈಸಿ ಪಾರ್ಟ್. ಈಗಾಗಲೇ ತುಂಬಾ ಸರಿ ಕಲ್ತಿರ್ತೀವಿ. ಕಂಡ್ಬಿಟ್ಟು ನೋಡ್ರಿ. ಪ್ರಿಪರೇಟರಿ ನಲ್ಲಿ ಬೈ ಚಾನ್ಸ್ ಬರ್ಬಿಟ್ಟಿದ್ರೆ ಬರ್ದಿರ್ತೀವಿ. ಇದನ್ನೇ ಗಮನಕ್ಕೆ ಇರಲಿ. ಇದೇ ಕ್ವಶನ್ ಬಂದಿದ್ದು ಮೊನ್ನೆ ಪ್ರಿಪರೇಟರಿ ಕೂಡ. ಇದನ್ನ ಬೈ ಚಾನ್ಸ್ ತಪ್ಪೇ ಬರೋದು ಸುಮಾರು ಜನಕ್ಕೆ ಮಾರ್ಕ್ಸ್ ರಾಂಗ್ ಅಂದಾಗಿ 1 ಮಾರ್ಕ್ ಕೊಟ್ಟಿರ್ತಾರೆ, ಇಲ್ಲ 0 ಮಾರ್ಕ್ ಕೊಟ್ಟಿರ್ತಾರೆ. ಚೆಕ್ ಇಟ್ ಔಟ್ ಯುವರ್ ಸೆಲ್ಫ್. ನೆಕ್ಸ್ಟ್ ಕ್ವಶನ್ ನಾನು ಟಾರ್ಗೆಟ್ ಮಾಡೋಣ ಅಂತಿದ್ದೀನಿ. ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋ ಕ್ವಶನ್. ಇಟ್ಸ್ ಅ ಕ್ವಶನ್ ಆಫ್ ಡಿಟರ್ಮಿನೆಂಟ್ ಚಾಪ್ಟರ್ ಸಾಲ್ವ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. 1 ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಎಷ್ಟು ಕ್ವಶನ್ಸ್ ಇದೆ ನಿಮ್ಮ ಸ್ಕ್ರೀನ್ ಮೇಲೆ? ಯು ಕ್ಯಾನ್ ಆಕ್ಚುಲಿ ಸಿ ಯು ಗಾಟ್ 7 questions on your screen. 7 ಕ್ವಶನ್ ಇದೆ ಸ್ಕ್ರೀನ್ ಮೇಲೆ. ಸಾಲ್ವ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಇದರಲ್ಲಿ ನೀವು let A = first matrix, B = the value matrix, X = the variable matrix ಬರೆಯೋದಕ್ಕೇನೆ 1 ಮಾರ್ಕ್ ಇದೆ ತರಪ್ಪ. ಆ ಸ್ಟೆಪ್ ಬರೀಬೇಕು. ಸ್ಕಿಪ್ ಮಾಡ್ಬಿಟ್ಟಿದ. ಅದನ್ನ ಕರೆಕ್ಟಿಗೆ A = B = X = ನೀಟಾಗಿ ಬರ್ಬಿಟ್ರೆ ಎಸ್ 1 ಮಾರ್ಕ್ ಇಸ್ ಅವರ್. ಎಲ್ಲ ಕೋಫ್ಯಾಕ್ಟರ್ಸ್ ನ ಸರಿಯಾಗಿ ಪತ್ತೆ ಹಚ್ಚಿದ್ರೆ ಅದಕ್ಕೆ 2 ಮಾರ್ಕ್ ಇರುತ್ತೆ. ಕೋಫ್ಯಾಕ್ಟರ್ಸ್ ಸರಿಯಾಗಿ ಬರ್ದು ಅಡ್ಜಾಯಿಂಟ್ ಸರಿಯಾಗಿ ಬರ್ಬಿಟ್ರೆ 2 ಮಾರ್ಕ್ ಇರುತ್ತೆ. X = A × B ಬರೆಯೋದಕ್ಕೆ 1 ಮಾರ್ಕ್ ಇರುತ್ತೆ. ಅಫ್ಕೋರ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಪತ್ತೆ ಹಚ್ಚೋದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಫೈನಲಿ X ವ್ಯಾಲ್ಯೂ, Y ವ್ಯಾಲ್ಯೂ, Z ವ್ಯಾಲ್ಯೂ ಅಪ್ರೋಪ್ರಿಯೇಟ್ ಆಗಿ ಬರೀಲಿಕ್ಕೆ 1 ಮಾರ್ಕ್ ಇರುತ್ತೆ. ಅಂದ್ರೆ
ಆಯಾ ಮಾರ್ಕ್ ನ ಎಲ್ಲೆಲ್ಲಿ ಯಾವ ಸ್ಟೇಜ್ ಕಂಪ್ಲೀಟ್ ಮಾಡಕ್ಕೆ ಅಂತ ಇತ್ತು ನಮ್ಗೆ, ನೀವಲ್ಲೋ ಆ ಸ್ಟೆಪ್ ಕರೆಕ್ಟ್ ಬರೀಬೇಕಾಗುತ್ತೆ. ಆ ಫೈನಲ್ ಸ್ಟೆಪ್ ನ ಸರಿಯಾಗಿ ಬರೆದಿದ್ರೆ ಆ ಸ್ಟೆಪ್ ನ ಕಂಪ್ಲೀಟ್ ಮಾಡಿಲ್ಲ ಅಂತ ಅರ್ಥ. ಅದಕ್ಕೆ ಅವಾಯ್ಡ್ ಮಾಡೋ ಮಾರ್ಕ್ ನ ಕಟ್ ಮಾಡೋ ಸಾಧ್ಯತೆ ಇರ್ತದೆ. ಅದನ್ನ ಗಮನಕ್ಕೂ ಇಟ್ಕೊಬೇಕು. ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಈಕ್ವಲ್ ಲಾಸ್ಟ್ ಬರಿಬೇಕು, ಅದರ್ವೈಸ್ ಮತ್ತೆ ಅದು ಲಾಸ್ಟ್ ಮಾರ್ಕ್ ಬರಲ್ಲ ಆಮೇಲೆ. ಅಬ್ಸರ್ವ್ your 20, 21, 22. They are your 4 marker type question. ಇಲ್ಲಿ ನಾನು ಕೊಟ್ಟಿರೋ ಕ್ವಶನ್ ಹೆಂಗಿದೆ ಅಂದ್ರೆ, ಗಿವನ್ ಅ ಮ್ಯಾಟ್ರಿಕ್ಸ್ ಈಕ್ವಲ್ ಟು ಸೊ ಶೋ ದಟ್ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7a ಈಕ್ವಲ್ ಟು 0 ಅಂತಿದೆ. ಯೂಸಿಂಗ್ ದಿಸ್ ಫೈಂಡ್ ದಿ ಇನ್ವರ್ಸ್ ಅಂತಿದೆ. ಯೂಸಿಂಗ್ ದಿಸ್ ಫೈಂಡ್ ದಿ ಇನ್ವರ್ಸ್ ಮಾಡ್ಲಿಕ್ಕೆ ಒಂದು ಪ್ರೊಸೀಜರ್ ಇದೆ. ಯು ನೀಡ್ ಟು ಮಲ್ಟಿಪ್ಲೈ ಎ ಇನ್ವರ್ಸ್ ಬೋತ್ ಸೈಡ್. ಎರಡು ಕಡೆ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿ ಎ ಇನ್ವರ್ಸ್ ಈಕ್ವಲ್ ಟು ಈಕ್ವೇಶನ್ ತಂದ್ಕೊಂಡು ಅದನ್ನ ಸಾಲ್ವ್ ಮಾಡೋಂತ ಕೆಲಸ ಮಾಡೋದಿರುತ್ತೆ ನೀವು. ಹಾಗಾಗಿ ದಟ್ ಪಾರ್ಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ಗಮನಕ್ಕೆ ಇಟ್ಕೊಬೇಕು ಆ ವಿಚಾರ ನಾವು. ಫರ್ದರ್ ಫೈಂಡಿಂಗ್ ಎ ಇನ್ವರ್ಸ್ ಮಾತ್ರ ಕೇಳಿದ್ರೆ 4 ಮಾರ್ಕ್ ಎಲ್ಲ ಅದೇ ಸ್ಟೆಪ್ ಆಗ್ಬಿಡುತ್ತೆ. ಶೋ ದಟ್ ಕೇಳಿ ಫೈಂಡ್ ಎ ಇನ್ವರ್ಸ್ ಕೇಳಿದ್ರೆ 2 ಮಾರ್ಕ್ ಈ ಕಡೆ 2 ಮಾರ್ಕ್ ಆ ಕಡೆ. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರಿಪರೇಟರಿ ಪೇಪರ್ ಅಲ್ಲಿ, ಈ ಸರಿ ಪ್ರಿಪರೇಟರಿ ಪೇಪರ್ ಅಲ್ಲಿ ಈ ಟೈಪ್ ಕ್ವಶನ್ ಅಲ್ಲಿ ಶೋ ದಟ್ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7a ಈಕ್ವಲ್ ಟು 0 ಕೇಳಿರ್ಲಿಲ್ಲ. ಆ ಟೈಪ್ ಎಕ್ಸ್ಪ್ರೆಷನ್ ಕೇಳಿರ್ಲಿಲ್ಲ. ಇನ್ಫ್ಯಾಕ್ಟ್ ಕ್ವಶನ್ ನಂಬರ್ 21 ಕೇಳಿದ್ದು. 21 ನಲ್ಲಿ ಶೋ ದಟ್ a ಸ್ಕ್ವೇರ್ ಮೈನಸ್ 4a ಪ್ಲಸ್ i ಈಕ್ವಲ್ ಟು 0 ಕೇಳಿರ್ಲಿಲ್ಲ. ಸರ್ ಅದನ್ನ ಮಾಡಿದ್ವಿ ಬರದ್ವಿ, ನೀವು ಎಕ್ಸ್ಟ್ರಾ ಬರೆದ್ರೆ ಅದಕ್ಕೇನು ಎಕ್ಸ್ಟ್ರಾ ಮಾರ್ಕ್ಸ್ ಏನು ಕೊಡಲ್ಲ, ಆ ಸುಮ್ಮನೆ ಇಡುತ್ತೆ ಅದು. ಬಟ್ ಫೈಂಡ್ ಎ ಇನ್ವರ್ಸ್ ಸರಿಯಾಗಿ ಮಾಡಿದ್ರೆ ಅದಕ್ಕೆ 4 ಮಾರ್ಕ್ ಬಂದಿರುತ್ತೆ. ನೀವು ಅಡ್ಜಾಯಿಂಟ್ ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ಬರಲ್ಲ. ಮತ್ತೆ ಇದಕ್ಕೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ ಎ ಇನ್ವರ್ಸ್ ಎಕ್ಸ್ಪ್ರೆಷನ್ ತಂದು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕು, ಫೈಂಡ್ ಮಾಡಬೇಕು. ದಟ್ಸ್ ದ ವೇ ಟು ಡೂ ಇಟ್. ಶೋ ದಟ್ ಮಾಡಿದ್ರೆ ಫೈಂಡಿಂಗ್ ಇನ್ವರ್ಸ್ ಪತ್ತೆ ಹಚ್ಕೊಳ್ಳೋದು ಫುಲ್ ಆಗಿ ಬರೀತೀವಿ ಸರ್, ಸಂತೋಷ ಬರೀರಿ. ಅವ್ರು ಕೇಳದೆ ಇದ್ರೆ ಬರಿಬೇಕಾಗಿಲ್ಲ. ಶೋ ದಟ್ ಬರೀ ಫೈಂಡಿಂಗ್ ಎ ಇನ್ವರ್ಸ್ ಮಾಡೋ ಕೆಲಸ ಇರುತ್ತೆ. ಕಂಡ್ಬಿಟ್ಟು ನೋಡೋಣ ಕ್ವಶನ್. ಇಫ್ ಇಟ್ ಸ್ಯಾಟಿಸ್ಫೈ ಸೋ ಅಂಡ್ ಸೋ ಅಂತ ಅವರೇ ಕೊಟ್ಬಿಟ್ಟಿದ್ರೆ ವಾಕ್ಯದಲ್ಲಿ ನಾಟ್ ಬಾದರ್ಡ್ ಇದೆ. ಆದ್ರೆ ಶೋ ದಟ್ ಅಂತಿದ್ರೆ ಪ್ರೂವ್ ಮಾಡ್ಲೇಬೇಕು ಅದನ್ನ. ಫೈಂಡಿಂಗ್ ಎ ಇನ್ವರ್ಸ್ ಅಂತ ಇಂಪಾರ್ಟೆಂಟ್ ಮಾಡಲೇಬೇಕು. ವಿ ಕಾನ್ಶಿಯಸ್ ಇದೆ. ಈಸಿ 4 ಮಾರ್ಕ್ ಅದು. I'll go ahead now with question number 41. 41 ನಲ್ಲಿ ಯಾವ ಕ್ವಶನ್ ಇದೆ? ಸಾರಿ, ಅದೇ ಕ್ವಶನ್ ನಂಬರ್ 41 ನಲ್ಲಿ ಒಂದು ಪರ್ಟಿಕ್ಯುಲರ್ ಕ್ವಶನ್ ನ ಸಾಲ್ವ್ ಮಾಡಿ ಬರ್ದಿದೆ ಇಲ್ಲಿ. ಲೆಟ್ ಮಿ ರಿಮೈಂಡ್ ಯು ಮಾರ್ಕ್ಸ್ ಎಲ್ಲೆಲ್ಲಿ ಕೊಡ್ತಾರೆ ಅಂತ. ಆಸ್ ಐ ಸೆಡ್, ಎ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಬಿ ಈಕ್ವಲ್ ಟು ಬರ್ಬಿಟ್ರೆ 1 ಮಾರ್ಕ್ ಬಂದ್ಬಿಡುತ್ತೆ. ಡಿಟರ್ಮಿನೆಂಟ್ ಗೆ ಸಪರೇಟ್ ಮಾರ್ಕ್ ಅಂತ ಏನಿಲ್ಲ, ಬಟ್ ಅದು ಬೇಕೇ ಬೇಕು. ವ್ಯಾಲ್ಯೂ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಕೋಫ್ಯಾಕ್ಟರ್ಸ್ ಅಲ್ಲಿ ಮಿನಿಮಮ್ 4 ಸರಿ ಬರ್ದಿದೆ 1 ಮಾರ್ಕ್ ಬಂತು. ಅಡ್ಜಾಯಿಂಟ್ ಪೂರ್ತಿ ಸರಿ ಬರ್ದ್ರೆ 2 ಮಾರ್ಕ್ ಆಗೋಯ್ತು ಅದು. ಸೊ ಇಲ್ಲಿಗೆ 3 ಮಾರ್ಕ್ಸ್ ಆಗುತ್ತೆ. ಫಾರ್ಮುಲಾ ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್ ಇಂಟು ಬಿ ಬರೀಲಿಕ್ಕೆ 1 ಮಾರ್ಕ್, 4th ಮಾರ್ಕ್ ಅಲ್ಲಿ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಈಕ್ವಲ್ ಟು ವ್ಯಾಲ್ಯೂಸ್ ಬರೆದ್ರೆ 5 ಮಾರ್ಕ್ ಬರುತ್ತೆ. ಹಾಗೇನೆ ಕ್ವಶನ್ ನಂಬರ್ 47 ನೋಡ್ರಿ. ಈ ಕ್ವಶನ್ ಅಲ್ಲಿ ಶೋಯಿಂಗ್ ದಟ್ ಎಲ್ ಎಚ್ ಎಸ್ ಈಕ್ವಲ್ ಆರ್ ಎಚ್ ಎಸ್ ಮಾಡ್ಬೇಕಾಗಿಲ್ಲ ಸರ್, ನಾನು ಎಕ್ಸ್ಟ್ರಾ ಬರ್ಬಿಟ್ಟೆ, ಅಭ್ಯಂತರ ಇಲ್ಲ, ವಿ ಆರ್ ನಾಟ್ ಬಾದರ್ಡ್ ವಿತ್ ದಟ್. ಫೈಂಡಿಂಗ್ ಎ ಇನ್ವರ್ಸ್ ಹೆಂಗ್ ಮಾಡ್ಬೇಕು? ಮಲ್ಟಿಪ್ಲೈ ಎ ಇನ್ವರ್ಸ್ ಬೋತ್ ಸೈಡ್ಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಈ ಪ್ರೊಸೀಜರ್ ಭಾರಿ ಮುಖ್ಯ. ಒನ್ ಶುಡ್ ಬಿ ವೆರಿ ಕಾಶಿಯಸ್ ಹಿಯರ್. ಓಕೆ, 42nd ಕ್ವಶನ್ ಗೆ ಟಾರ್ಗೆಟ್ ಮಾಡೋಣ ಈಗ. ಈ ಚಾಪ್ಟರ್ ಇಂದ 42nd ಕ್ವಶನ್ 5 ಮಾರ್ಕರು, 47th ಅಲ್ಲಿ ಒಂದು 4 ಮಾರ್ಕರು ಬಂದಿರುತ್ತೆ. 5 ಮಾರ್ಕರ್ ಕ್ವಶನ್ ಏನ್ ಸ್ಪೆಷಾಲಿಟಿ? ನನ್ನ ಪ್ರಕಾರ ಸಾಮಾನ್ಯವಾಗಿ ಆ 5 ಕ್ವಶನ್ಸ್ ಅಲ್ಲೇ 1 ಕ್ವಶನ್ ಬರೋದು. ಅದು ಬಿಟ್ಟು ಇಲ್ಲಿ ಡೈರೆಕ್ಟ್ ಕೇಳಲ್ಲ. ಮಿಸಲೇನಿಯಸ್ ಕಡೆ ಹೋಗೋದು ಡೌಟ್ಫುಲ್. ಆ ಪ್ರಿಸಂಪ್ಷನ್ ಅಲ್ಲೇನೆ ನಾವು ಇವನ್ನ ಕಳ್ಸ್ಕೊಂಬೋಣ ನೀಟಾಗಿ. ಅದ್ರಲ್ಲೂ 23rd, 24, 25th, 26th ಫಸ್ಟ್ 4 ಅಂತೂ ಭಾರಿ ಮುಖ್ಯ. ಅದ್ರಲ್ಲೂ ಫಸ್ಟ್ 2 ಅಂತೂ ಸೂಪರ್ ಮುಖ್ಯ. ಹಾಗೇನೆ 4 ಮಾರ್ಕರ್ಗೆ ರಿಮೈನಿಂಗ್ 5 ಕ್ವಶನ್ಸ್ ಏನಿದೆ ಅದು ಬಿಟ್ಟು ಬೇರೆ ಕೇಳೋದೇ ಇಲ್ಲ. ದೇರ್ಫೋರ್ ಅಗೇನ್ ದಟ್ಸ್ ಅನ್ ಈಸಿ ಪಾರ್ಟ್. ಇದು 5 ಮಾರ್ಕರ್ 4 ಮಾರ್ಕರ್ ಇದಕ್ಕಿಂತ ಈಸಿ, ಇದಕ್ಕಿಂತ ಕಡಿಮೆ, ಇದಕ್ಕಿಂತ ಚಿಕ್ಕದಾಗಿ ಬರೆಯುವಂತ ಬೇರೆ ಪ್ರಾಬ್ಲಮ್ ಇಲ್ವೇ ಇಲ್ಲ ಇಡೀ ಮ್ಯಾಥ್ಸ್ ಸಿಲೆಬಸ್ ಅಲ್ಲಿ ಈ ವರ್ಷದಲ್ಲಿ. ಯು ಕ್ಯಾನ್ ಸಿ ತುಂಬಾ ದೊಡ್ಡ ಪ್ರಾಬ್ಲಮ್ ಸೊಲ್ಯೂಷನ್ ಅಂದ್ರೆ ಇದೆ. ಆ 2ನೇ ಕ್ವಶನ್ ಏನ್ ನೋಡ್ತಾ ಇದ್ವಿ ಅದು ಕೂಡ 5 ಸ್ಟೆಪ್ ಇದೆ ಅಷ್ಟೇ, 5-6 ಸ್ಟೆಪ್ ಇದೆ. ಸೂಪರ್ ಈಸಿ ಇದೆ ಇದು, ಸಖತ್ ಬೇಗ ಸಾಲ್ವ್ ಆಗ್ಬಿಡುತ್ತೆ ಇದು. ಫರ್ದರ್ ಇಲ್ಲೊಂದು 5 ಮಾರ್ಕರ್ ಬಾಕಿ ಇದೆ. ಯಾವುದು?
ಪ್ರಾಬ್ಲಮ್ ಆನ್ ಅಪ್ಲಿಕೇಶನ್ಸ್ ಆಫ್ ಚೂಸ್ ಮಾಡೋದು ವೆರಿ ವೈಸ್ ಐಡಿಯಾ. ಇಲ್ಲಿ ಮೊನ್ನೆ ಪ್ರಿಪರೇಟರಿ ನಲ್ಲಿ ಫೈಂಡ್ ದ ಏರಿಯಾ ಇನ್ವರ್ಸ್ ಬೈ ದ ಸರ್ಕಲ್ ಕೇಳ್ಬಿಟ್ಟಿದ್ರು, ಮೊದಲನೇ ಕ್ವಶನ್ ಕೇಳ್ಬಿಟ್ಟಿದ್ರು. ಏರಿಯಾ ಇನ್ವರ್ಸ್ ಬೈ ಎಲಿಪ್ಸ್ಗೆ ವೈ ಪತ್ತೆ ಹಚ್ಚೋದು ಸ್ವಲ್ಪ ಕೆಲಸ ಇರುತ್ತೆ. 35, 36 ಅದೇ ತರದೇ ಕ್ವಶನ್ಸ್, ತುಂಬಾ ಸುಲಭದ ಕ್ವಶನ್ಸ್ ಕಂಡ್ರು. ಇದು ಸೈನ್ ಎಕ್ಸ್ ಕಾಸ್ ಎಕ್ಸ್ ನೋಡ್ಕೊಳ್ರಿ, ಯಾಕಂದ್ರೆ ಅದನ್ನು ಅವಾಗ ಅಪರೂಪ ಕೇಳವ್ರೆ. ಡಿಫ್ರೆಂಟ್ ಡೇ ಕ್ವಶನ್ಸ್ ಯಾವ್ದಿದ್ರಲ್ಲಿ 39, 40, 41 ನನ್ನ ಪ್ರಕಾರ ಅಲ್ಲಿ ಹೋಗಲ್ಲ, ಬಟ್ ಸ್ಟಿಲ್ ರಿಸ್ಕ್ ತೊಗೊಳಂಗಿಲ್ಲ. ಇನ್ನೇ 3 ಕ್ವಶನ್ ಅಲ್ವಾ, ಕಲ್ತ್ಕೊಂಡ್ಬಿಡ್ರಿ ಅದನ್ನ. ಆದ್ರೆ ಫಸ್ಟ್ 4 ಕ್ವಶನ್ಸ್ ಭಾರಿ ಮುಖ್ಯ. ಇಲ್ಲ ಸರ್ಕಲ್ ಇಲ್ಲ ಎಲಿಪ್ಸ್ ಸಾಮಾನ್ಯವಾಗಿ ಕೇಳ್ತಾರಪ್ಪ. ಸಾಮಾನ್ಯವಾಗಿ ರಿಮೈನಿಂಗ್ 5 ಕ್ವಶನ್ಸ್ ಕೇಳೋದು ರೇರು. ಕೇಳಿದ್ರೆ ಈಸಿ ಕ್ವಶನ್ ಕೇಳೋರೆ ಅಂತಾನೆ ಅರ್ಥ. ಸ್ಟಾರ್ಟಿಂಗ್ 4 ಸ್ವಲ್ಪ ಲಾಂಗ್ ಇರೋದು, ಸ್ವಲ್ಪ ದೊಡ್ಡದಾಗಿರೋದು. ಹಂಗಾಗಿ ಲರ್ನ್ ದೆಮ್ ವೆರಿ ವೆಲ್. ದೀಸ್ ಆರ್ ಯುವರ್ 5 ಮಾರ್ಕರ್ಸ್ ಅಂಡ್ 4 ಮಾರ್ಕರ್ಸ್ ಟೆಕ್ನಿಕಲಿ. ಇವುಗಳನ್ನ ಸೂಪರ್ ಆಗಿ ಕಲ್ತ್ಕೊಂಡ್ಬಿಟ್ರೆ ನೋ ನೀಡ್ ಟು ವರಿ ಅಟ್ ಆಲ್. ಲಿಟ್ರಲಿ ಯು ಶಲ್ ಬಿ ಏಬಲ್ ಟು ಸ್ಕೋರ್ ವಂಡರ್ಫುಲಿ ವೆಲ್. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಾಬ್ಲಮ್ ನೋಡೋಣ. ಡಯಾಗ್ರಾಮ್ ಬರೀಲಿಕ್ಕೆ ಒಂದು ಮಾರ್ಕ್ ಇರುತ್ತೆ, ನೆನಪಿರ್ಲಿ. ಡಯಾಗ್ರಾಮ್ ಅಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ವಿ ಡು ಎಕ್ಸ್ಪೆಕ್ಟ್ ಥಿಂಗ್ಸ್ ಲೈಕ್ ಎಲಿಪ್ಸ್ ಅಂದ್ರೆ ಎಲಿಪ್ಸ್ ತರ ಶೇಪ್ ಇರೋಂತ ಒಂದು ಬರೀಬೇಕು. ಇಟ್ಸ್ ಓಕೆ, ರಫ್ ಡಯಾಗ್ರಾಮ್ ಅಲ್ವಾ, ನಾಟ್ ಟು ಮಚ್ ಬಾದರ್. ನನ್ಗೆ ಎಲ್ಲಿಂದ ಎಲ್ಲರಿಗೂ ಇಂಟಿಗ್ರೇಟ್ ಮಾಡ್ತೀವಿ ಇನ್ಫಾರ್ಮೇಶನ್ ಮಾರ್ಕ್ ಆಗಿರ್ಬೇಕು. ಪಾಯಿಂಟ್ ಏನು ಕೋಆರ್ಡಿನೇಟ್ ಏಕಮರ್ಸ್ ಇರೋದು ಬರೀರಿ, ಅಥವಾ ಎಕ್ಸಾಕ್ಟ್ ಅಲ್ಲಿ 1 2 3 4 ಎ ಅಂತ ಮಾರ್ಕ್ ಮಾಡ್ತಾರೆ, ಎ ಅಂತ ಮಾರ್ಕ್ ಮಾಡಿದ್ರು ಪರವಾಗಿಲ್ಲ. ಯು ಶುಡ್ ಹ್ಯಾವ್ ದ DX ಸ್ಟ್ರಿಪ್, ದಟ್ ಮಚ್ ಇಸ್ ಎಸೆನ್ಷಿಯಲ್. ಶೇಡಿಂಗ್ ಒಂದು ಮಾಡಿ, ಇಷ್ಟು ಮಾಡಿದ್ರೆ ಇಟ್ ಇಸ್ ಸಫಿಷಿಯಂಟ್ ಅಂತ. ಅದಕ್ಕೊಂದು ಮಾರ್ಕ್. ರೈಟಿಂಗ್ ವಾಟ್ ಈಸ್ y ಈಕ್ವಲ್ ಟು ಏನು ಅಂತ ಬರ್ಕೊಳ್ಳೋದು, ಅದಕ್ಕೊಂದು ಮಾರ್ಕ್ ಇರುತ್ತೆ. ಫಾರ್ಮುಲಾ ಹಾಕೋದಕ್ಕೆ ಒಂದು ಮಾರ್ಕ್, ಫಾರ್ಮುಲಾ ಬರ್ಕೊಳ್ಳೋಕೆ ಒಂದು ಮಾರ್ಕ್. ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇಂಟಿಗ್ರೇಷನ್ ಫಾರ್ಮುಲಾ ಬರಲಿಕ್ಕೆ ಇನ್ನೊಂದು ಮಾರ್ಕ್. ಫೈನಲ್ ಮಾರ್ಕ್ ಅಪ್ಪರ್ ಲಿಮಿಟ್ ಹಾಕಿ ಲೋವರ್ ಲಿಮಿಟ್ ಹಾಕಿ ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಬರೆಯೋದಕ್ಕೆ ಒಂದು ಮಾರ್ಕ್. ಈ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ದೇರ್ಫೋರ್ ಎಲ್ಲಾ ಸ್ಟೆಪ್ಸ್ ಬರೆಯೋದು ಅತಿ ಎಸೆನ್ಷಿಯಲ್ ಆಗುತ್ತೆ. ತುಂಬಾ ಸ್ಕಿಪ್ ಮಾಡ್ಬಿಟ್ರೆ ಆಮೇಲೆ ಮಾರ್ಕ್ಸ್ ಕೊಡ್ಲಿಕ್ಕೆ ಅವಕಾಶನೇ ಇರಲ್ಲ. ಆಮೇಲೆ ಹಂಗ್ ಮಾಡ್ಬಿಟ್ಟಿರ. ಆಮೇಲೆ ಬಿ ಕಾಶಿಯಸ್ ದೇರ್, ದಟ್ ಪಾರ್ಟ್ ಇಸ್ ಅ ವೆರಿ ಎಸೆನ್ಷಿಯಲ್ ಪಾರ್ಟ್. ಸರ್ ಈಗಾಗಲೇ ಡಿಸ್ಕಸ್ ಮಾಡವ್ರೆ ಯಾವ ವಿಚಾರ? ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ವಿಚಾರ. ಅಕಾರ್ಡಿಂಗ್ ಟು ಮೀ ಓನ್ಲಿ 9 ಕ್ವಶನ್ಸ್. 9 ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕು. 6 ಕ್ವಶನ್ 2 ಲೈನ್ಸ್ ಇರುವಂತಹ ಪ್ರಾಬ್ಲಮ್, ಇನ್ನು 3 ಕ್ವಶನ್ 3 ಲೈನ್ಸ್ ಬರುವಂತಹ ಪ್ರಾಬ್ಲಮ್. ಅದ್ರಲ್ಲಿ ಹುಷಾರಾಗಿದ್ದಪ್ಪ. 3 ಲೈನ್ಸ್ ಅಲ್ಲಿ ಆ 3rd ಲೈನ್ ಕಾಂಪ್ಲಿಕೇಶನ್ ಅಂತ ಎಷ್ಟೋ ಜನ ಮಕ್ಕಳಿಗೆ ಅನಿಸ್ತಾ ಇರುತ್ತೆ. ದೇರ್ಫೋರ್ ಬಿ ಕಾಶಿಯಸ್ ದೇರ್. ಫಸ್ಟ್ ಇರೋದ್ರಲ್ಲಿ ಸುಲಭದಿರುತ್ತೆ, ಅಷ್ಟೊಂದೇನು ಕಾಂಪ್ಲಿಕೇಟ್ ಅನ್ಸಲ್ಲ. ಬಟ್ ಲಾಸ್ಟ್ 3 ಇದೆಯಲ್ಲ, ಅದರಲ್ಲಿ 3ನೇ ಲೈನ್ ಬರೋದಿದೆಯಲ್ಲ, ಒರಿಜಿನಿಂದ ಹೋಗೋ ಲೈನ್, ಅದು ಕರೆಕ್ಟಿಗೆ ಮಧ್ಯಕ್ಕೆ ಹಾಕೊಬೇಕಾ, ಸ್ವಲ್ಪ ಮೇಲಕ್ಕೆ ಹಾಕೊಬೇಕಾ, ಸ್ವಲ್ಪ ಕೆಳಗೆ ಹಾಕೊಬೇಕಾ ಅಂತ ಯೋಚನೆ ಮಾಡೋದ್ರಿಂದ ಕಷ್ಟ ಅನ್ಸುತ್ತೆ. ಅದರದ್ದು ಪಾಯಿಂಟ್ಸ್ ಆ ಲೈನ್ ಮೇಲೆ ಸ್ಯಾಟಿಸ್ಫೈ ಮಾಡೋ ಪಾಯಿಂಟ್ಸ್ ಪತ್ತೆ ಹಚ್ಕೊಂಡು ಸಾಲ್ವ್ ಮಾಡೋದ್ರಿಂದ ಸೇಫರ್ ಪಾರ್ಟ್ ಇರ್ತೀವಿ ನಾವು. ಅದು ಗಟ್ ಮಾಡಕ್ ಹೋಗ್ತೀನಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಎಡು ಬೀಳ್ತಿದೇನೋ ಅಂತ ಒಂದು ಭಯ ಆಗ್ತಾ ಇರುತ್ತೆ. ಆ ವಿಚಾರಕ್ಕೆ ಬಿ ವೆರಿ ಕಾಶಿಯಸ್ ದೇರ್. ಅಫ್ಕೋರ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೇನು ಪ್ರಾಬ್ಲಮ್ ಇಲ್ಲಿ ಹಾಕಿದ್ದೀನಿ, ಬಟ್ ಸ್ಟಿಲ್ ಸರ್ ಡಿಸ್ಕಸ್ ಮಾಡಾಗಿದೆ ಇದನ್ನ. ದಟ್ಸ್ ಪರ್ಫೆಕ್ಟ್ಲಿ ಓಕೆ. ಜಸ್ಟ್ ಟು ರಿಮೈಂಡ್ ಯು, ಗ್ರಾಫ್ ಬರೀಲಿಕ್ಕೆ 2 ಮಾರ್ಕ್ಸ್ ಇರುತ್ತೆ. ಕಾರ್ನರ್ ಪಾಯಿಂಟ್ ಪತ್ತೆ ಹಚ್ಚಕ್ಕೆ ಅದು 3rd ಮಾರ್ಕ್. ಟೇಬಲ್ ಹಾಕೊಳ್ಳೋಕೆ 2 ಮಾರ್ಕ್ಸ್ ಫಾರ್ ದಟ್ ಓನ್ಲಿ. ಮ್ಯಾಕ್ಸಿಮಮ್ ಮಿನಿಮಮ್ ಕನ್ಕ್ಲೂಡ್ ಮಾಡಕ್ಕೆ 1 ಮಾರ್ಕ್. ಸೊ ಓಕೆ ಶೇಡಿಂಗ್ ಮಾಡಕ್ಕೆ 1 ಮಾರ್ಕ್ ಮಧ್ಯದಲ್ಲಿ ಇದೆ. ಐ ರಿಪೀಟ್, ಡಯಾಗ್ರಾಮು ಎಲ್ಲ ಕರೆಕ್ಟ್ ಡ್ರಾ ಮಾಡಿದ್ರೆ 2 ಮಾರ್ಕ್ಸ್. ಶೇಡ್ ಮಾಡಕ್ಕೆ 3rd ಮಾರ್ಕ್. ಕಾರ್ನರ್ ಪಾಯಿಂಟ್ಸ್ಗೆ 4th ಮಾರ್ಕ್. ಝೆಡ್ ವ್ಯಾಲ್ಯೂಸ್ ಎಲ್ಲ ಕರೆಕ್ಟ್ ಬರೀಲಿಕ್ಕೆ 5th ಮಾರ್ಕ್. ಕನ್ಕ್ಲೂಡ್ ಮಾಡಕ್ಕೆ ಮ್ಯಾಕ್ಸಿಮಮ್ ಯಾವುದು ಮಿನಿಮಮ್ ಯಾವುದು ಅಂತ ಬರೀಲಿಕ್ಕೆ 6th ಮಾರ್ಕ್. ಸೊ ಟೇಬಲ್ಗೆ 2 ಮಾರ್ಕ್ಸೇ ಬರುತ್ತೆ. ಹೆಂಗೆ? ಕಾರ್ನರ್ ಪಾಯಿಂಟ್ಸ್ ಝೆಡ್ ವ್ಯಾಲ್ಯೂಸ್ ಎರಡು ಇರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ. ಕಾರ್ನರ್ ಪಾಯಿಂಟ್ ಸಪ್ರೇಟ್ ಆಗಿ ಬರ್ದಿದ್ದೀನಿ ಸರ್, ಗ್ರೇಟ್, ದಟ್ಸ್ ಎ ಗುಡ್ ಥಿಂಗ್, ನೋ ಇಶ್ಯೂಸ್ ಎಟ್ ಆಲ್. ಝೆಡ್ ವ್ಯಾಲ್ಯೂಸ್ ಕಾರ್ನರ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇದೆಯಲ್ಲ, ಇನ್ನೊಂದ್ಸತಿ ಯಾಕೆ ಬರೀಲಿ? ನೋ ಪ್ರಾಬ್ಲಮ್ ಇಸ್ ದಟ್, ವಿ ಆರ್ ನಾಟ್ ಮಚ್ ಬಾದರ್ಡ್ ವಿತ್ ದಟ್ ಆಲ್ಸೋ, ನೋ ಇಶ್ಯೂಸ್ ಎಟ್ ಆಲ್. ಅದನ್ನು ಮಾಡ್ಬೋದು. ಕನ್ಕ್ಲೂಷನ್ ವೆರಿ ಎಸೆನ್ಷಿಯಲ್, ಮ್ಯಾಕ್ಸಿಮಮ್ ಯಾವುದು ಮಿನಿಮಮ್ ಯಾವುದು ಬರೀಬೇಕು. ಕೆಲವು ಟೈಮ್ 2 ಪಾಯಿಂಟ್ ಮ್ಯಾಕ್ಸಿಮಮ್ ಬರಂಗಿದ್ರೆ ಅಪ್ಪ 2 ಪಾಯಿಂಟ್ ಬರೀರಿ. ಓಕೆ, ಆಕ್ಚುಲಿ
Z maxima equal to 600 and all points on the line segment joining the points. The given 2 points ಅಂತ ಬರೀಬೇಕು. ಪರವಾಗಿಲ್ಲ, those 2 points ಅಂತ ಬರೆದು ನಡೆಯುತ್ತೆ. That part is an essential part. ಇನ್ನು ಪಾರ್ಟ್ ಬಿ ನಲ್ಲಿ ಸರ್ ಈಗಾಗಲೇ ಡಿಸ್ಕಸ್ ಮಾಡೋವಾಗ ನಾನು ಮೋಸ್ಟ್ ಇಂಪಾರ್ಟೆಂಟ್ ಈಸಿ ಕ್ವಶನ್ಸ್ ಮಾತ್ರ ಮಾತಾಡ್ಬಿಡ್ತೀನಿ. ಇಲ್ಲಿ ಎಲ್ಲಾ ಕ್ವಶನ್ ಮಾತಾಡಕ್ ಹೋಗಲ್ಲ. 1-2 ಮಾರ್ಕರ್ ನನ್ನ ಪ್ರಕಾರ ಡಿಟರ್ಮಿನೆಂಟ್ಸ್ ಮಿಸ್ಟೇ ಮಾಡ್ಬೇಡ್ರಪ್ಪ. ಈ 9 ಕ್ವಶನ್ ನೋಡ್ಕೊಂಡ್ರೆ ಸಾಕು, ಇದೇನ್ ನೋಡ್ಬೇಡ್ರಿ. 1-2 ಮಾರ್ಕರ್ ಗ್ಯಾರಂಟಿ ಕಳ್ರಪ್ಪ. 3 ಟೈಪ್ ಕ್ವಶನ್ ಅಲ್ಲಿ ಫೈಂಡಿಂಗ್ ಏರಿಯಾ ಒಂದು, ಫೈಂಡಿಂಗ್ ಈಕ್ವೇಶನ್ ಒಂದು, ಫೈಂಡಿಂಗ್ ಕೆ ವ್ಯಾಲ್ಯೂ ಒಂದು, 3 ಟೈಪ್ ಕ್ವಶನ್ ಇರುತ್ತೆ. ಸೂಪರ್ ಈಸಿ ಕೊಂಡ್ರೆ ಇದು. ಹಾಗೇನೆ 3 ಮಾರ್ಕರ್ಗೆ ಮ್ಯಾಟ್ರಿಸಸ್ ಸೂಪರ್ ಈಸಿ ಕಣ್ರಪ್ಪ. ಆಯ್ತಾ, ಇದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. 1-2 ಮಾರ್ಕರ್ 3 ಮಾರ್ಕರ್ ಇಲ್ಲೇ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಪಾರ್ಟ್ ನಿಮ್ ಚಾಯ್ಸ್. ನಾನು ಈ ತರ ಹೇಳ್ತೀನಿ, ಅದೇ ವೆಕ್ಟರ್ ಆಲ್ಜಿಬ್ರಲ್ಲಿ 20 ಪ್ರಶ್ನೆ ಸಾಕಣ್ರಪ್ಪ, ಗ್ಯಾರಂಟಿ 1-2 ಮಾರ್ಕರ್ 3 ಮಾರ್ಕರ್ ಇಲ್ಲೇ ಬಂದ್ಬಿಡುತ್ತೆ. 2 ಮಾರ್ಕರ್ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಇರೋವು, 3 ಮಾರ್ಕರ್ ಸಾಮಾನ್ಯವಾಗಿ ಎಂಡಿಂಗ್ ಇರೋವು. ಫಸ್ಟ್ ಅರ್ಧ 2 ಮಾರ್ಕರ್ ಕ್ವಶನ್, ಸೆಕೆಂಡ್ ಅರ್ಧ 3 ಮಾರ್ಕರ್ ಕ್ವಶನ್. ಹಂಗೆ ಹಾಕಿದೆ ಇಲ್ಲಿ. ಅಫ್ಕೋರ್ಸ್ 3D ತುಂಬಾ ಚಿಕ್ಕ ಚಾಪ್ಟರ್, ಸ್ವಲ್ಪ ಮಜಾ ಇದೆ. ಇಟ್ಸ್ ಅ ನೈಸ್ ಪಾರ್ಟ್. ಆ ಫಸ್ಟ್ 2 ಮೇನ್ ಕ್ವಶನ್ಸ್ 2 ಮಾರ್ಕರ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ರಿಮೈನಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಆರ್ ಪ್ಯಾರಲ್ ಲೈನ್ಸ್ಗೆ 3 ಮಾರ್ಕರ್ ಕೇಳೋ ಚಾನ್ಸಸ್ ಇರ್ತವೆ. ಮೇ ಬಿ ಯು ಶುಡ್ ಆಲ್ಸೋ ನೋ ದ ಡಿರೈವೇಶನ್ ಆಫ್ ಇಕ್ವೇಶನ್ ಆಫ್ ಲೈನ್. ಅದೊಂದು ಎಷ್ಟ ಕಲ್ತೀವಿ. 3 ಮಾರ್ಕ್ಗೆ ಡಿರೈವೇಶನ್ ಕಂಪ್ಯೂಟರ್ ಅಂತ ಬಂಪರ್ ಆಫರ್, ನೀವು ಮಜಾ ಮಾಡ್ಬೋದು ನೀವು. ಐ ಮೈಟ್ ಸಜೆಸ್ಟ್ ಪ್ರಾಬಬಿಲಿಟಿ ಅರ್ಥ ಆಗ್ತಿದೆ ಏನಾಗಿದೆ, ಪ್ರಾಬಬಿಲಿಟಿ ಹೊತ್ಕೊಂಡ್ಬಿಡ್ರಿ. 1-2 ಮಾರ್ಕರ್ 3 ಮಾರ್ಕರ್ ಬಂದೇ ಬಿಡುತ್ತೆ ಅಲ್ಲಿ. ಅದರ್ವೈಸ್ ಮೂವ್ ಟು ಡಿಫ್ರೆನ್ಸಿಯೇಷನ್ ಅಂಡ್ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ರಿ. ದಟ್ ಈಸ್ ದ ವೇ ಯು ಕ್ಯಾನ್ ಈಸಿಲಿ ಟಾರ್ಗೆಟ್ 75 ಮಾರ್ಕ್ಸ್ ಔಟ್ ಆಫ್ 100 ಜಸ್ಟ್ ಲೈಕ್ ದಟ್. ಸರ್ ಫುಲ್ ಮಾರ್ಕ್ಸ್ ಉಳ್ಳೋರಿಗೆ ಶಾರ್ಟ್ ಕಟ್ಸ್ ಏನಿಲ್ಲಪ್ಪ. ಫುಲ್ ಮಾರ್ಕ್ಸ್ ಬೇಕು ಅಂದ್ರೆ ಸ್ಟಡಿ ಮೋರ್, ಸ್ಟಡಿ ವೆಲ್, ಸ್ಟಡಿ ಎವ್ರಿಥಿಂಗ್. ದಟ್ಸ್ ದ ಐಡಿಯಾ ದಟ್ ವಿ ಜನರಲಿ ಸೇ. ಅವ್ರಿಗಂತೂ ಕ್ವಶನ್ ಬ್ಯಾಂಕ್ ಪೂರ್ತಿ ಕೊಟ್ಬಿಡ್ತೀವಿ, ಅಪ್ಪ ಸ್ಟಾರ್ಟ್ ಮಾಡ್ರ ಓದಕ್ಕೆ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಪಾರ್ಟಿಯ 1 ಮಾರ್ಕರ್ ಆಲ್ವೇಸ್ ವೆರಿ ಕ್ಲಿಸ್ಟೆಡ್. ಅದರಲ್ಲಿ ಹಬ್ಬ ಅಂದ್ರೆ ಒಂದು 10 ಈಸಿ ಇರ್ತಾವ ಅಂದ್ಕೊಂಡಿದೆ. ಉಳಿದ್ರಲ್ಲಿ ಸ್ವಲ್ಪ ಆವರೇಜ್ ಲೆವೆಲ್, ಡಿಫ್ರೆಂಟ್ ಲೆವೆಲ್ ಇರುತ್ತೆ, ಕನ್ಫ್ಯೂಸಿಂಗ್ ಇರುತ್ತೆ, ಟ್ವಿಸ್ಟೆಡ್ ಇರುತ್ತೆ. ಸ್ಟಿಲ್ ಸ್ಕೋರ್ ಮಾಡೋರಿಗೆ ನೋ ಚಾನ್ಸ್, ನೋ ಎಕ್ಸ್ಕ್ಯೂಸಸ್ ದೇರ್. ನೀವಂತೂ ಕಂಪ್ಲೀಟ್ ಆಗಿ ತರವಾಗಿ ವರ್ಕ್ ಮಾಡೋ ಪ್ಲಾನ್ ಮಾಡಲೇಬೇಕು. ಅದರ್ ದನ್ ದಟ್ ನೋ ಅದರ್ ಆಪ್ಷನ್ ಫಾರ್ ದಟ್. ಹಾಗಾಗಿ ಕ್ವಶನ್ ಬ್ಯಾಂಕ್ ನ ಅಫ್ಕೋರ್ಸ್ ಅದರಲ್ಲಿ ಎಲ್ಲ MCQs ನ ವರ್ಕ್ ಮಾಡೋ ಪ್ರಯತ್ನ ಮಾಡ್ರಿ. ಅದ್ರಲ್ಲಿ ಎಷ್ಟೊಂದು ಎಕ್ಸ್ಟ್ರಾ ಕ್ವಶನ್ಸ್ ಇವೆ. ಯು ಮೇ ಗ್ಲಾನ್ಸ್ ಥ್ರೂ ಇಟ್. ಯು ಆಸ್ಕ್ ಯುವರ್ ಟೀಚರ್. ಇಫ್ ನಾಟ್, ಪುಟ್ ಫಾರ್ವರ್ಡ್ ಯುವರ್ ಡೌಟ್. ಲೆಟ್ ಅಸ್ ಸಿ ಹೌ ಟು ಹ್ಯಾಂಡಲ್ ದೆಮ್. ಅದೆಲ್ಲ ಹ್ಯಾಂಡಲ್ ಮಾಡೋ ರೀತಿಗೆ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡೋಣ. ಸರಿನಾ? ಥ್ಯಾಂಕ್ಸ್ ಎ ಲಾಟ್ ಕಣ್ರಪ್ಪ. ಎಲ್ಲರಿಗೂ ಮಾತಾಡ್ಕೊಳ್ಳೋಕೆ ಅವಕಾಶ ಕೊಡ್ರಿ. ಥ್ಯಾಂಕ್ಸ್ ಎ ಲಾಟ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಹಲೋ ಸರ್. ಸರ್ ಮಲ್ಲಿಕಾರ್ಜುನ್ ಸರ್, ಇನ್ನೇನು ಆ್ಯಡ್ ಮಾಡ್ತೀರಾ? ಸರ್ ಪುರುಷೋತ್ತಮ್ ಸರ್, ಸರ್ ಪಾರ್ಟ್ ಎ ಒಂದು ಡಿಸ್ಕಸ್ ಮಾಡ್ಬಿಡ್ತೀರಾ ಸರ್? ಪಾರ್ಟ್ ಎ ಒಂದು ಸ್ವಲ್ಪ, ಆ ನಂತರ ಇದನ್ನು ಪಾರ್ಟ್ ಎ ಸರ್. ಎಸ್ ಸರ್, ಪಾರ್ಟ್ ಎ ಡಿಸ್ಕಸ್ ಮಾಡ್ತಾಗಿದ್ರೆ ಪಾರ್ಟ್ ಎ ಒಂಚೂರು ನೋಡಿ ಸರ್ ಪ್ಲೀಸ್. ಸರಿ ಸರ್. ಪಾರ್ಟ್ ಎ ಆನ್ಸರ್ ಮಾಡ್ಲಿಕ್ಕೆ ಅಂತ ಇಷ್ಟಪಡೋರು, ಎಸ್ ಪಾರ್ಟಿ ಬಗ್ಗೆ ಸೀರಿಯಸ್ ಆಗಿ ನೋಡ್ಬೇಕು ಅಂತಿರೋರು, ಓಕೆ. ಹಾ ಈ ಬ್ಲೂ ಪ್ರಿಂಟ್ ಅಲ್ಲಿ ಒಂದು ಓದಿದ್ರೆ 14 ಮಾರ್ಕ್, ಇನ್ನು 6 ಚಾಪ್ಟರ್ ಓದ್ಬೇಕು, ಇನ್ನು 6 ಮಾರ್ಕ್ಗೆ. ಆ ವಿಚಾರ ತಲೆಗೆ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಚಾಪ್ಟರ್ 1 ಇಂದ ಒಂದೇ ಕ್ವಶನ್ ಬರೋದು ಪಾರ್ಟಿಯಿಂದ ಎಂತೆಂತ ಕ್ವಶನ್ ಬರ್ಬೋದು ಅಂತ ಗೆಸ್ ಮಾಡ್ರಿ ಸರ್ ಅಂತಂದ್ರೆ, ಸಾಮಾನ್ಯವಾಗಿ ಐಡೆಂಟಿಫೈ ದ ಟೈಪ್ ಆಫ್ ರಿಲೇಷನ್ ಕೇಳ್ತಾರೆ. ಮೊನ್ನೆ MQP ಕೇಳಿದ್ರಲ್ಲ, ಇದು ಪ್ರಿಪರೇಟರಿ ಪೇಪರ್ ಕೇಳಿದ್ರಲ್ಲ, ಆ ತರ ಒಂದು ಕ್ವಶನ್ ಕೊಟ್ಟಿರ್ತಾರೆ. ರಿಲೇಷನ್ ಕೊಟ್ಬಿಟ್ಟು, ಲೋಸ್ಟ್ ಫಾರ್ಮ್ ರಿಲೇಷನ್ ಕೊಟ್ಬಿಟ್ಟು
ಇದು ಯಾವ ಟೈಪ್ ರಿಲೇಷನ್, ರಿಫ್ಲೆಕ್ಸಿವಾ, ಸಿಮೆಟ್ರಿಕಾ, ಟ್ರಾನ್ಸಿಟಿವಾ, ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್, ಟ್ರಾನ್ಸಿಟಿವ್ ಅಂಡ್ ಸಿಮೆಟ್ರಿಕ್. ಹಿಂಗೆ ಕನ್ಫ್ಯೂಷನ್ ಅಲ್ಲಿ ಅವ್ನ ಆಪ್ಷನ್ಸ್ ಹಾಕಿರ್ತಾರೆ. ನಾನು ಯಾವ ಟೈಪ್ ರಿಲೇಷನ್ ಅಂತ ಕನ್ಫರ್ಮ್ ಇದ್ರೆ ಅದನ್ನ ಆನ್ಸರ್ ಮಾಡಬಹುದು. ಅಥವಾ ಅದು ಫಸ್ಟ್ ಟೈಪ್ ಕ್ವಶನ್ ಕೇಳಿದ್ರೆ ಅದಿಲ್ಲ ಅಂದ್ರೇನಾ, ಎಷ್ಟು ಪಾಸಿಬಲ್ ರಿಲೇಷನ್ಸ್ ಇದೆ ಕೊಟ್ಟಿರೋ ಸೆಟ್ ಮೇಲೆ, ಎಷ್ಟು ಪಾಸಿಬಲ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಇರುತ್ತೆ, ಸಿಮೆಟ್ರಿಕ್ ಇರುತ್ತೆ ಅಂತ ಕೇಳ್ಬೋದು. ಟಫ್ ಅನ್ನೋದು ರೇರ್ ಆಗಿ ಕೇಳ್ತಾರೆ, ಇಟ್ ಮೈಟ್ ನಾಟ್ ಸಜೆಸ್ಟ್ ದಟ್. ಫಂಕ್ಷನ್ಸ್ ಇಂದ ಕ್ವಶನ್ ಕೇಳ್ತೀವಿ ಅನ್ನಂಗಿದ್ರೇನಾ, ಯಾವ ಟೈಪ್ ಫಂಕ್ಷನ್ ಅದು ಅಂತ ಕೇಳ್ತಾರೆ. ಅದು 1 1 ಆರ್ ಆನ್ ಟು, ಬೋತ್ 1 1 ಆನ್ ಟು, 1 1 ನಾಟ್ ಆನ್ ಟು, ನಾಟ್ 1 1, ಆ ತರ ಕ್ವಶನ್ ಕೇಳ್ಬೋದು. ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ಸ್ ಕೇಳೋದು ಟಫ್ ಪಾರ್ಟ್, ದಟ್ಸ್ ಅ ಟಫ್ ಕ್ವಶನ್, ರೇರ್ ಅದು, ಸೀಸನ್ ಕೇಳ್ತಾರೆ ಜಾಸ್ತಿ ಆದ್ಮೇಲೆ. ಅದು ಫೈಂಡ್ ದ ಇನ್ವರ್ಸ್ ಆಫ್ ಫಂಕ್ಷನ್ ಕೇಳಿದ್ರೆ ಈಸಿ ಕ್ವಶನ್, ಅದನ್ನ ಈಸಿಯಾಗಿ ಮಾಡ್ಬಿಡ್ಬೋದು. ಕಾಂಪೋಸಿಷನ್ ಅಲ್ಲಿ ಕೇಳಂಗಿದ್ರೇನಾ, ಫೈಂಡ್ ದ ಕಾಂಪೋಸಿಷನ್ ಆಫ್ ಅ ಗಿವನ್ ಫಂಕ್ಷನ್ ಕೇಳ್ಬೋದು, ದಟ್ಸ್ ಅನ್ ಈಸಿ ಒನ್. ಹೆಂಗೆ FOG ಕೇಳೋದು, GOF ಕೇಳೋದು, ಆ ತರ ಕೇಳೋದು ಈಸಿನೇ. ಫೈಂಡ್ ದ ಇನ್ವರ್ಸ್ ಕಾಂಪೋಸಿಷನ್ ಅಲ್ಲಿ ಗ್ರಾಫ್ ಕ್ವಶನ್ ಕೇಳಿದ್ರೆ ಟಫ್ ಇರುತ್ತೆ. ಐ ಡೋಂಟ್ ಥಿಂಕ್ ಅಷ್ಟೊಂದು ಟಫ್ ಏನು ಹೋಗಲ್ಲ. ಸೊ ಐಡೆಂಟಿಫೈ ದ ಟೈಪ್ ಆಫ್ ರಿಲೇಷನ್ ಆರ್ ಟೈಪ್ ಆಫ್ ಫಂಕ್ಷನ್ ಆರ್ ಫೈಂಡ್ FOG GOF, ಈಸಿ ಕ್ವಶನ್ ಕೇಳ್ತಾರೆ. ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್, ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ಸ್ ಕೇಳಿದ್ರೆ ದೇ ಆರ್ ಗೋಯಿಂಗ್ ಟುವರ್ಡ್ಸ್ ಟಫರ್ ಕ್ವಶನ್ ಅಂತ. ದಿಸ್ ಇಸ್ ದ ಐಡಿಯಾ ಜನರಲಿ, ಇಟ್ ಇಸ್ ಇಲ್ಲ. ಬಟ್ ಏನ್ ಮಾಡೋದು, ಅದಕ್ಕೆ ಏನ್ ಮಾಡೋದು, ಎಲ್ಲ ಟೈಪ್ ಕ್ವಶನ್ಸ್ ಕಲ್ಬಿಟ್ಟು ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1 2 ತರ ಕ್ವಶನ್, ಕ್ವಶನ್ ನಂಬರ್ 1 ತರ ಕ್ವಶನ್ ಯಾವ ಟೈಪ್ ಫಂಕ್ಷನ್ ರಿಲೇಷನ್ ಅಂತ, ಕ್ವಶನ್ ನಂಬರ್ 2 ನಲ್ಲಿ ನಂಬರ್ ಆಫ್ ರಿಲೇಷನ್ ಬಗ್ಗೆ ಮಾತಾಡ್ತಾರೆ, 2 3 ಅಲ್ಲಿ, 4th ಅಲ್ಲಿ ಕಾಂಪೋಸಿಷನ್ ಕೇಳಿದ್ದಾರೆ, 5th ಅಲ್ಲಿ ನಂಬರ್ ಆಫ್ ಒನ್ ಕ್ವಶನ್ಸ್ ಕೇಳೋರೆ. ಸೊ ಟಫ್ ಒನ್ಸ್, ಪೆಕ್ಯುಲರ್ ಒನ್ಸ್ ಹೆಂಗಿರುತ್ತೆ ಅಂತ ವೆರೈಟಿ ಹಾಕ್ಲಿಕ್ಕೆ ಟ್ರೈ ಮಾಡಿದ್ದೀನಿ. 8th ಒನ್ ಈಸಿ ಕ್ವಶನ್ ಇದೆ, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಟೈಪ್ ಕ್ವಶನ್, ಎನಿ ಟೈಮ್ ಎಲ್ಲಾದ್ರೂ ಕೇಳ್ಬೋದು, ಯಾವ ಚಾಪ್ಟರ್ ಕೇಳ್ಬೋದು. ನೆಕ್ಸ್ಟ್ ಇನ್ವರ್ಸ್ ಅಲ್ಲಿ ಆಬ್ವಿಯಸ್ಲಿ ಒಂದೇ ಕ್ವಶನ್ ಕೇಳೋದು. ಸಾಮಾನ್ಯವಾಗಿ ಪ್ರಿನ್ಸಿಪಲ್ ಬ್ರಾಂಚ್ ಬಗ್ಗೆ ಕೇಳ್ಬಿಡ್ತಾರಪ್ಪ, ಪ್ರಿನ್ಸಿಪಲ್ ಡೊಮೈನ್ ಏನೋ, ಪ್ರಿನ್ಸಿಪಲ್ ರೇಂಜ್ ಏನೋ ಅಂತ ಕ್ವಶನ್ ಸಾಮಾನ್ಯವಾಗಿ ಕೇಳ್ತಾರೆ. ಅಥವಾ ಫೈಂಡ್ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತಾನೆ ಕೇಳ್ತಾರೆ, ಸಿಂಪ್ಲಿಫೈ ಇನ್ವರ್ಸ್ ಟ್ರಿಗೊಮೆಟ್ರಿಕ್ ಫಂಕ್ಷನ್ ಕೇಳ್ತಾರೆ, ಕನ್ವರ್ಟ್ ಒನ್ ಟು ಅದರ್ ಕೇಳ್ತಾರೆ, ಸಾಲ್ವ್ ಅನ್ ಇನ್ವರ್ಸ್ ಟ್ರಿಗೊಮೆಟ್ರಿಕ್ ಫಂಕ್ಷನ್ ಈಕ್ವೇಷನ್ಸ್ ಅಂತ ಕೇಳ್ಬೋದು. ಗ್ರೇಡೇಷನ್ ಅಲ್ಲೇ ಹಾಕಿದೀನಿ, ಸ್ಟಾರ್ಟಿಂಗ್ ಕ್ವಶನ್ಸ್ ಕೇಳಿದಷ್ಟು ಸುಲಭ, 5ನೇದು 6ನೇದು ಕೇಳಿದಷ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್. ನಮ್ಮ ಅದೃಷ್ಟ ಯಾವ ತರ ಕ್ವಶನ್ ಎಲ್ಲಿ ಯಾವ ಚಾಪ್ಟರ್ ಬರುತ್ತೆ ದಟ್ ಐ ಕಾಂಟ್ ಟೆಲ್. ಈಸಿ ಕ್ವಶನ್ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತದೆ, ಟಫ್ ಅಲ್ಲಿ ಬಂದ್ರೆ ಲಾಸ್ಟ್ ಅಲ್ಲಿ ಬರ್ತದೆ. ಸಾಮಾನ್ಯವಾಗಿ ಒಂದಷ್ಟು ಈಸಿ ಇದ್ದೇ ಇರುತ್ತೆ, ಬಟ್ ಯಾವ ಚಾಪ್ಟರ್ ಈಸಿ ಅಂತ ನಮ್ಗೇನು ಹೇಳಲ್ಲ ನಾವು ನೆನಪಲ್ಲಿ. ಹಾ, ಯು ಕ್ಯಾನ್ ಸಿ ಡೊಮೈನ್ ರೇಂಜ್ ಮೇಲೆ ಕ್ವಶನ್ ನಂಬರ್ 1 ಇದೆ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಮೇಲೆ ಕ್ವಶನ್ ನಂಬರ್ 2 ಇದೆ, ಕನ್ವರ್ಟಿಂಗ್ ಒನ್ ಫಂಕ್ಷನ್ ಟು ಅದರ್, ಸೈನ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್, ರೈಟಿಂಗ್ ಇಟ್ಸ್ ವ್ಯಾಲ್ಯೂ, ಅದು ಕನ್ವರ್ಟಿಂಗ್ ಒನ್ ಟು ಅದರ್ ತರ. ಅದು ಕ್ವಶನ್ ನಂಬರ್ 4 ಟ್ರಿಗೊಮೆಟ್ರಿಕ್ ಈಕ್ವೇಷನ್. ಅದು ಕ್ವಶನ್ ನಂಬರ್ 5 ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಟ್ರೂ ಆಗ್ಲಿಕ್ಕೆ ಎಕ್ಸ್ ವ್ಯಾಲ್ಯೂಗಳು ಏನು ಅಂತ ಕೇಳೋದು. ಯು ಕ್ಯಾನ್ ಸಿ ಕ್ವಶನ್ಸ್ ಹಂಗೆ ಟಫ್ ಆಗ್ತಾ ಹೋಗ್ತಾ ಇದೆ. ಈ ತರ ಕ್ವಶನ್ಸ್ ನ ಕೇಳ್ಬೋದು ಅಂತ ವೆರೈಟಿ ಹಾಕಿದ್ದೀನಿ. ಸಾಮಾನ್ಯವಾಗಿ ಫಸ್ಟ್ 2 ಟೈಪ್ ಅಲ್ಲೇ ಕೇಳ್ತಾರೆ, ತೀರಾ 3rd ಟೈಪ್ 4th ಟೈಪ್ಗೆಲ್ಲ ಹೋಗ್ಲಿಕ್ಕಿಲ್ಲ. ನೆಕ್ಸ್ಟ್ ಮ್ಯಾಟ್ರಿಸಸ್ ಅಲ್ಲಿ ಓಕೆ, ರೋ ಕಾಲಮ್ ಬಗ್ಗೆ, ಆರ್ಡರ್ ಬಗ್ಗೆ, ಜನರಲ್ ಫಾರ್ಮ್ ಬಗ್ಗೆ ಕ್ವಶನ್ ಕೇಳೋ ಸಾಧ್ಯತೆ ಇರ್ತವೆ. ಈಸಿ ಕ್ವಶನ್ ಅಂದ್ರೆ ಒಂದೇ ಕ್ವಶನ್ ಕೇಳೋದು. ಆರ್ ಫೈಂಡ್ ಎಕ್ಸ್ ಆರ್ ವೈ ಅನ್ನೋನ್ ವಿತ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕ್ವಶನ್ ಕೇಳ್ಬೋದು. ಅಡಿಷನ್ ಸಬ್ಟ್ರಾಕ್ಷನ್ ಮೇಲೆ, ಮಲ್ಟಿಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ಬೋದು. ಟ್ರಾನ್ಸ್ಪೋರ್ಟ್ ಮ್ಯಾಟ್ರಿಕ್ಸ್ ಮೇಲೆ, ಅದು ಪ್ರಾಪರ್ಟೀಸ್, ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್, ಇವು ಕೇಳಕ್ಕೆ ಒಂದು ರಾಶಿ ಕಾನ್ಸೆಪ್ಟ್ಸ್ ಇದೆ ಅದರಲ್ಲಿ. ಬಟ್ ಅಫ್ಕೋರ್ಸ್ ನೋಡ್ರಿ, ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, 3rd ಕ್ವಶನ್, 4th 5th 6th ಆ ತರ ಕ್ವಶನ್ಸ್ ಜಾಸ್ತಿ ಇಷ್ಟಪಟ್ಟು ಕೇಳ್ತಾರೆ. ಆಲ್ವೇಸ್ ಅದನ್ನ ಏನ್ ಮಾಡಂಗಿಲ್ಲ ಅದಕ್ಕೆ. ಈಸಿಯಸ್ಟ್ ಕ್ವಶನ್ ಅಂತ ಅನ್ಸಿದ್ರು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಗೊತ್ತಿಲ್ಲ ಅಂದ್ರೆ ಈಸಿ ಆಗಲ್ಲ ಅದು. ಜನರಲ್ ಫಾರ್ಮ್ ಯೂಸ್ ಮಾಡ್ಕೊಂಡು ಮ್ಯಾಟ್ರಿಕ್ಸ್ ಪದ್ಧತಿ ಗೊತ್ತಿಲ್ಲ ಅಂದ್ರೆ ಅದು ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ನಾಟ್ ಆಲ್ವೇಸ್ ಥಿಂಗ್ಸ್ ಆರ್ ಈಸಿ. ತುಂಬಾ ಈಸಿ ಕ್ವಶನ್ ಕೇಳಿದ್ರೆ ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಅರ್ಥ. ಐ ವಿಲ್ ಗೋ ಆನ್ ಚಾಪ್ಟರ್ 4 ಇಂದಲೂ ಒಂದೇ ಕ್ವಶನ್ ಅದೃಷ್ಟಕ್ಕೆ. ಓಕೆ, ಡೈರೆಕ್ಟ್ ಆಗಿ ಎಕ್ಸ್ಪ್ಯಾಂಡ್ 2 x 2 ಡಿಟರ್ಮಿನೆಂಟ್ 3 x 3 ಕೊಟ್ಬಿಟ್ರೆ ಸೂಪರ್ ಅನುಕೂಲ. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಮೇಲೆ, ಡಿಟರ್ಮಿನೆಂಟ್ ಆಫ್ AB equal to ಡಿಟರ್ಮಿನೆಂಟ್ into ಡಿಟರ್ಮಿನೆಂಟ್ B, ಡಿಟರ್ಮಿನೆಂಟ್ ಆಫ್ ಕಾನ್ಸ್ಟೆಂಟ್ ಮಲ್ಟಿಪ್ಲಿಕೇಟಿವ್ ಮ್ಯಾಟ್ರಿಕ್ಸ್ equal to ಕಾನ್ಸ್ಟೆಂಟ್ ಫಾರ್ M into ಡಿಟರ್ಮಿನೆಂಟ್ M ಮೇಲೆ ಕ್ವಶನ್ ಕೇಳಿದ್ರೆ ಟಫ್ ಕ್ವಶನ್, ಬಿಟ್ ಟಫ್ ಕ್ವಶನ್.
ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಸಾಮಾನ್ಯವಾಗಿ ಇಲ್ಲಿ ಕೇಳಲ್ಲ, ಅಲ್ಲಿ 2 ಮಾರ್ಕ್ ಇರುತ್ತಲ್ವಾ. ಮೈನರ್ ಕಾಫ್ಯಾಕ್ಟರ್ ಮೇಲೆ ಕೇಳೋದು ಏನು, ನೇಚರ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ ಬೈ ಚಾನ್ಸ್ ಕೇಳ್ಬೋದು ರೇರ್ ಆಗಿ. ಲಾಸ್ಟ್ ಪಾರ್ಟ್ ಮಿಸಲೇನಿಯಸ್ ಮೇಲೂ ಕೂಡ ಕ್ವಶನ್ಸ್ ಕೇಳುವಂತ ಅವಕಾಶಗಳಿವೆ. ಅದಕ್ಕೆ ಎಕ್ಸಾಂಪಲ್ ನೋಡೋಣ ನಾವು ಕಾರಣಕ್ಕೆ. ಲೆಟ್ ಅಸ್ ಲುಕ್ ಇಂಟು ದಿಸ್ ಪಾರ್ಟ್. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ 2a. ಆ ಮ್ಯಾಟ್ರಿಕ್ಸ್ ಎ ಕೊಟ್ಟಿರೋದು ವೇಸ್ಟ್ ಅದು ಸುಮ್ಮನೆ ಡಿಸ್ಟ್ರಾಕ್ಟ್ ಮಾಡಕ್ಕೆ ಅಂತ. ಡಿಟರ್ಮಿನೆಂಟ್ ಆಫ್ 2a is equal to 4 into ಡಿಟರ್ಮಿನೆಂಟ್ ಆಗುತ್ತೆ, ಬಿಕಾಸ್ ಇಟ್ಸ್ ಎ 2x2 ಮ್ಯಾಟ್ರಿಕ್ಸ್. ಆ ಸೈಜ್ ಗೋಸ್ಕರ ಬೇಕಷ್ಟೇ ನಮ್ಗೆ, ಅದು ಡಿಸ್ಟ್ರಾಕ್ಷನ್ ಅಲ್ಲಿ ಇರೋದು. ಅಲ್ಲಿ ಸೈಜ್ ಮಾತ್ರ ನೋಡ್ರಿ ಅಂತ ಹೇಳ್ತಿದ್ದಾರೆ, ಆಕ್ಚುಯಲ್ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡ್ತಾ ಕೂತ್ಕೊಂಡ್ಬೇಡ್ರಿ ಅಂತ. ಆರ್ ಕ್ವಶನ್ ನಂಬರ್ 2, ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. a into adjoint is determinant into I. ಡಿಟರ್ಮಿನೆಂಟ್ ಕಾನ್ಸ್ಟೆಂಟ್ ಪವರ್ n ಆಗುತ್ತೆ, ಪವರ್ 3 ಇರುತ್ತೆ, ಇಂಟು I. ಡಿಟರ್ಮಿನೆಂಟ್ I ವ್ಯಾಲ್ಯೂ 1, 5 ಕ್ಯೂಬ್ 125. ಈ ತರ ಕ್ವಶನ್ಸ್ ಬಗ್ಗೆ ಕೇಳ್ತಾರೆ. ತುಂಬಾ ಅದೃಷ್ಟ ಇದ್ರೆ ಕ್ವಶನ್ ನಂಬರ್ 3 ತರ ಡೈರೆಕ್ಟ್ ಫಾರ್ಮುಲಾನೇ ಕೇಳ್ಬೋದು. ಆರ್ ಸ್ವಲ್ಪ ಕಾಂಪ್ಲಿಕೇಶನ್ ಇದ್ರೆ ಕ್ವಶನ್ ನಂಬರ್ 4 ತರ ಎಕ್ಸ್ಪ್ಯಾಂಡ್ ಮಾಡಿ, ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂ ಬರ್ತದೆ ಇರ್ಬೋದು. ಈ ತರ ಯಾವ್ದಾದ್ರು ಕ್ವಶನ್ಸ್ ಬರ್ಬೋದು. ಅಫ್ಕೋರ್ಸ್ ಐ ಶುಡ್ ಬಿ ಕೇರ್ಫುಲ್ ದೇ. ಪಾರ್ಟಿ ಪೂರ್ತಿ ಇರೋದೇ ಹಂಗೆ, ಭಾರಿ ಕೇರ್ಫುಲ್ ಆಗಿರುವಂತಹ ಜಾಗ ಅದು ಪಾರ್ಟಿಯ ಬಂದು. ಇಲ್ಲಿ ಬರೋಣ. ಇಲ್ಲಿ 3 ಕ್ವಶನ್ಸ್ ಬರುತ್ತೆ ಚಾಪ್ಟರ್ 5 ಇಂದ. ಆ 3 ಕ್ವಶನ್ಸ್ ಅಲ್ಲಿ 2 MCQ ಕೇಳ್ತಾರೆ, ಒಂದು ಫಿಲ್ ದ ಬ್ಲಾಂಕ್ ಕೇಳ್ತಾರೆ. ಮೋಸ್ಟ್ ಲೈಕ್ಲಿ ಒಂದು ಡಯಾಗ್ರಾಮ್ ಬೇಸ್ ಕ್ವಶನ್ ಇಲ್ಲೇ ಕೇಳ್ಬೋದು ಅಂತಲೂ ಎಲ್ಲೋ ಒಂದು ಥಾಟ್ ಇದೆ ನಮ್ಗೆ. ಕಂಟಿನ್ಯೂಟಿ ಇಂದ ಒಂದು ಕ್ವಶನ್ ಗ್ಯಾರಂಟಿ ಕಂಡ್ರು, ಒಂದ್ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಇದೆಯಾ ಇಲ್ವಾ, ಡಯಾಗ್ರಾಮ್ ಕೊಟ್ಟು ಫಂಕ್ಷನ್ ಕೊಟ್ಟು ಹೆಂಗೂ ಕೇಳ್ಬೋದು. ಅಥವಾ ಓವರ್ ಇಂಟರ್ವಲ್ ಡಯಾಗ್ರಾಮ್ ಕೊಟ್ಟಾದ್ರೂ ಕ್ವಶನ್ ಕೇಳ್ಬೋದು, ಫಂಕ್ಷನ್ ಕೊಟ್ಟಾದ್ರೂ ಕ್ವಶನ್ ಕೇಳ್ಬೋದು. ಕಂಟಿನ್ಯೂಟಿನಲ್ಲಿ ಒಂದು ಕ್ವಶನ್, ಮೇ ಬಿ ಡಯಾಗ್ರಾಮ್ ಕ್ವಶನ್ ಕೊಡ್ಬೋದು. ಇದೇ ತರ ಡಿಫ್ರೆನ್ಶಿಯಬಿಲಿಟಿ ಕೇಳ್ಬೋದು. ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ ಅಟ್ ಪಾಯಿಂಟ್ ಡಿಫ್ರೆನ್ಶಿಯಬಲ್ ಆಗುತ್ತಾ ಅಥವಾ ಗ್ರಾಫ್ ಕೊಟ್ಬಿಟ್ಟು ಡಿಫ್ರೆನ್ಷಿಯಲ್ ಆಗುತ್ತಾ ಅಂತ ಕೇಳೋಂಥ ಕ್ವಶನ್ ಕೇಳ್ಬೋದು. ಸೊ ಫಸ್ಟ್ 6 ಪಾಯಿಂಟ್ಸ್ ಏನಿದೆ ಅದು ಫಂಕ್ಷನ್ ಕೊಟ್ಟು ಗ್ರಾಫ್ ಕೊಟ್ಟು ಡಯಾಗ್ರಾಮ್ ಕೊಟ್ಟು ಕೇಳ್ಬೋದು. ಅದ್ರ ಆ ತರದಲ್ಲಿ ಒಂದು ಕ್ವಶನ್ ಇದೇ ಇರುತ್ತೆ. ಫೈನಲ್ ಡಿಫೈಡೆನ್ಸ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಮೇ ಬಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಂತ ಹಾಕಿದ್ದೀನಿ, ಐ ಕಾಂಟ್ ಸೇ. ಸೆಕೆಂಡ್ ಇಂದಾನೇ ಕೇಳ್ಬೋದು, ಮಿಸಲೇನಿಯಸ್ ಇಂದಾನು ಕೇಳ್ಬೋದು. ಒಟ್ಟಿನಲ್ಲಿ ಇದು ಬೋನಸ್ ಪಾರ್ಟ್, ಇದು ಸೂಪರ್ ಈಸಿ ಪಾರ್ಟ್. ಇದು ಈ ಕಾನ್ಸೆಪ್ಟ್ ಬಗ್ಗೆ ಸರಿಯಾಗಿ ಬಿದ್ಬಿಟ್ರಂತೂ 3 ಕ್ವಶನ್ಗಳಪ್ಪ ಸೂಪರ್ ಈಸಿ ಇರುತ್ತೆ. ಈ ವಿಚಾರಕ್ಕೆ ಗಮನಕ್ಕೆ ಬರ್ಲಿ ಅನ್ನೋ ಕಾರಣಕ್ಕೆ ಫಂಕ್ಷನ್ ಕೊಟ್ಟು ಯಾವ ಪಾಯಿಂಟ್ ಅಲ್ಲಿ ನಾಟ್ ಡಿಫ್ರೆನ್ಶಿಯಬಲ್ ಅಂತ ಕೇಳ್ತಿದ್ದಾರೆ. ಕ್ವಶನ್ ನಂಬರ್ 1 ನಲ್ಲಿ, ಕ್ವಶನ್ ನಂಬರ್ 2 ನಲ್ಲಿ ಅದೇ ತರದ್ದೇ. ಕ್ವಶನ್ ನಂಬರ್ 3 ಬಂದು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಮೊನ್ನೆನೂ ಕೇಳಿದ್ರು. ಕ್ವಶನ್ ನಂಬರ್ 5 ಅಲ್ಲಿ ಇಂಟರ್ವಲ್ ಏನ್ ಹಾಕಿದ್ಯಪ್ಪ ಅಂತ ಕೇಳ್ತಾವ್ರೆ. ಸೊ ಯು ಗಾಟ್ ಟು ಸೀ ಥಿಂಗ್ಸ್ ಕೇರ್ಫುಲಿ. ಇದ್ರಲ್ಲೇನೆ ಡಯಾಗ್ರಾಮ್ ಬೇಸ್ ಕ್ವಶನ್ಸ್ ಹೆಂಗಿರುತ್ತೆ ಅನ್ನೋದಕ್ಕೆ ಸ್ಯಾಂಪಲ್ ಹಾಕ್ತಾ ಇದ್ದೀನಿ. ಅಸರ್ಷನ್ ಬೇಸ್ ಕ್ವಶನ್ಸ್ ಹೆಂಗಿರುತ್ತೆ ಅನ್ನೋದಕ್ಕೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ ದೇರ್ ಡಯಾಗ್ರಾಮ್ ಕೊಟ್ಬಿಟ್ಟು ಆ ಫಂಕ್ಷನ್ ಅಲ್ಲಿ ಪಾಯಿಂಟ್ ಕ್ವಶನ್ ನಂಬರ್ 12 ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಪಾಯಿಂಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಕೊಟ್ಟವ್ರೆ, ಏನ್ ಡಿಫೆನ್ಸಿಬಲ್ ಅಂತ ಕೊಟ್ಟವ್ರೆ, ಏನ್ ವಿಚಾರ ಅದು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಎಸ್ ಯು ಗಾಟ್ ಸಮ್ ವರ್ಕ್ ಟು ಡೂ ದೇರ್. AOD ಕೂಡ 3 ಕ್ವಶನ್ ಇರುತ್ತೆ. AOD ಇರೋದೇ 3 ಕಾನ್ಸೆಪ್ಟ್, ರೈಟ್ ಮೆಜರ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಮ್ಯಾಕ್ಸಿಮಮ್ ಮಿನಿಮಮ್. 3ಇಂದನೂ ಒಂದು ಕ್ವಶನ್ ಕೊಡ್ತಾರೆ ಇಫ್ ಐ ಆಮ್ ನಾಟ್ ರಾಂಗ್. 2 MCQ ಕೊಟ್ಟಿರ್ತಾರೆ, ಒಂದು ಫಿಲ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ರೇಟ್ ಮೆಷರ್ ಅಲ್ಲಿ ಮಾರ್ಜಿನಲ್ ರೆವಿನ್ಯೂ, ಮಾರ್ಜಿನಲ್ ಪ್ರಾಫಿಟ್, ಮಾರ್ಜಿನಲ್ ಡಿಸ್ಕೌಂಟ್ ಅದರ ವರ್ಡ್ಸ್ ಅಲ್ಲಿ ಮಾರ್ಜಿನಲ್ ಅನ್ನೋ ಪದದಲ್ಲಿ ಕ್ವಶನ್ ಕೇಳ್ಬೋದು. ಮಾರ್ಜಿನಲ್ ಅಲ್ಲಿ ನಿಜವಾದ ಮಾರ್ಜಿನ್ ಅಂತಾನೆ ಅರ್ಥ, ಏನ್ ಬೇರೆ ಏನಲ್ಲ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಲ್ಲಿ ಸಾಮಾನ್ಯವಾಗಿ ಇಂಟರ್ವಲ್ ಬಗ್ಗೆ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇಂಟರ್ವಲ್ ಯಾವ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್, ಯಾವ ಇಂಟರ್ವಲ್ ಡಿಕ್ರೀಸಿಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಮಿನಿಮಮ್ ಅಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಕ್ವಶನ್ ಕೇಳ್ಬೋದು. ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಅಂತ ಕ್ವಶನ್ ಕೇಳ್ಬೋದು. ಆರ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮಿನಿಮಮ್ ಕ್ವಶನ್ ಕೇಳ್ಬೋದು. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಕ್ವಶನ್ ಕೇಳ್ಬೋದು. ಗ್ರಾಫ್ ಕೊಟ್ಟು ಕ್ವಶನ್ ಕೇಳ್ಬೋದು. ಇಲ್ಲಿ ಮೆನ್ಷನ್ ಮಾಡದಿರೋ ವಿಚಾರ ಇನ್ಫ್ಲೆಕ್ಷನ್ ಪಾಯಿಂಟ್ಸ್ ಕೇಳ್ಬೋದು, ಕ್ರಿಟಿಕಲ್ ಪಾಯಿಂಟ್ಸ್, ಇನ್ಫ್ಲೆಕ್ಷನ್ ಪಾಯಿಂಟ್ಸ್ ಕೇಳ್ಬೋದು. ನಾಟ್ ಅನ್ ಈಸಿ ಪಾರ್ಟ್ ಹಿಯರ್. ತುಂಬಾ ಜಾಸ್ತಿ ಕಾನ್ಸೆಪ್ಟ್ಸ್ ಇದೆ, ಅದಕ್ಕೆ 3 ಕ್ವಶನ್ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ವ್ಯಾಲ್ಯೂ ಏನು ಅಂತ ಕೇಳ್ತಾವ್ರೆ, ಲೋಕಲ್ ಮ್ಯಾಕ್ಸಿಮಮ್ ಎಲ್ಲಾಗುತ್ತೆ ಅಂತ ಕೇಳ್ತಾವ್ರೆ ಕ್ವಶನ್ ನಂಬರ್ 2 ನಲ್ಲಿ.
3 ನಲ್ಲಿ ಮಿನಿಮಮ್ ವ್ಯಾಲ್ಯೂ ಕೇಳ್ತಾವ್ರೆ, 4th ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಾವ್ರೆ, 5th ಅಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ಆಫ್ ಲೋಕಲ್ ಮ್ಯಾಕ್ಸಿಮಮ್ ಕೇಳ್ತಾವ್ರೆ, 6th ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಎಕ್ಸ್ ಇಂಟು ವೈ ಅಂತ ಕೇಳ್ತಾವ್ರೆ. ಅವೆಲ್ಲಾನು ಮ್ಯಾಕ್ಸಿಮಮ್ ಮಿನಿಮಮ್ 5 ಮಾರ್ಕ್ ಕ್ವಶನ್, ಸಾರಿ ಫಿಲ್ ದ ಬ್ಲಾಂಕ್ ಕ್ವಶನ್ ಅಂತ ಹಾಕಿದ್ದೀನಿ. ಉಳಿದೆಲ್ಲ MCQ ಅಂತ ಮಾಡಿದ್ದೀನಿ. ರೇಟ್ ಮೆಷರ್ ಮೇಲೆ ಒಂದಷ್ಟು ಕ್ವಶನ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮೇಲೆ ಒಂದಷ್ಟು ಕ್ವಶನ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಮೇಲೆ ಒಂದಷ್ಟು ಕ್ವಶನ್. ಯಾವ್ದನ್ನ ಎಲ್ಲಿ ಕೇಳ್ತಾರೆ ದಟ್ ಐ ಕಾಂಟ್ ಡಿಟೇಲ್, ಯಾವ್ದನ್ನಾದ್ರೂ ಎಲ್ಲಾದ್ರೂ ಕೇಳ್ಬೋದು. ಗ್ರಾಫ್ ಬೇಸ್ ಕ್ವಶನ್ ಇಲ್ಲೂ ಕೇಳ್ಬೋದು. ಇನ್ಫ್ಲೆಕ್ಷನ್ ಪಾಯಿಂಟ್ ಯಾವ್ದು ಅಂತ ಕೇಳ್ಬೋದು. ಅದು ಯಾವ್ದೋ MCQ ಮೇಲೆ ಬಂದ್ಬಿಟ್ಟದೆ ಕ್ವಶನ್ ನಂಬರ್ 15. ಅಲ್ಲಿ ಆಕ್ಚುಲಿ ಇನ್ಫ್ಲೆಕ್ಷನ್ ಪಾಯಿಂಟ್ ಬಂದು x equal to 0. x equal to 0 is not even a point which is critical point ಅಲ್ಲ, ಬಟ್ ಸ್ಟಿಲ್ ಇನ್ಫ್ಲೆಕ್ಷನ್ ಪಾಯಿಂಟ್ ವರ್ಕ್ ಆಗುತ್ತೆ ಅಲ್ಲಿ. should be very clear with inflection point definition. Question number 16 ಅಲ್ಲಿ ಓಕೆ, ಇಟ್ಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, ನಾಟ್ ಟು ಮಚ್ ಆಫ್ ಕಾಂಪ್ಲಿಕೇಶನ್, ಸಿಂಪಲ್ ಆಗಿ ಇದೆ. ಓಕೆ, 16, 17 ಎಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಎಷ್ಟೊಂದು. ಇವೆಲ್ಲ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಮೆಜಾರಿಟಿ ಇರೋದು ಕೂಡ. ಚಾಪ್ಟರ್ 7 ಇಂದ 2 ಕ್ವಶನ್ ಕೇಳ್ತಾರೆ, ಇರೋದೇ 2 ಕಾನ್ಸೆಪ್ಟ್, ಇಂಡೆಫಿನೆಟ್ ಡೆಫಿನೆಟ್. ಬಟ್ ಅದರಲ್ಲಿ ಒಂದು ಇಂಡೆಫಿನೆಟ್ ಇಂಟಿಗ್ರಲ್ ಸಾಲ್ವ್ ಮಾಡಕ್ಕೆ ಎಷ್ಟೊಂದು ಪ್ರೊಸೀಜರ್ಸ್ ಇದೆ. ಯಾವ ಟೈಪ್ ಕ್ವಶನ್ ಬರುತ್ತೆ, ಐ ಶುಡ್ ಬಿ ವೆರಿ ಕ್ಲಿಯರ್ ವಿತ್ ಆಲ್ ದ ಫಾರ್ಮ್ಸ್ ದೇರ್. ಡೆಫಿನೆಟ್ ಅಲ್ಲಿ ಇಂಟಿಗ್ರೇಷನ್ ಮಾಡಿ ಲಿಮಿಟ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀರಾ, ಇಲ್ಲ ಡೈರೆಕ್ಟ್ ಆಗಿ ಡೆಫಿನೆಟ್ ಇಂಟಿಗ್ರಲ್ ಪ್ರಾಪರ್ಟೀಸ್ ಸಾಲ್ವ್ ಮಾಡ್ತೀರಾ, ಐ ಶುಡ್ ಬಿ ಅವೇರ್ ಆಫ್ ದಟ್. ಅಂತ ಕ್ವಶನ್ ಹೆಂಗಿರ್ಬೋದು ಸರ್ ಅಂತ ಕೇಳಿದ್ರೆ, ಯು ಕ್ಯಾನ್ ಸಿ ಕ್ವಶನ್ ನಂಬರ್ 1 ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಅದು, ಕ್ವಶನ್ ನಂಬರ್ 2 ಸ್ಟ್ರೈಟ್ ಫಾರ್ವರ್ಡ್ ಫಾರ್ಮುಲಾ ಡೈರೆಕ್ಟ್ ಫಾರ್ಮುಲಾ ಬರೆಯೋ ಕ್ವಶನ್ ಅದು, ಕ್ವಶನ್ ನಂಬರ್ 3 ಪ್ರಾಪರ್ಟಿನ ಮಾಡಿದ್ರೆ 0 ಅಂತ ಬೇಗ ಗೊತ್ತಾಗುತ್ತೆ, ಕ್ವಶನ್ ನಂಬರ್ 4, 5 ಸಿಂಪಲ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಮಾಡ್ಬಿಟ್ರೆ ಬರುತ್ತೆ, 6th ಒನ್ ಬೈ ಪಾರ್ಟ್ಸ್, 7th ಒನ್ಗೆ ಹಂಗೆ ಸಾಲ್ವ್ ಮಾಡಕ್ ಹೋಗ್ಬಿಟ್ಟಿದ್ರೆ ಆಮೇಲೆ ಪ್ರಾಪರ್ಟಿ ಹಾಕೊಂಡ್ರೆ ಸೂಪರ್ ಈಸಿ. ಕ್ವಶನ್ ನಂಬರ್ 8 ಪ್ರಾಪರ್ಟಿ ಬೇಸ್ಡ್ ಕ್ವಶನ್, ಮತ್ತೆ ಅದೊಂದು ಅಸರ್ಷನ್ ರೀಸನಿಂಗ್ ಅಲ್ಲಿ ಕೇಳೋರೆ. ಕ್ವಶನ್ ನಂಬರ್ 10 ಸಫಿಷಿಯಂಟ್ ಮೆಥಡ್ ಕ್ವಶನ್, 11th ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, 12th ಗೆ ಸ್ಪ್ಲಿಟ್ ಮಾಡ್ಕೊಂಡು ಆಮೇಲೆ ಸಾಲ್ವ್ ಮಾಡಬೇಕು. ಅಂಡ್ ವಿ ಗೋ ಆನ್ ವಿತ್ ದಟ್. ಓಕೆ, AOI ಅಪ್ಲಿಕೇಶನ್ ಆಫ್ ಲಿಗಲ್ಸ್ ಇಂದ ಒಂದೇ ಒಂದು ಕ್ವಶನ್ ಬರಲ್ಲ, ನೋ ನೀಡ್ ಟು ವರಿ ಅಟ್ ಆಲ್. ಡಿಫರೆನ್ಷಿಯಲ್ ಈಕ್ವೇಶನ್ ಚಾಪ್ಟರ್ ಇಂದ ಒಂದು ಕ್ವಶನ್ ಸಾಮಾನ್ಯವಾಗಿ ಆರ್ಡರ್ ಡಿಗ್ರಿ ಮೇಲೆ ಕೇಳ್ತಾರೆ, ಸೊಲ್ಯೂಷನ್ ಇಂದ ಕೇಳೋದಿಲ್ಲ, ರೇರ್ ಅದು. ಆರ್ಡರ್ ಡಿಗ್ರಿ ಕ್ವಶನ್ ಹೆಂಗಿರುತ್ತೆ, ಯು ಕುಡ್ ಸಿ ದ ಆರ್ಡರ್ ಏನು, ಡಿಗ್ರಿ ಏನು, ಅಥವಾ ಆರ್ಡರ್ ಡಿಗ್ರಿ ವ್ಯಾಲ್ಯೂಸ್ ಎರಡು ಪತ್ತೆ, ಅಥವಾ ಆರ್ಡರ್ ಎಮ್ ಡಿಗ್ರಿ ಎನ್ ಆಗಿದ್ರೆ M-N ವ್ಯಾಲ್ಯೂ ಏನು ಅಂತ ಮೊನ್ನೆ ಕೇಳಿದಂಗೆ ಕೇಳ್ಬೋದು. ವೆಕ್ಟರ್ ಆಲ್ಜಿಬ್ರಾ ಕ್ರೂಷಿಯಲ್ ಚಾಪ್ಟರ್, ಜಾಸ್ತಿ ಕಾನ್ಸೆಪ್ಟ್ ಇದೆ, 3 ಕ್ವಶನ್ ಕೇಳ್ತಾರಪ್ಪ ಇದರಲ್ಲಿ, ಆಯ್ತಾ. 3 ಕ್ವಶನ್ ಕೇಳ್ತಾರೆ, 2 MCQ, ಒಂದು ಫಿಲ್ ದ ಬ್ಲಾಂಕ್. ಡೈರೆಕ್ಟ್ ರೇಷಿಯೋಸ್ ಮೇಲೆ ಕೇಳ್ಬೋದು, ಆಪರೇಷನ್ಸ್ ಆನ್ ವೆಕ್ಟರ್ಸ್ ಮೇಲೆ ಕೇಳ್ಬೋದು, ಸ್ಕೇಲಾರ್ ಪ್ರಾಡಕ್ಟ್, ವೆಕ್ಟರ್ ಪ್ರಾಡಕ್ಟ್, ಸಿಕ್ಕಾಪಟ್ಟೆ ಇವೆ ಇದರಲ್ಲಿ. ಸ್ಯಾಂಪಲ್ ಕ್ವಶನ್ಸ್ ಅಂತ ಸ್ಟಾರ್ಟಿಂಗ್ ಕ್ವಶನ್ಸ್ ಸಿಂಪಲ್ ಆಗಿ ಆಲ್ಜಿಬ್ರಾ ಆಫ್ ವೆಕ್ಟರ್ಸ್ ಮೇಲೆ ಹಾಕಿದ್ದೀನಿ. ಹೋಗ್ತಾ ಹೋಗ್ತಾ ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್, ಎರಡು ಮಿಕ್ಸರ್ ಆಗಿರೋದು ಎಲ್ಲ ಬಂದ್ಬಿಟ್ಟಬೇಕಲ್ರಪ್ಪ. 10th ಕ್ವಶನ್ ಮೊನ್ನೆ ಪ್ರಿಪರೇಟರ್ಲು ಕೇಳವ್ರೆ. ಚಾಪ್ಟರ್ 11 3D ನಲ್ಲಿ ಒಂದೇ ಕ್ವಶನ್ ಕೇಳ್ತಾರೆ. ಅಫ್ಕೋರ್ಸ್ ಕನ್ವರ್ಟ್ ಒನ್ ಫಾರ್ಮ್ ಟು ಅದರ್ ಅಂತಾನೋ, ಆಂಗಲ್ ಬಿಟ್ವೀನ್ ಲೈನ್ಸ್ ಅಂತಾನೋ, ಫೈಂಡ್ ದ ಪಿ ವ್ಯಾಲ್ಯೂ ಅಂತಾನೋ ಅಂತ ಕ್ವಶನ್ಸ್ ಸಾಮಾನ್ಯ ಕೇಳ್ತಾರೆ. ಅಥವಾ ತುಂಬಾ ಈಸಿ, ರೈಟ್ ದ ಡೈರೆಕ್ಷನ್ ಕೋಆರ್ಡಿನೇಟ್ಸ್ ಆಫ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಕೇಳ್ಬಿಡ್ತಾರೆ ಕ್ವಶನ್ ನಂಬರ್ 4 ತರ. ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್, ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಮೇಲೆ ಕ್ವಶನ್ ಕೇಳ್ಬಹುದು, ಅಥವಾ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಮೇಲೆ ಕ್ವಶನ್ ಕೇಳ್ಬಹುದು, ಅಂಡ್ ಸೋ ಈ ತರದ ಸುಮಾರು ಕ್ವಶನ್ಸ್ ಕೇಳ್ಬೇಕಲ್ರ. LPB ಮೇಲೆ ನೋ ಕ್ವಶನ್ಸ್ ಅಟ್ ಆಲ್. ಪ್ರಾಬಬಿಲಿಟಿ ಮತ್ತೆ 3 ಕ್ವಶನ್ ಇದೆ, 3 ಕಾನ್ಸೆಪ್ಟ್ಸ್, ಕಂಡೀಷನಲ್ ಪ್ರಾಬಬಿಲಿಟಿ, ಇಂಡಿಪೆಂಡೆಂಟ್ ಇವೆಂಟ್ಸ್, ಬೇಸ್ ಥಿಯರಮ್. ಅಫ್ಕೋರ್ಸ್ ಜಾಸ್ತಿ ವೆರೈಟಿ ಇರುತ್ತೆ ಇದರಲ್ಲಿ. ಯು ಕುಡ್ ಸಿ ಸ್ಟಾರ್ಟಿಂಗ್ ಕ್ವಶನ್ಸ್ ಎಲ್ಲಾನು ಕಂಡೀಷನಲ್ ಪ್ರಾಬಬಿಲಿಟಿ ತರ ಕಾಣಿಸ್ತಾ ಇದೆ. ಫಸ್ಟ್ ಒನ್ ಕಂಡೀಷನಲ್ ಪ್ರಾಬಬಿಲಿಟಿ, ಸೆಕೆಂಡ್ ಒನ್ ಇಂಡಿಪೆಂಡೆಂಟ್ ಇವೆಂಟ್ಸ್, ಥರ್ಡ್ ಒನ್ ಡೈರೆಕ್ಟ್ ಕಾನ್ಸೆಪ್ಟ್, ಫೋರ್ತ್ ಒನ್ ಕಂಡೀಷನಲ್ ಪ್ರಾಬಬಿಲಿಟಿ, ಫಿಫ್ತ್ ಒನ್ ಇಂಡಿಪೆಂಡೆಂಟ್ ಇವೆಂಟ್ಸ್, ಸಿಕ್ಸ್ತ್ ಒನ್ ಯು ಕುಡ್ ಡೈರೆಕ್ಟ್ಲಿ ಆರ್ ಕಂಡೀಷನಲ್ ಪ್ರಾಬಬಿಲಿಟಿ ಯೂಸ್ ಮಾಡಬಹುದು, ಸೆವೆಂತ್ ಒನ್ ಕಂಡೀಷನಲ್ ಪ್ರಾಬಬಿಲಿಟಿ. ಇದೇ ತರ ಕ್ವಶನ್ಸ್ ಕೇಳ್ಕೊಂಡು ಹೋಗಿದೆ. You could also say there could be problems on base theorem. Question number 11.
There is a question that you can see there. ಒಟ್ನಲ್ಲಿ ಅವಾಗ್ಲೇ ಹೇಳ್ದಂಗೆ ಆ ಲಿಂಕ್ ಕ್ವಶನ್ ಬ್ಯಾಂಕ್ ಲಿಂಕ್ ಇಟ್ಕೊಂಡ್ಬಿಡ್ಬೇಕು. ಎಲ್ಲ MCQs ಫಿಲ್ ದ ಬ್ಲಾಂಕ್ಸ್ ವರ್ಕ್ ಮಾಡ್ಬಿಡಕ್ಕೆ, ಎಲ್ಲ ವರ್ಕ್ ಮಾಡ್ಬಿಡ್ಬೇಕು. ದಟ್ಸ್ ಆಲ್ ಇಟ್ ಇಸ್. ಅಷ್ಟು ಸಿಂಪಲ್ ಇರುತ್ತೆ. ಪಾರ್ಟಿ ಸೂಪರ್ ಮಾಡೋರು ಮಾತ್ರ ಔಟ್ ಆಫ್ ಕೋರ್ಟ್ ಸ್ಕೋರ್ ಮಾಡಕ್ಕೆ. ಓಕೆ, ಪಾರ್ಟಿ ಕಡಿಮೆ ವರ್ಕ್ ಮಾಡ್ತೀವಿ ಸರ್, ಓಕೆ 90 ದಾಟ್ಬೋದು, 95 ದಾಟ್ಬೋದು. ಆದ್ರೆ ಫುಲ್ ಮಾರ್ಕ್ಸ್ ಬೇಕಂದ್ರೆ ಎಸ್, ವರ್ಕ್ ವಿಗರಸ್ಲಿ, ವರ್ಕ್ ಸೂಪರ್ಬ್ಲಿ. ಆಯ್ತರ ಅಲ್ಲಿ ಪೀಪಲ್ ಕ್ಯಾನ್ ಡೂ ಇಟ್, ಅದು ಮುಖ್ಯ. ಕ್ವಶನ್ ಬ್ಯಾಂಕ್ ಲಿಂಕ್ ಇಲ್ಲೂ ಕೂಡ ಮತ್ತೊಮ್ಮೆ ಹಾಕಿದ್ದೀನಿ. ದೀಸ್ ಥಿಂಗ್ಸ್ ವಿಲ್ ಬಿ ಶೇರ್ ಟು ಯು ಪೀಪಲ್ ಥ್ರೂ ಯುವರ್ ವಾಟ್ಸ್ಆಪ್ ಗ್ರೂಪ್ ಅಂಡ್ all the best Kandapa exam. And any more doubts you can ask me. Thanks for each and everyone present here. Thank you. Sir, ಏನಾದ್ರು ಹೇಳ್ಬೇಕಾ ಸರ್? ಹಲೋ ಹಲೋ ಸರ್. ಮಲ್ಲಿಕಾರ್ಜುನ್, ಸರ್ ಮಲ್ಲಿಕಾರ್ಜುನ್ ಸರ್ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಆಮ್ ಓಪನ್ ಫಾರ್ ಡೌಟ್ಸ್ ಸರ್. ಎನಿವನ್ ವಿತ್ ಎನಿ ಡೌಟ್ಸ್? ಸ್ಟೂಡೆಂಟ್ಸ್ ಕಡೆಯಿಂದ ಯಾವ್ದಾದ್ರು ಡೌಟ್ಸ್ ಇದ್ರೆ ದಯಮಾಡಿ ಸ್ಟೂಡೆಂಟ್ಸ್ ಯು ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್ ಫ್ರಮ್ ಎನಿ ಆಫ್ ದ ಕಾಲೇಜಸ್. ಅಲ್ಲಿರೋ ಟೀಚರ್ಸ್ ಕೂಡ ಹೆಲ್ಪ್ ಮಾಡ್ಬೋದು ಡೌಟ್ಸ್ ಕೇಳಕ್ಕೆ. And even yes sir, even the lecturers over there, even if you have any doubts, you can ask the question to sir. Yes. ನೀವು ಪಾರ್ಟ್ ಬಿ 23rd 25th ಸ್ಟೇಟ್ ಕೇಳ್ತಿದ್ರಲ್ಲ, ಅದು ಮೋಸ್ಟ್ಲಿ ಅದು ಸರ್ದಪ್ಪ. ಅದು ಸರ್ದದು ಸರ್ ಮಲ್ಲಿಕಾರ್ಜುನ್ ಸರ್ ನಿಮಗೆ ಶೇರ್ ಮಾಡ್ತಾರೆ ನಂತರ. ಸರ್ ಇಸ್ ನಾಟ್ ಅವೈಲಬಲ್ ಹಿಯರ್. ಓಕೆನಾ? ನಾನು ಮಾಡಿದ್ರಲ್ಲಿ ಏನಾದ್ರು ಡೌಟ್ ಇದೆ ಕೇಳ್ರಪ್ಪ. ಐ ಕ್ಯಾನ್ ಸಿ ದೇರ್ ಚಾಟ್ ಬಾಕ್ಸ್ ಹಿಯರ್, ಸಮ್ ಚಾಟ್ ಕಮಿಂಗ್ ಅಂದ್ರೆ. ಯು ಕ್ಯಾನ್ ಪುಟ್ ಇನ್ ಚಾಟ್ ಬಾಕ್ಸ್ ಆಲ್ಸೋ. ಅದನ್ನು ನೋಡ್ತಾ ಇದ್ದೀನಿ. ಎನಿವನ್ ಕ್ಯಾನ್ ಆಸ್ಕ್. ಸರ್ ಏನಾದ್ರು ಡೌಟ್ ಇದೆಯಾ ಸರ್? ಸರ್ ಡೌಟ್ ಅಂದ್ರೆ ಏನು ಕೇಳ್ತಿಲ್ಲ ಯಾರು. ಪಾರ್ಟ್ ಬಿ ನಲ್ಲಿ 23rd and 25th ಸ್ಲೈಡ್ ತಮ್ಮದು ಕೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಒಬ್ರು ಯಾರೋ ಮೆಸೇಜ್ ಹಾಕಿದ್ದಾನೆ ನಿಮ್ಮದ್ರಲ್ಲಿ 23rd and 25th ಸ್ಲೈಡ್ ಅಂತ ಕೇಳ್ತಾವನೆ. ಅದನ್ನ ಓಪನ್ ಮಾಡಿದ್ರೆ ಒಂದ್ಸರಿ ಅವರು ಏನ್ ಡೌಟ್ ಅಂತ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಮಾಡ್ಬೋದು ಸರ್. ಯಾವ್ದು ಡೌಟ್ ಇಲ್ವಾ ಸ್ಟೂಡೆಂಟ್ಸ್? ಅಲ್ಲಿ ಲೆಕ್ಚರರ್ಸ್ ಯಾರಿರ್ತೀರಿ ಸ್ವಲ್ಪ ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸ್ಗೆ. ಸರ್ ಪಾರ್ಟ್ ಸಿ ಆಯ್ತಲ್ಲ ಸರ್? ಪಾರ್ಟ್ ಸಿ PCRS ಮಲ್ಲಿಕಾರ್ಜುನ್ ಸರ್ ಸರ್
ಹಲೋ ಸರ್. ನೀವೇನಾದ್ರೂ ಹೇಳೋದಿದ್ರೆ ಹಾ ಹ್ಮ್. ನೀವೇನಾದ್ರೂ ಹೇಳೋದಿದ್ರೆ ಕಂಪ್ಲೀಟ್ ಮಾಡಿ. ಹಾ, ಈಗ ಅವರು ಸ್ಟೂಡೆಂಟ್ಸ್ ಏನಾದ್ರು ಕೇಳಿದ್ರೆ ಅದ್ರ ತಕ್ಕಂಗೆ ಹೇಳ್ಬೋದು ಸರ್. Students ಹೇಳ್ಬೋದು. are quite silent over there. So ಇನ್ನೊಂದು ಅಲ್ಲ, ಲೆಕ್ಚರರ್ಸ್ ಮತ್ತೆ ಸ್ಟೂಡೆಂಟ್ಸ್ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಫಸ್ಟ್. ಹಾ, ಯಾರು ಕ್ವಶನ್ಸ್ ರೈಸ್ ಮಾಡ್ತಾ ಇಲ್ಲ. ಸೊ ಪಾರ್ಟ್ ಸಿ ಅಲ್ಲಿ 9 ಕ್ವಶನ್ಸ್ ಇರುತ್ತೆ, 6 ಕ್ವಶನ್ಸ್ ಮಾಡಿ. ರಿಲೇಷನ್ ಫಂಕ್ಷನ್ಸ್ ಮೇಲೆ ಮಾಡಬಹುದು, ವೆಕ್ಟರ್ ಆಲ್ಜಿಬ್ರಾ, ITF, ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ, ನಂತರ ಮೆಟ್ರಾಸಿಸ್ ಮೇಲೆ, ಪ್ರೊಬ್ಯಾಬಿಲಿಟಿ ಮೇಲೆ, ಬೇಸ್ ಥಿಯರಮ್, ಇವೆಲ್ಲ ಸ್ವಲ್ಪ ವರ್ಕೌಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ. ಪಾರ್ಟ್ ಡಿ ಮತ್ತೆ ಈ ಸ್ಟೂಡೆಂಟ್ ಫ್ರೆಂಡ್ಲಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಈಗ ಆಲ್ರೆಡಿ ಸರ್ ಡಿಸ್ಕಸ್ ಮಾಡಿದ್ರು. ಮತ್ತೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ ಯಾವುದೇ ರೀತಿ ತಪ್ಪು ಮಾಡಕ್ ಹೋಗ್ಬೇಡ್ರಿ. 5 ಮಾರ್ಕ್ಸ್ ಕ್ವಶನ್ಸ್ ಯಾವುದೇ ರೀತಿ ತಪ್ಪು ಆಗ್ಬಾರ್ದು. ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀಟಾಗಿ ನೀವು ವರ್ಕೌಟ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ನಂತರ ಮೆಟ್ರಾಸಿಸ್ ಮೇಲೆ ಒಂದು ಮೆಟ್ರಾಸ್ 3x3 ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಆ 9 ಎಂಟ್ರೀಸ್ ಅಲ್ಲಿ ಒಂದು ಎಂಟ್ರಿ ನೀವು ರಾಂಗ್ ಮಾಡಿದ್ರಿ ಅಂತಂದ್ರೆ ಮಾರ್ಕ್ಸ್ ಕಟ್ ಆಗತ್ತೆ. ಪ್ಲಸ್ ಮೈನಸ್, ಸೊ ಎಡಿಷನ್ ಮಲ್ಟಿಪ್ಲಿಕೇಶನ್ ನೋಡ್ಕೊಂಡು ಮ್ಯಾಟ್ರಿಕ್ಸ್ ಎಡಿಷನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಅಲ್ಲಿ ಚೆನ್ನಾಗಿ ಟೈಮ್ ತಗೊಂಡು ಆ ಎಕ್ಸಾಂಪಲ್ಸ್ ಅನ್ನ ವರ್ಕೌಟ್ ಮಾಡಿ. ನೀವು ಅರ್ಜೆಂಟ್ ಅಲ್ಲಿ ಮಾಡಿ ಒಂದ್ ನಂಬರ್ ಮಿಸ್ಟೇಕ್ ಮಾಡಿದ್ರ, ಪ್ಲಸ್ ಇದ್ದಿದ್ ಮೈನಸ್ ಮಾಡಿ, ಅಥವಾ ಎಡಿಷನ್ ಮಲ್ಟಿಪ್ಲಿಕೇಶನ್ ಅಲ್ಲಿ ರಾಂಗ್ ಆಯ್ತು, ಒಂದು ಎಲಿಮೆಂಟ್ ಮ್ಯಾಟ್ರಿಕ್ಸ್ ಒಳಗ 9 ಎಲಿಮೆಂಟ್ಸ್ 3x3 ಮ್ಯಾಟ್ರಿಕ್ಸ್ ಅಲ್ಲಿ 9 ಎಲಿಮೆಂಟ್ಸ್ ಬರೆಯೋದ್ರೊಳಗ ಒಂದ್ ಎಲಿಮೆಂಟ್ ನೀವು ರಾಂಗ್ ಮಾಡಿದ್ರಿ ಅಂತಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅಲ್ಲಿ ಪ್ರತಿ ಒಂದು ಸ್ಟೆಪ್ಪಿಗೂ ಮಾರ್ಕ್ಸ್ ಇರುತ್ತೆ. ಮ್ಯಾಟ್ರಿಕ್ಸ್ ಅನ್ನ ನೋಡ್ಕೊಂಡು ಮಾಡಿ. ಡಿಟರ್ಮಿನೆಂಟ್ಸ್ ಅಲ್ಲಿ ಕೋಫ್ಯಾಕ್ಟರ್ಸ್ ಕಂಡು ಹಿಡ್ಕೊಂಡು ಅಡ್ಜಾಯಿಂಟ್ ಆಫ್ ಎ ಬರೆಯುವಂತದ್ದು ಇಂಪಾರ್ಟೆಂಟ್. ಅದು ಬಂದ್ರೆ ನಿಮ್ಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಿಂದ ಅನ್ನೋನ್ಸ್ ವ್ಯಾಲ್ಯೂಸ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಲ್ಲಿ tan inverse x ಹೋಲ್ ಸ್ಕ್ವೇರ್, ನಂತರ y ಈಕ್ವಲ್ ಟು a ಇಂಟು e ಟು ದ ಪವರ್ mx ಪ್ಲಸ್ b ಇಂಟು e ಟು ದ ಪವರ್ nx. ಅದ್ರ ಮೇಲೆ ಇರ್ತಕ್ಕಂಥದ್ದು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ, ಅದನ್ನ ನೋಡ್ಕೊಳ್ಳಿ. ಒಂದು 6 ಎಕ್ಸಾಂಪಲ್ಸ್ ಇವೆ, ಅಷ್ಟು ಪರ್ಫೆಕ್ಟ್ ಮಾಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಲ್ಲಿ. ಸೊ ಇಷ್ಟು ಮಾಡಿದ್ರೆ 4 ಕ್ವಶನ್ಸ್ ನೀವು ಬರ್ದಂಗ ಆಗತ್ತೆ. ಸೊ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ನೋಡ್ಕೊಳ್ಳಿ. ಸರ್ಕಲ್ ಏರಿಯಾ ಫೈಂಡ್ ಔಟ್ ಮಾಡುವಂತದ್ದು, ಎಲಿಪ್ಸ್ ಏರಿಯಾ ಫೈಂಡ್ ಔಟ್ ಮಾಡುವಂತದ್ದು, ಮತ್ತೆ ಸೈನ್ ಎಕ್ಸ್ ಕಾಸ್ ಎಕ್ಸ್ 0 to 2π ಅಲ್ಲಿ ಏರಿಯಾ ಫೈಂಡ್ ಔಟ್ ಮಾಡುವಂತದ್ದು. ಅದು ನೀವು ಸ್ವಲ್ಪ ವರ್ಕೌಟ್ ಮಾಡಿ. ಒಂದು 4-5 ಎಕ್ಸಾಂಪಲ್ಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಇದೆ. ಅಲ್ಲಿ ಪಾರ್ಟ್ ಡಿ ಮತ್ತೆ ಪಾರ್ಟ್ ಇ ಸೇರಿ 30 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಕಡಿಮೆ ಆಗ್ಬಾರ್ದು. ಸೊ ಇದು ಆದ ನಂತರ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಗೆ ಎಕ್ಸ್ಟ್ರಾ ಸ್ವಲ್ಪ ಎಫರ್ಟ್ ಹಾಕಿ ಅಲ್ಲಿ ಕೂಡ 30 ಮಾರ್ಕ್ಸ್ ಬರುತ್ತೆ. ಬಿ ಮತ್ತು ಸಿ ಸೇರಿ 9ರಲ್ಲಿ 6 ಕ್ವಶನ್ಸ್ ಬರಿಬೇಕು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ. ಆ 6 ಕ್ವಶನ್ಸ್ ಅನ್ನ ಗುರ್ತು ಹಾಕೊಳ್ಳಿ. ಫಸ್ಟ್ ಈಸಿ ಆಗಿರೋದನ್ನ ಗುರ್ತು ಹಾಕೊಂಡು ನೀಟಾಗಿ ಟೈಮ್ ತಗೊಂಡು 1 by 1 ಕ್ವಶನ್ ಆದ ನಂತರ ಮತ್ತೊಂದು ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಓದ್ಬೇಡಿ, ದಯವಿಟ್ಟು ಮ್ಯಾಥಮೆಟಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಬರ್ದು ತೆಗಿರಿ. ತಪ್ಪುಗಳನ್ನ ಬರೆಯಕ್ ಹೋಗ್ಬೇಡ್ರಿ. ಎಸ್ಪೆಷಲಿ 3 ಮಾರ್ಕ್ಸಿನ ಕ್ವಶನ್ಸ್ ಮ್ಯಾಟ್ರಾಸಿಸ್ ಅಲ್ಲಿ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ತಪ್ಪು ಮಾಡ್ತೀರಿ. ಟ್ಯಾನ್ ಇನ್ವರ್ಸ್ ITF ಅಲ್ಲಿ ತಪ್ಪು ಮಾಡ್ತೀರಿ. ಸೊ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಬರಬೇಕಾದ ಸಂದರ್ಭದಲ್ಲಿ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್ ಹೇಳ್ಬೇಕು ಅಂತಂದಾಗ ಕೌಂಟರ್ ಎಕ್ಸಾಂಪಲ್ ಕೊಡಿ. ಸೊ ಆರ್ಬಿಟ್ರರಿ ಪ್ರೂವ್ ಮಾಡಿ. ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡ್ಬೇಕಾದಂತ ಸಂದರ್ಭದೊಳಗ ಆರ್ಬಿಟ್ರರಿ ಪ್ರೂವ್ ಮಾಡ್ಕೊಳ್ಳಿ. ಫಾರ್ ಈಚ್ x ಬಿಲಾಂಗ್ಸ್ ಟು a, x, x ಬಿಲಾಂಗ್ಸ್ ಟು r, ಈ ತರ ನೀವು ನೋಡ್ಕೊಳ್ಳಿ. ಅದು ರಿಫ್ಲೆಕ್ಸಿವ್ ಆಗತ್ತೆ. ಸೊ ಪ್ರತಿಯೊಂದನ್ನು ನೀಟಾಗಿ ವರ್ಕೌಟ್ ಮಾಡಿ, ಯಾವುದೇ ರೀತಿ ತಪ್ಪು ಮಾಡಬೇಡಿ. ಇಟ್ ಈಸ್ ಯುವರ್ ಫ್ಯೂಚರ್. ಎಲ್ಲಾ ಲೆಕ್ಚರರ್ಸ್ ನಿಮ್ಮಿಂದಿದ್ದಾರೆ, ಎಲ್ಲ ಮಾನ್ಯ ಕ್ರೈಸ್ನ ಎಲ್ಲಾ ಅಧಿಕಾರಿಗಳು ನಿಮ್ಮಿಂದಿದ್ದಾರೆ. ನಿಮ್ಗೆ ಏನ್ ಬೇಕು ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಕೇಂದ್ರ ಕಚೇರಿಯಿಂದ ಒದಗಿಸಿದ್ದಾರೆ. ಸೊ ಈ ವರ್ಷ ನಿಮ್ಮಿಂದ ನಮ್ಮ ಒಂದು ಸಂಸ್ಥೆ ಕೊಡ್ಮಾಡುವಂತದ್ದೇನು ಅಂತಂದ್ರ ಅತ್ಯುತ್ತಮವಾದಂತ ರಿಸಲ್ಟ್. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿ. ನೀವು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದೀರಿ. ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಮುಂದೆ ನಿಮ್ಗೆ 1 ಮಾರ್ಕ್ಸ್ ಕೂಡ ಫ್ಯೂಚರ್ ನಿಮ್ ಡಿಗ್ರಿಗೆ ಹೋದಾಗ ಗೌರ್ಮೆಂಟ್ ಹಾಸ್ಟೆಲ್, ಗೌರ್ಮೆಂಟ್ ಸೀಟ್ ತಂದು ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ ಫ್ಯೂಚರ್ ಬಹಳಷ್ಟು ಒಂದೊಂದು ಅಂಕನು ಬಹಳಷ್ಟು ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರೇ ವಿದ್ಯಾರ್ಥಿಗಳಾಗ್ಲಿ ಈ ಒಂದು ಹಂತದೊಳಗ ನಿಮ್ಮ ಸೋಮಾರಿತನ ಆಗ್ಲಿ, ಬೇಜವಾಬ್ದಾರಿ ಆಗ್ಲಿ, ಸೊ ಟೈಮ್ ಅನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿ.
ನಿಮ್ಮ ಉಪನ್ಯಾಸಕ ಹೇಳುವಂತದ್ದು, ನಿಮ್ ಪ್ರಾಂಶುಪಾಲರು ಹೇಳುವಂತದ್ದು ಅವರಿಗೆ ಸಹಕರಿಸ್ಕೊಂಡು ನಿಮ್ಮ ಫ್ಯೂಚರ್ ಕಡೆ ಲಕ್ಷ್ಯ ಕೊಟ್ಟು ನೀವು ಅಧ್ಯಯನದಲ್ಲಿ ತೊಡಗ್ರಿ. ಏನಾದರೂ ಡೌಟ್ ಇದ್ರ ನಾವೆಲ್ಲ ಇರ್ತೀವಿ. ಸ್ಟಡಿ ಮೆಟೀರಿಯಲ್ಸ್ ಕೇಂದ್ರ ಕಚೇರಿಯಿಂದ ಕೊಟ್ಟಿದ್ದಾರೆ, ದಯವಿಟ್ಟು ಫಾಲೋ ಮಾಡಿ. ಮತ್ತೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ DDPU ಇಂದ ಬಿಟ್ಟಿದ್ದಾರೆ, ಅವೆಲ್ಲ ನೋಡಿದಿರಿ ಅಂತ ಭಾವಿಸಿದೀನಿ. ಆ 3 ಮಾಡೆಲ್ ಕ್ವಶನ್ ಪೇಪರ್ ಇಂದ ಕನಿಷ್ಠ 40% ನಮಗೆ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಬಹುದು ಅನ್ನುವಂಥದ್ದೊಂದು ಚಾನ್ಸ್ ಇದೆ. ಸೊ ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಅನ್ನ ವರ್ಕೌಟ್ ಮಾಡಿ. ಪಾರ್ಟ್ ಎ ಸ್ಟೇಟ್ಮೆಂಟ್ ಕ್ವಶನ್ಸ್, ಮ್ಯಾಥ್ಸ್ ದಿ ಫಾಲೋಯಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋರಿ. ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ಅಲ್ಲಿ ಬಂದ್ರೆ ಮೊನ್ನೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತು, XY = 81, ಫೈಂಡ್ dy/dx at x = 9 ಅಂತ. ಅಲ್ಲಿ XY = 81 ಇದೆ ಅಲ್ಲ, x = 9 ಕೊಟ್ಟಿದ್ದಾರೆ. y ವ್ಯಾಲ್ಯೂ 81 / 9 ಮಾಡಿದ್ರೆ y ವ್ಯಾಲ್ಯೂ ಸಿಗುತ್ತಾ ಅಂದ್ರೆ ನಿಮ್ಗೆ dy/dx = -y/x ಆಯ್ತು. ಸೊ -9 / 9 ಅಂತಂದ್ರೆ -1 ಆಗುತ್ತೆ. ಸೊ ಈ ತರ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಮತ್ತೆ ಡೈಗ್ರಾಮ್ಸ್ ಮುಖಾಂತರ, ಫಿಗರ್ಸ್ ಮುಖಾಂತರ ಕಂಟಿನ್ಯೂಟಿ ಡಿಫರೆನ್ಸಿಬಿಲಿಟಿ ಅನ್ನ ಅರ್ಥ ಮಾಡ್ಕೋರಿ. ಕಂಟಿನ್ಯೂಟಿಯನ್ನ ಫಿಗರ್ಸ್ ಮುಖಾಂತರ ಅರ್ಥ ಮಾಡ್ಕೋರಿ. ಅದ್ರಲ್ಲಿದ್ರೆ ಡೆರಿವೇಟಿವ್ ಅನ್ನ ಡೈಗ್ರಾಮ್ಸ್ ಮುಖಾಂತರ ನೀವು ಅರ್ಥ ಮಾಡ್ಕೊಂಡ್ರ ಅಲ್ಲಿ ಒಂದು ಕ್ವಶನ್ಸ್ ಅನ್ನ ನೀವು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಅದೇ ರೀತಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ವೆಕ್ಟರ್ ಆಲ್ಜಿಬ್ರಾ ವೆರಿ ಇಂಪಾರ್ಟೆಂಟ್. ನಂತರ ಪ್ರೊಬ್ಯಾಬಿಲಿಟಿ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪಾರ್ಟ್ ಎ ಅಲ್ಲಿ 3 ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ಸ್ ಅಲ್ಲಿ. ಸೊ ಹಾಗಾಗಿ ತಾವು ಎಕ್ಸ್ಟ್ರಾ ಒಂದು ಕೇರ್ ತಗೊಂಡು ಈ ಒಂದು 4 ಚಾಪ್ಟರ್ಸ್ ಮೇಲೆ ಒನ್ಸ್ ಅಗೇನ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ವೆಕ್ಟರ್ ಆಲ್ಜಿಬ್ರಾ, ಪ್ರೊಬ್ಯಾಬಿಲಿಟಿ, ಈ 4 ಚಾಪ್ಟರ್ ಅಲ್ಲಿ ಪಾರ್ಟ್ ಎ ಅಲ್ಲಿ 3 ಕ್ವಶನ್ಸ್ ಬರುತ್ತೆ. ಅಂದ್ರೆ ಈ 4 ಚಾಪ್ಟರ್ ಮೇಲೆ 12 ಕ್ವಶನ್ಸ್ ಪಾರ್ಟ್ ಎ ಅಲ್ಲೇ ಇದೆ. ಸೊ ಹಾಗಾಗಿ ಇವು 4 ಚಾಪ್ಟರ್ಸ್ ಅನ್ನ ಎಕ್ಸ್ಟ್ರಾ ಎಫರ್ಟ್ ಹಾಕೊಂಡು ನೀವು ವರ್ಕೌಟ್ ಮಾಡಿ. ಇನ್ನ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ವೆರಿಫಿಕೇಶನ್ ನೋಡ್ಕೋರಿ. ಅವೆಲ್ಲ ವೆರಿಫಿಕೇಶನ್ ನೀವು ರಿಫ್ಲೆಕ್ಸಿವ್ ಅಲ್ಲ ಅಂತಂದ್ರೆ ಅದಕ್ಕೊಂದು ಎವಿಡೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಸಿಮೆಟ್ರಿಕ್ ಅಲ್ಲ ಅಂತಂದ್ರೆ ಎವಿಡೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಟ್ರಾನ್ಸಿಟಿವ್ ಅಲ್ಲ ಅಂತಂದ್ರೆ ಒಂದು ಎವಿಡೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಒಂದ್ ವೇಳೆ ನಿಮ್ಗೆ ಯಾವುದೇ ಎವಿಡೆನ್ಸ್ ಸಿಗ್ಲಿಲ್ವಾ, ಅವು ಸಿಮೆಟ್ರಿಕ್ ಅಂತಾನೆ, ಟ್ರಾನ್ಸಿಟಿವ್ ಅಂತಾನೆ, ರಿಫ್ಲೆಕ್ಸಿವ್ ಅಂತಾನೆ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಆನಂತರ ITF ಮೇಲೆ ಡೊಮೇನು ಮತ್ತೆ ರೇಂಜ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಮತ್ತು ಡೊಮೇನ್ ಆಫ್ ದ ITF ಅದೇನ್ ಬಾಕ್ಸ್ ಇದೆ ಆ ಬಾಕ್ಸ್ ಅನ್ನ ಅರ್ಥ ಮಾಡ್ಕೋರಿ. ಮೆಟ್ರಾಸಿಸ್ ಅಲ್ಲಿ ಆರ್ಡರ್ ಆಫ್ ದ ಮೆಟ್ರಿಕ್ಸ್ ಮತ್ತೆ ಎಲಿಮೆಂಟ್ ಮೆಟ್ರಿಕ್ಸ್ ಇನ್ನ ಎಲಿಮೆಂಟ್ ಸ್ಪೇಸ್ ಮೇಲೆ ಟೈಪ್ಸ್ ಆಫ್ ಮೆಟ್ರಾಸಿಸ್ ಅಲ್ಲಿ ಡಯಾಗೋನಲ್ ಮೆಟ್ರಿಕ್ಸ್ ಮತ್ತೆ ಸ್ಕೆಲಾರ್ ಮೆಟ್ರಿಕ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವನ್ನ ನೀವು ನೋಡ್ಕೊಂಡು ವರ್ಕೌಟ್ ಮಾಡಿ. ಇನ್ನ ಡಿಟರ್ಮಿನೆಂಟ್ಸ್ ಅಲ್ಲಿ ನಾವು 2/2 ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡುವಂತದ್ದು, ಫೈಂಡ್ ದ ವ್ಯಾಲ್ಯೂ ಆಫ್ x ಅದನ್ನ ನೋಡ್ಕೋರಿ. ಮತ್ತೆ ಡಿಟರ್ಮಿನೆಂಟ್ KA = K⁴n ಇಂಟು ಡಿಟರ್ಮಿನೆಂಟ್ A, ಈ ಒಂದು ಫಾರ್ಮುಲಾ ಮೇಲೆ ಎಕ್ಸಾಂಪಲ್ಸ್ ನೋಡ್ಕೋರಿ. ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಡಿಟರ್ಮಿನೆಂಟ್ ಅಡ್ಜಾಯಿಂಟ್ A = ಡಿಟರ್ಮಿನೆಂಟ್ A⁻n-1 ವೇರ್ n is the order of the square matrix. ನೀವು ಸ್ಕ್ವೇರ್ ಮೆಟ್ರಿಕ್ಸ್ A ಈ ತರ ಪ್ರತಿಯೊಂದನ್ನು ಲಿಸ್ಟ್ ಔಟ್ ಮಾಡಿ ಶಾರ್ಟ್ ನೋಟ್ಸ್ ಒಂದು ಮಾಡ್ಕೊಂಡ್ಬಿಡಿ. ಕ್ವಿಕ್ ರಿವಿಷನ್ ಆಗತ್ತೆ. ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಶಾರ್ಟ್ ನೋಟ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ MCQ. ಶಾರ್ಟ್ ನೋಟ್ಸ್ ಮಾಡ್ಕೊಂಡು, ಮತ್ತೆ ನಾವು ಮ್ಯಾಥಮೆಟಿಕ್ಸ್ ಇಂದ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೀವಿ. ಚೆನ್ನಾಗಿರೋ ಕ್ವಶನ್ ಬ್ಯಾಂಕ್ ಇದೆ, ಚೆನ್ನಾಗಿರೋ MCQ ಸೆಟ್ ಇದೆ, ಸ್ಕೋರಿಂಗ್ ಪ್ಯಾಕೇಜ್ ಇದೆ. ಅವನ್ನೆಲ್ಲ ನಿಮ್ಮ ಒಂದು ಉಪನ್ಯಾಸಕರ ಮುಖಾಂತರ ನೋಡ್ಕೊಂಡು ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ಕೊಟ್ಟಿದ್ದೀವಿ. ಸುಮಾರು 10 ಮಾಡೆಲ್ ಕ್ವಶನ್ ಪೇಪರ್ಸ್ ಇವೆ. ಅವನ್ನೆಲ್ಲವನ್ನ ಬಳಸ್ಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ. ನಾನು ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಕಳಕಳಿಯಾಗಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಓದಿ ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಈ ವರ್ಷ 2026 ನಿಮ್ಮ ಫಲಿತಾಂಶದಲ್ಲಿ ಎಲ್ಲರೂ 85ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸುವಲ್ಲಿ ಪ್ರಯತ್ನ ಮಾಡಿ ಅಂತ ನಾನು ಶುಭ ಹಾರೈಸಿ, ನಿಮ್ಮ ಎಕ್ಸಾಮ್ ಒಳ್ಳೇದಾಗ್ಲಿ ಅಂತ ಹಾರೈಸಿ, ನಾನು ಮಾನ್ಯ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮಾನ್ಯ ಕ್ರೈಸ್ನ ಎಲ್ಲಾ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಟು ಆಲ್. ಸರ್, ಲಕ್ಷ್ಮೀಪತಿ ಸರ್. Thank you, Mallikarjun sir.
ಸ್ಟೂಡೆಂಟ್ಸ್ ಈಗಲೂ ಕೂಡ ತಮ್ಗೆ ಅವಕಾಶ ಇದೆ, ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಫ್ರೀ ಟು ಆಸ್ಕ್. ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಗೊತ್ತಾಗುದಿಲ್ಲ, ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಏನು ಡೌಟ್ ಇಲ್ಲ ಅಂತಂದ್ರೆ ನಾವು ಸರ್ ಅವರು ಸೆಷನ್ಸ್ ಅನ್ನ ಮುಗಿಸ್ತಾರೆ. ಮತ್ತೆ ನಾಳೆ ಒಂದು ಸೆಷನ್ಸ್ಗೆ ಎಲ್ಲಾ ವಿದ್ಯಾರ್ಥಿಗಳು ರೆಡಿಯಾಗಿ ದಯವಿಟ್ಟು ಇರುವಂತ ಸಮಯದಲ್ಲೇ ನೀವು ಓದ್ಕೋರಿ, ಚೆನ್ನಾಗಿ ಓದ್ಕೊಂಡು ತಯಾರಿಯನ್ನ ನಡೆಸಿ. ಅರ್ಥ ಆಗಿದೆಯಾ? ಫಸ್ಟ್ ಆಫ್ ಆಲ್ ಎಲ್ಲಾರ್ಗು ಅರ್ಥ ಆಯ್ತಾ? ಕೈ ಎತ್ತರಿ ನೋಡೋಣ, ಅರ್ಥ ಆಗಿದ್ದೀರಾ? ಹಾ, ಅಡಕಮಾನಹಳ್ಳಿ ಅವರು ಎಲ್ಲ ಸೈಲೆಂಟ್ ಆಗಿದ್ದಾರೆ ನೋಡ್ರಿ. 922 ಚೆನ್ನಾಗಿದೆ ಸರ್. ಅಶೋಕ್ ಸರ್, ಕರ್ನಿ ಸರ್ 922 ಚೆನ್ನಾಗಿದೆ. 922 ಚೆನ್ನಾಗಿದೆ. ಅವರು ಈ ಸರಿ ಫಸ್ಟ್ 902 ಸೈಲೆಂಟ್ ಆಗಿದೆ. ಅವರು ಜೋರಿದ್ದಾರೆ ಸರ್, ಇದ್ದಾರೆ. ಅರ್ಥ ಆಯ್ತಾ ಇಲ್ಲ ವ್ಯರ್ಥ ಆಯ್ತಾ ಕ್ಲಾಸ್? ಅರ್ಥ ಆಗಿದೆ. ಆಕ್ಟಿವ್ ನಾವು. ಸರ್ 139 ಕಮ್ಮಾಜೆ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಕ್ವಶನ್ ಇದೆಯಾ? ಕಮ್ಮಾಜೆ ಒಬ್ರು ಮಾತಾಡಿ ಕಮ್ಮಾಜೆಯಿಂದ. ಸ್ಟೂಡೆಂಟ್ಸ್. ಹಾ, ವೆರಿ ಗುಡ್. ಎಲ್ರು ನೀಟಾಗಿ ಕುತ್ಕೊಂಡಿದ್ದೀರಿ ಕಮ್ಮಾಜೆ ವಿದ್ಯಾರ್ಥಿಗಳು. ಕಾಲೇಜ್ ನಮ್ಮಲ್ಲಿ ಫಸ್ಟ್. ಎಸ್ ಸರ್. ಸರ್ ನಮಸ್ತೆ ಸರ್. ಸರ್ ಕ್ವಶನ್ಸ್ ಇದೆಯಾ ತಮ್ದು ಕಮ್ಮಾಜೆ ಅವರು? ಹೌದು ಸರ್, ಒಂದು ಡೌಟ್ ಇದೆ ಸರ್. ಕೇಳಿ. ಸರ್ ಅದೇ ಸರ್, LPP ಇಂದ ಸರ್ ಹೇಳಿ ಸರ್. ಅಲ್ಲಿ ಮಿನಿಮಮ್ ವ್ಯಾಲ್ಯೂ 0 ಅಂತ ಹೇಳಿದ್ರಲ್ಲ ಸರ್ ನೀವು. ಹಾ ಸರ್, ಅದು ಮಿನಿಮಮ್ ವ್ಯಾಲ್ಯೂ 0 ಆಗ್ತದೆ ಸರ್? ಅದೊಂದು ಸ್ವಲ್ಪ ಡೌಟ್ ಇತ್ತು ಸರ್. ಆ ಕ್ವಶನ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ 0 ಆಗತ್ತೆ ಸರ್. ಮತ್ತೆ ಕೆಲವೊಂದಿಷ್ಟು 0ಗಿಂತ ಕಡಿಮೆ ಇನ್ನೊಂದು ಪ್ರಾಬ್ಲಮ್ ಇದೆ, -12 ಅನ್ನುವಂಥದ್ದು ಒಂದು ಪ್ರಾಬ್ಲಮ್. ಮಿನಿಮಮ್ ವ್ಯಾಲ್ಯೂ -12 ಬರೋದಿದೆ. ಸೊ ನೀವು 0ಕ್ಕಿಂತ ಕಡಿಮೆ ಇದ್ದಾಗ ನಾವು ಮಿನಿಮಮ್ ವ್ಯಾಲ್ಯೂ ತಗೊಳ್ಳಿಕ್ ಆಗತ್ತೆ. ಅಂದ್ರೆ ನಾವು LPP ಏನ್ ಹೇಳುತ್ತೆ ಅಂತಂದ್ರೆ ಟು ಆಪ್ಟಿಮೈಸ್ ಆಬ್ಜೆಕ್ಟಿವ್ ಫಂಕ್ಷನ್, ಅಂದ್ರೆ ಅದ್ರ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಕಂಡು ಹಿಡಿಯುವಂತದ್ದು. ನಾವು ಮಿನಿಮಮ್ ವ್ಯಾಲ್ಯೂ ಅದರಲ್ಲಿ ನಾವು 0 ಅಂತ ಡಿಫೈನ್ ಮಾಡ್ಕೋಬಹುದು. 0 ಇಟ್ ಇಸ್ ಒನ್ ಆಫ್ ದ ಕಾರ್ನರ್ ಪಾಯಿಂಟ್. ಅದನ್ನ ನಾವು ಎಕ್ಸ್ಕ್ಲೂಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಕಾರ್ನರ್ ಪಾಯಿಂಟ್ ಅನ್ನ. ಸೊ ಥೆರಮ್ ಏನ್ ಹೇಳುತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಶುಡ್ ಎಕ್ಸಿಸ್ಟ್ ಇನ್ ದ ಕಾರ್ನರ್ ಪಾಯಿಂಟ್ ಆಫ್ ದ ಫಿಸಿಬಲ್ ರೀಸನ್ ಅಂತ ಹೇಳುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇರ್ಲಿಲ್ಲ ಅಂತಂದ್ರೆ ಆ ಕಾರ್ನರ್ ಪಾಯಿಂಟಿಗೆ ಅರ್ಥನೇ ಇರಲ್ಲ ಸರ್. 0,0 ಅರ್ಥನೇ ಇರಲ್ಲ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಅದೊಂದು ಸರ. ಇನ್ನೊಂದು ನಾವು ಯಾಕಂದ್ರೆ ಅದು ಕಾರ್ನರ್ ಪಾಯಿಂಟ್ ಅಲ್ಲಿ ಬರುತ್ತೆ, 0,0 ನಾವು ನೋಡ್ಕೊಳ್ಳೇಬೇಕಾಗತ್ತೆ. x=0 ಅಂಡ್ y=0 ಅಂತಂದು ಕನ್ಸಿಡರ್ ಆಗಿರುತ್ತಲ್ಲ ಸರ್ ನಾವು. ಹಲೋ, ಓಕೆ ಸರ್. ಹಾ ಪುರುಷೋತ್ತಮ್ ಸರ್. ರೈಟ್. ಪುರುಷೋತ್ತಮ್ ಸರ್. Okay. So, shall we conclude the session, Mallikarjun sir? ಓಕೆ ಸರ್, ಓಕೆ. ಇದುವರೆಗೂ ನಾನು ಮೊನ್ನೆ ಪುರುಷೋತ್ತಮ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಸರ್ ಇಬ್ಬರೂ ಕೂಡ ಮ್ಯಾಥ್ಸ್ ಬಗ್ಗೆ ಮಕ್ಕಳಿಗೆ ಎಕ್ಸಾಮ್ ಪ್ರಿಪ್ರೇಷನ್ಸ್ ಯಾವ ರೀತಿ ಮಾಡ್ಕೋಬೇಕು ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಅದನ್ನ ಸಂಪೂರ್ಣವಾಗಿ ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ.
ಅವರಿಗೆ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಶಿಕ್ಷಣ ಹಾಗೂ ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಇತರ ಎಲ್ಲ ಅಧಿಕಾರಿಗಳ ಪರವಾಗಿ ಮತ್ತು ಮಕ್ಕಳ ಪರವಾಗಿ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಮ್ಯಾಥ್ಸ್ ಓರಿಯೆಂಟೇಷನ್ ಸೆಷನ್ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಮತ್ತೆ ನೀವು ಕೂಡ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಕೂಡ ಸಾವಧಾನವಾಗಿ ಈ ಒಂದು ಸೆಷನ್ ನಲ್ಲಿ ಭಾಗವಹಿಸಿ ಈ ಓರಿಯೆಂಟೇಷನ್ ಸೆಷನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೂ ಕೂಡ ನಮ್ಮ ಸಂಘದ ಎಲ್ಲ ಅಧಿಕಾರಿ ವೃಂದದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಈ ಒಂದು ಓರಿಯೆಂಟೇಷನ್ ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್.